ಬಲಜ್ಞಾನಕಾರ್ಯವೂ ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವವ್ರತ ಭೀಷ್ಮನಾದದ್ದು, ಭೀಷ್ಮ ಆಚಾರ್ಯನೆನಿಸಿದ್ದು, ಭೀಷ್ಮಾಚಾರ್ಯ ತನ್ನ ಧರ್ಮಕ್ಕೆ ಧಕ್ಕೆ ತಂದಿದ್ದಾನೆ ಅನ್ನುವ ಕಾರಣದಿಂದ ಅಂಬೆ ಭೀಷ್ಮಾಚಾರ್ಯನಿಗೆ ಆಚಾರ್ಯನೆನಿಸಿದಂತಹ ಪರಶುರಾಮರ ಹತ್ತಿರ ಹೋದದ್ದು. ಪರಶುರಾಮಾಚಾರ್ಯರು ಕೈ ಸೋತೆ ಅಂತ ಹೇಳಿಕೊಂಡು ಅಂಬೆಯನ್ನು ಸಮಾಧಾನ ಮಾಡಿದ್ದು. ಇಷ್ಟು ವಿಷಯಗಳನ್ನು ನಿನ್ನೆಯ ದಿವಸ ಅನುಸಂಧಾನ ಮಾಡಿದ್ದೇವೆ. ಭೀಷ್ಮ ಆಚಾರ್ಯನಾದ. ಒಬ್ಬ ಕ್ಷತ್ರಿಯನನ್ನು ಆಚಾರ್ಯ ಅಂತ ವ್ಯವಹರಿಸುವುದು ಬಹಳ ಕಡಿಮೆ. ಆಚಾರ್ಯ ಅನ್ನುವ ಶಬ್ದಕ್ಕೆ ಸರಿಯಾದ ಅರ್ಥ ಸಮಗ್ರ ಶಾಸ್ತ್ರಾರ್ಥಗಳನ್ನು ತಲೆಯಲ್ಲಿಟ್ಟುಕೊಂಡು ತಾನು ಆ ಶಾಸ್ತ್ರ ನಿರೂಪಿಸಿದ ಕ್ರಮದಲ್ಲಿ ಅನುಷ್ಠಾನಗಳನ್ನು ರೂಢಿಸಿಕೊಂಡಿದ್ದು, ಲೋಕದ ಜನತೆಗೆ ಶಾಸ್ತ್ರಾರ್ಥಗಳನ್ನು ಉಪದೇಶ ಮಾಡ್ತಾ ಅವರು ಸದಾಚಾರ ನಿಷ್ಠರಾಗಿರುವ ಹಾಗೆ ನೋಡಿಕೊಳ್ಳುವ ವ್ಯಕ್ತಿತ್ವವನ್ನು ಆಚಾರ್ಯ ಅಂತ ಕರಿಬೇಕು. ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ತು ತಮಾಚಾರ್ಯಂ ಪ್ರಚಕ್ಷತೆ ಅಂತ. ಆಚಾರ್ಯ ಅನ್ನೋ ಶಬ್ದದಿಂದ ವ್ಯವಹರಿಸಬೇಕಾದರೆ ಅಷ್ಟು ವ್ಯಕ್ತಿತ್ವ ಬೇಕು. ಅದರ ಪೂರ್ಣ ಅನ್ವರ್ಥತೆಯನ್ನು ಹೊಂದಿದ್ದಂತಹ ವ್ಯಕ್ತಿ ಭೀಷ್ಮಾಚಾರ್ಯ. ಅವನ ಅಧ್ಯಯನ ಶಕ್ತಿ ಎಷ್ಟು ಇತ್ಯಾದಿಗಳನ್ನು ನಾವು ಗಮನಿಸಿದ್ದೇವೆ. ಅಂತಹ ಭೀಷ್ಮನನ್ನು ಸಂಹರಿಸಬೇಕು ಅನ್ನುವ ಇಚ್ಛೆಯಿಂದ ಅಂಬೆ ತಪಸ್ಸಿಗೋಸ್ಕರ ತೊಡಗಿದ್ಲು. ತನ್ನ ಜೀವನಕ್ಕೆ ಇಂತಹ ಒಂದು ಸಂಕೀರ್ಣ ಸ್ಥಿತಿಯನ್ನು ತಂದು ಹಾಕಿದ ವ್ಯಕ್ತಿ ಭೀಷ್ಮ ಅನ್ನುವ ಸಿಟ್ಟು ಆಕೆಯಲ್ಲಿ ನೆಲೆ ಊರಿಬಿಟ್ಟಿತು. ಇದನ್ನು ಶ್ರೀ ವ್ಯಾಸರು ಸ್ತ್ರೀ ಸ್ವಭಾವ ಅನ್ನುವ ಒಂದು ಶಬ್ದದಿಂದ ಹೇಳ್ತಾರೆ. ಒಂದು ಬಾರಿ ಒಬ್ಬ ವ್ಯಕ್ತಿ ತನಗಾಗುವುದಿಲ್ಲ ಅಂತ ಅನಿಸಿದರೆ ಅದನ್ನು ಮತ್ತೆ ತನಗೆ ಆಗುತ್ತೆ ಅಂತ ಒಪ್ಪಿಕೊಳ್ಳುವ ಸ್ಥಿತಿಗೆ ಸ್ತ್ರೀ ಸಾಮಾನ್ಯವಾಗಿ ಬರುವುದಿಲ್ಲ ಅನ್ನೋದು ಈ ಸ್ತ್ರೀ ಸ್ವಭಾವ ಅನ್ನುವ ಶಬ್ದದ ಅರ್ಥ. ವಸ್ತುತಃ ಸ್ತ್ರೀಯರಿಗೂ ಪುರುಷರಿಗೂ ವ್ಯತ್ಯಾಸ ಇದೆ. ಸ್ತ್ರೀ ಅನ್ನುವ ಶಬ್ದ ಅದು ತನ್ನನ್ನು ವ್ಯತ್ಯಾಸ ಮಾಡಿಕೊಳ್ಳುವಂಥದ್ದು ಅನ್ನುವ ಅರ್ಥದಲ್ಲಿ ಪರ್ಯವಸಾನ ಆಗ್ತದೆ. ನಾವು ಲೋಕದಲ್ಲಿ ಹೇಳುವುದು ಉಂಟುಂಟು, ಸ್ತ್ರೀ ಅದು ಬಂಗಾರದ ಹಾಗೆ, ಪುರುಷ ಕಂಚಿನ ಹಾಗೆ ಅಂತ. ಬಂಗಾರ ಅಂತ ಸಾಮಾನ್ಯ ಸ್ತ್ರೀಯರನ್ನು ಬಂಗಾರಿ ಅಂತ ಕರೆದ ಹಾಗೆ ಪುರುಷರನ್ನು ಬಂಗಾರ ಅಂತ ಕರೆಯುವ ಕ್ರಮ ಇಲ್ಲ. ಬಂಗಾರಿ ಅಂತ ವ್ಯವಹರಿಸುವುದು, ಚಿನ್ನಿ ಅಂತ ವ್ಯವಹರಿಸುವುದು ಯಾಕಂದರೆ ಚಿನ್ನ ಕೈಯಲ್ಲಿದ್ದದ್ದು ಅದು ಕಿವಿಗೆ ಬೇಕು ಅಂತ ಅನಿಸಿದಾಗ ಬಹಳ ಸುಲಭವಾಗಿ ಪರಿವರ್ತಿಸಬಹುದು. ಅಂಗುಲೀಯಕವೆನಿಸಿದ್ದು ಕುಂಡಲವಾಗಬಹುದು, ಕುಂಡಲವಾದದ್ದು ಮೂಗಿಗೆ ಆಭರಣ ಆಗುವುದಕ್ಕೆ ಅವಕಾಶ ಇದೆ. ಬೇಕಾದ ಹಾಗೆ ಪರಿವರ್ತಿಸಿಕೊಳ್ಳುವ ಶಕ್ತಿ ಅದು ಸುವರ್ಣದ್ದು. ಕಂಚು ಹಾಗಲ್ಲ. ಒಂದು ಬಾರಿ ಒಡೆದರೆ ಮತ್ತೆ ಇನ್ನೊಂದು ಪಾತ್ರೆಯನ್ನಾಗಿಸುವುದೂ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಕಂಚು ಇರ್ತದೆ. ಹಾಗಾಗಿಯೇ ಸ್ತ್ರೀಯನ್ನು ಗೋತ್ರ ಪರಿವರ್ತನೆ ಅಂತ ವಿವಾಹದ ಸಂದರ್ಭದಲ್ಲಿ ಹೇಳ್ತಾರೆ. ಇನ್ನೊಂದು ಕುಟುಂಬಕ್ಕೆ, ಆ ಕುಟುಂಬದ ವ್ಯವಹಾರ ಸಂಪ್ರದಾಯಗಳಿಗೆ ತನ್ನನ್ನು ಸಮಗ್ರವಾಗಿ ಬದಲಾಯಿಸಿಕೊಳ್ಳತಕ್ಕಂತಹ ಶಕ್ತಿ ಅದು ಸ್ತ್ರೀ ಸ್ವಭಾವದಲ್ಲಿ ಬಂದಿರ್ತದೆ. ಆದರೆ ಅದೇ ಸ್ತ್ರೀಯಲ್ಲಿ ಈ ಒಲಿದರೆ ನಾರಿ ಮುನಿದರೆ ಮಾರಿ ಎನ್ನುವ ಗಾದೆಗೆ ಹಿನ್ನೆಲೆಯನ್ನು ವೇದವ್ಯಾಸರು ಒದಗಿಸಿಕೊಡ್ತಾರೆ. ಒಂದು ಬಾರಿ ಒಬ್ಬ ಸಾತ್ವಿಕನಾದ ವ್ಯಕ್ತಿಯಾಗಿದ್ದರೂ ಕೂಡ ಆತನ ಬಗ್ಗೆ ದುಷ್ಟ ಅಭಿಪ್ರಾಯ ತನ್ನ ಮನಸ್ಸಿನಲ್ಲಿ ಮೂಡಿದರೆ ಅದನ್ನು ಬದಲಾಯಿಸಿಕೊಳ್ಳುವಲ್ಲಿ ಸ್ತ್ರೀ ಸೋತು ಬಿಡ್ತಾಳೆ.
ಚಾಂಚಲ್ಯ ಅನ್ನೋದು ಆಕೆಯಲ್ಲಿದ್ದರೂ ಕೂಡ ಅಷ್ಟೇ ಸ್ಥಿರತೆ ಅನ್ನೋದು ಕೆಲವು ವಿಷಯಗಳಲ್ಲಿ ಗಾಢವಾಗಿರ್ತದೆ. ಇದನ್ನು ನಾವು ಅಂಬೆಯಲ್ಲಿ ಕಾಣ್ತೇವೆ. ಭೀಷ್ಮಾಚಾರ್ಯನ ಬಗ್ಗೆ ಒಂದು ಸ್ಥಿತಿಯಲ್ಲಿ ತಾನು ತಪ್ಪು ಭಾವನೆ ಮಾಡಿಕೊಂಡವಳು ಮತ್ತೆ ಅದನ್ನು ಬಿಡಲೇ ಇಲ್ಲ. ಇಷ್ಟಕ್ಕೂ ಕಾರಣ ಕರ್ಮ ಅಂತ ನಾವು ಹೇಳ್ತೇವೆ. ಅದಕ್ಕೋಸ್ಕರ ಹಿಂದೆ ವರಾಂಗಿ, ದ್ಯುನಾಮಕ ವಸು ಇವರ ಕಥೆಯನ್ನು ನಾವು ಶ್ರವಣ ಮಾಡಿದ್ದು. ಈಕೆ ಈ ಭೀಷ್ಮನನ್ನು ಮುಗಿಸಿಬಿಡಬೇಕು ಅನ್ನುವ ದೃಷ್ಟಿಯಿಂದ ತಪಸ್ವಿನಿಯಾಗಿ ಬಿಟ್ಟಿದ್ದಾಳೆ. ತಪಸ್ಸಿನಲ್ಲಿ ರುದ್ರನನ್ನು ಒಲಿಸಿಕೊಂಡಿದ್ದಾಳೆ. ಸುಮಾರು 6 ತಿಂಗಳ ತಪಸ್ಸು ಅಂಬೆ ನಡೆಸಿರುವಂಥದ್ದು. ಆ ತಪಸ್ಸು ಹೇಗೆ ನಡೆಸಿದ್ದಾಳೆ ಅಂತ ಮಹಾಭಾರತ ಓದಿದರೆ ಇಷ್ಟು ಕಷ್ಟ ಯಾವ ಹೆಣ್ಣು ಮಗಳು ಕೂಡ ಪಡಬಾರ್ದು ಅಂತ ನಮಗೆ ಅನಿಸುತ್ತೆ. ಇದೇ ರೀತಿಯ ತಪಸ್ಸನ್ನು ಮುಂದಕ್ಕೆ ಗಿರಿಜೆಯಲ್ಲಿ ವರ್ಣನೆ ಮಾಡ್ತದೆ. ಮಹಾಭಾರತದಲ್ಲಿ ಪಾರ್ವತೀ ದೇವಿಯ ವರ್ಣನೆ, ಆಕೆ ಮಾಡಿದ ತಪಸ್ಸು ಶಿವನನ್ನು ಪತಿಯನ್ನಾಗಿ ಪಡಿಬೇಕು ಅನ್ನೋ ಉದ್ದೇಶದಿಂದ ಮಾಡಿದ ತಪಸ್ಸು. ಆ ತಪಸ್ಸಿನ ಕಾರಣದಿಂದಲೇ ಆಕೆಗೆ ಅಪರ್ಣಾ ಅಂತ ಹೆಸರು ಬರ್ತದೆ, ಉಮಾ ಅಂತ ಹೆಸರು ಬರ್ತದೆ. ಒಂದು ಎಲೆಯನ್ನೂ ತಿನ್ನದೇ ತಪಸ್ಸು ಮಾಡಿದ್ಲಂತೆ. ಪರ್ಣ ಅಂದರೆ ಎಲೆ. ಅವಳ ಸಹೋದರಿ ಒಬ್ಬಳಿದ್ಲು, ಅವಳನ್ನು ಏಕಪರ್ಣ ಅಂತ ಕರೀತಾರೆ. ಇನ್ನೊಬ್ಬಳ ಅಕ್ಕ ಇದ್ಲು, ಆಕೆಯನ್ನು ಏಕಪಾಟಲ ಅಂತ ಕರೀತಾರೆ. ಆದರೆ ಈ ಮೇನೆಯ ಮಗಳಾದಂತಹ ಈ ಗಿರಿಜೆ, ಅವಳು ಒಂದು ಎಲೆಯನ್ನೂ ತಿನ್ನದೇ ತಪಸ್ಸು ಮಾಡಿದ ಕಾರಣದಿಂದ ಆಕೆಯನ್ನು ಅಪರ್ಣ ಅಂತ ವ್ಯವಹರಿಸಿದ್ರಂತೆ. ನವಿದ್ಯತೆ ಪರ್ಣಮಪಿ ಆಹಾರತ್ವೇನ ಯಸ್ಯಾಹ ಅಂತ. ಯಾರು ಒಂದು ಎಲೆಯನ್ನೂ ಕೂಡ ಆಹಾರವನ್ನಾಗಿ ತಗೊಳ್ಳದೇ ತಪಸ್ಸು ಮಾಡಿದ್ಲೋ ಅಂಥವಳು ಅಪರ್ಣೆ ಅಂತ ಅನಿಸಿಕೊಂಡ್ಳು. ತಾಯಿಯಾದಂತಹ ಮೇನೆ ಆಕೆಯ ತಪಸ್ಸನ್ನು ನೋಡಿ, ಮಗಳೇ ಇಂಥ ತಪಸ್ಸು ಮಾಡಬೇಡ, ನನ್ನ ಕರಳು ಕಿವಿಚಿದ ಹಾಗೆ ಆಗ್ತದೆ ಅಂತ ಬಂದು ಹೇಳಿಕೊಂಡ್ಲಂತೆ. ಸಂಸ್ಕೃತದಲ್ಲಿ ಇಷ್ಟು ದೊಡ್ಡ ಮಾತು ಹೇಳಬೇಕು ಅಂತಿಲ್ಲ, ಚಿಕ್ಕ ಅಕ್ಷರದಲ್ಲಿ ಹೇಳಲಿಕ್ಕೆ ಆಗ್ತದೆ. ಅವಳು ಹೇಳಿದ್ದೆಷ್ಟು ಅಂದರೆ ಉ ಮಾ ಅಂತ ಹೇಳಿದ್ಲಂತೆ. ಉ ಅನ್ನೋದು ಸಂಬೋಧನೆಯಲ್ಲಿರುವ ಸಂಸ್ಕೃತದ ಶಬ್ದ. ಪ್ರೀತಿಯ ಮಕ್ಕಳನ್ನು ಉ ಅಂತ ಕರೆಯೋದು. ಉ ಅಂದರೆ ಮಗಳೇ, ಮಾ ಅಂದರೆ ಬೇಡವೇ ಬೇಡ, ಇಷ್ಟು ಕಷ್ಟದ ತಪಸ್ಸು ಮಾಡಬೇಡ ಅಂತ ಆಕೆ ಕೂಗಿದ್ದಕ್ಕೆ ದೇವತೆಗಳೆಲ್ಲ ಉಮಾ 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 ಅಂತ ಪ್ರತಿಧ್ವನಿಸಿದರಂತೆ. ಹಾಗೆ ಆಕೆ ಉಮಾದೇವಿ ಅಂತ ಕರೆಸಿಕೊಳ್ಳುವಷ್ಟು, ಏಕಪಾಟಲೆಯಾಗಿದ್ದವಳು ಅಪರ್ಣಾ ಅಂತ ಕರೆಸಿಕೊಳ್ಳುವಷ್ಟು ದೊಡ್ಡ ವ್ಯಕ್ತಿತ್ವವನ್ನು ಪಡೆದದ್ದು ತಪಸ್ಸಿನ ಕಾರಣದಿಂದ. ಅದಕ್ಕೆ ಶಿವ ಒಲಿದು ತನ್ನ ಅರ್ಧ ಶರೀರವನ್ನು ಆಕೆಗೆ ಇತ್ತ ಅಂತ ಮುಂದಕ್ಕೆ ಮಹಾಭಾರತ ವರ್ಣಿಸುತ್ತೆ. ಅಂತಹ ವಿಚಿತ್ರವಾದ ತಪಸ್ಸನ್ನು ಈಕೆ ನಡೆಸಿದ್ಲು ಅಂಬೆ. ಬರೀ 6 ತಿಂಗಳಲ್ಲಿ ಶಿವನನ್ನು ತಾನು ಸಾಕ್ಷಾತ್ಕರಿಸಿಕೊಂಡ್ಳು. ಶಿವನಿಗೆ ಆಶುತೋಷ ಅಂತ ಒಂದು ಹೆಸರಿದೆ. ಬಹಳ ಬೇಗ ಒಬ್ಬ ಫಲವನ್ನು ಕೊಡಬೇಕಾದರೆ ಒಂದೋ ಶಿವನ ಮಗನಾದ ಗಣಪತಿ ಆಗಬೇಕು, ಇಲ್ಲ ಶಿವನಾಗಬೇಕು. ಶೀಘ್ರದಲ್ಲಿ ಫಲವನ್ನು ಕೊಡತಕ್ಕಂತಹ ದೇವತೆ ಅಂತ. ಹಾಗೆ ಈಕೆ ಶಿವನನ್ನು ಒಲಿಸಿಕೊಂಡ್ಲು, ತನ್ನ ಅಭೀಷ್ಟವನ್ನು ಹೇಳಿದ್ಲು. ನನಗೆ ಗಂಡಾಗಬೇಕು. ಯಾಕೆ ಅಂತ ಕೇಳಿದ ಶಿವ. ಯಾಕಂದರೆ ನನ್ನ ಭೀಷ್ಮನನ್ನು ಸಂಹರಿಸಬೇಕು. ಆತ ಇಚ್ಛಾಮರಣಿ ಇದ್ದಾನೆ. 2 ಬಾರಿ ಇಚ್ಛಾಮರಣವನ್ನು ಗಟ್ಟಿಯಾಗಿಸಿಕೊಂಡವನಿದ್ದಾನೆ. ಅವನನ್ನು ಮುಗಿಸುವುದಕ್ಕೆ ನಾನು ವರ ಕೊಡುವುದಕ್ಕಾಗುವುದಿಲ್ಲ. ಒಂದು ವರಕ್ಕೆ ಪ್ರತಿಯಾಗಿ ಮತ್ತೊಂದು ವರ ಕೊಡುವುದಕ್ಕಾಗುವುದಿಲ್ಲ. ಶಂತನು ಅಂದರೆ ಸಾಕ್ಷಾತ್ ವರುಣ ಕೊಟ್ಟಂತಹ ವರುಣ ಇಚ್ಛಾಮರಣದ ವರ ಇದೆ. ಅದಕ್ಕೆ ವಿರುದ್ಧವಾಗಿ ನಿನ್ನಿಂದ ಸಾಯಬೇಕು ಅಂತ ವರ ಕೊಡುವುದಕ್ಕಾಗುವುದಿಲ್ಲ. ಆದರೆ ಇಷ್ಟು ಕೊಡ್ಬೋದು, ಇದೊಂದು ಮಾಲೆ ಕೊಡ್ತೇನೆ. ಈ ಮಾಲೆಯನ್ನು ಯಾರು ಧರಿಸಿಕೊಳ್ತಾರೆ ಅವರು ಆ ಭೀಷ್ಮನ ಮರಣಕ್ಕೆ ಕಾರಣರಾಗ್ತಾರೆ. ಇವಳಿಗೆ ಅಷ್ಟು ಸಾಕಾಯಿತು. ಹೋಗಿ ಯಾರಾದರೂ ಕೂತಿದ್ದಾಗ, ಸ್ವಲ್ಪ ಉಪನ್ಯಾಸದಲ್ಲಿ ನಿದ್ದೆ ಮಾಡ್ತಾ ಇದ್ದಾಗ ಮಾಲೆ ಹಾಕಿದರೆ ಆಯಿತು ಅಂತ ಯೋಚನೆ ಮಾಡಿದ್ಳು. ಅಂತೂ ಮಾಲೆಯನ್ನು ತಗೊಂಡ್ಳು. ಅದರ ಜೊತೆಗೆ ಗಂಡಾಗಬೇಕು ಅನ್ನುವ ವರವನ್ನು ಶಿವ ಮೌನದಿಂದ ಸಮ್ಮತಿಸಿದ್ದಾನೆ. ಇವಳು ತಪಸ್ವಿನಿಯಾಗಿ ಜಟೆ, ತಲೆಗೂದಲನ್ನು ಕಟ್ಟಿದ್ದಲ್ಲ, ಜಟೆ ಕಟ್ಟಿದೆ. ಜಟೆ ಕಟ್ಟಿದಂತಹ ತಲೆಯಲ್ಲಿ ನಾರುಗಳನ್ನು ಮೈಮೇಲೆ ಉಟ್ಟುಕೊಂಡು ವಿಚಿತ್ರವಾದ ಅವಧೂತ ವೇಷದಲ್ಲಿ ಕೈಯಲ್ಲಿ ಅಮಲಾನ ಪಂಕಜ ಮಾಲೆಯನ್ನು ಹಿಡ್ಕೊಂಡು ಊರಿನಲ್ಲಿ ಓಡಾಡಿದ್ಲು. ದೊಡ್ಡ ದೊಡ್ಡ ರಾಜರ ಹತ್ರ ಬರ್ತಾಳೆ. ಈ ಮಾಲೆಯನ್ನು ಹಾಕ್ಕೊಳ್ಬೇಕು ನೀವು ಅಂತ ಹೇಳ್ತಾಳೆ. ಇವಳ ಮನಮೋಹಕವಾದಂತಹ ವ್ಯಕ್ತಿತ್ವದ ಮಧ್ಯೆ ಈ ವಿಚಿತ್ರವಾದ ತಾಪಸ ವೇಷ, ಇದನ್ನು ಗಮನಿಸಿ ಆಕೆಯನ್ನು ನೋಡಲಿಕ್ಕೆ ಕೆಲವರು ಹೆದರ್ತಾ ಇದ್ರಂತೆ. ಆದರೆ ವಿಚಾರ ಗೊತ್ತಾಯಿತು, ಮಾಲೆ ಹಾಕಿಕೊಂಡ್ರೆ ಭೀಷ್ಮನನ್ನು ಸಂಹರಿಸುವ ಮಹಾಬಲ ನಿಮ್ಮಲ್ಲಿ ಬರ್ತದೆ, ಶಿವನ ವರ ಇದೆ. ಯಾರೂ ಕೂಡ ಮಾಲೆ ಹಾಕಿಕೊಳ್ಳುವುದಕ್ಕೆ ಮುಂದಕ್ಕೆ ಬರಲಿಲ್ಲ. ಯಾಕಂದರೆ ಇವತ್ತು ಮಾಲೆ ಹಾಕಿಕೊಂಡ್ರೆ ನಾಳೆ ಪ್ರಾತಃ ಕಾಲದ ದೈನಿಕದಲ್ಲಿ ಅದು ಮೊದಲ ಪ್ರಸಾರದಲ್ಲಿ ಇರ್ತದೆ ವಿಷಯ. ಭೀಷ್ಮನ ಕಿವಿಗೆ ಮುಟ್ಟುತ್ತೆ, ಇಂತಹ ಮಾಲೆಯನ್ನು ಹಾಕಿಕೊಂಡಿದ್ದಾರೆ ಅಂತ. ಭೀಷ್ಮ ಅನ್ನೋ ಹೆಸರು ಕೇಳಿದರೆ ನಡುಕ ಉಳ್ಳಂತಹ ಕ್ಷತ್ರಿಯ ಶಿರೋಮಣಿಗಳು ಆ ಕಾಲದಲ್ಲಿದ್ದದ್ದು. 525 ವರ್ಷಗಳ ತನಕ ಅಧ್ಯಯನ ಮಾಡಿದಂತಹ ಆಚಾರ್ಯ ಶಕ್ತಿ
ಅದರಲ್ಲಿ 100 ವರ್ಷಗಳು ಮತ್ತು 25 ವರ್ಷಗಳ ದೀರ್ಘಕಾಲದ ಶಸ್ತ್ರಾಭ್ಯಾಸ ಜೊತೆಗೆ ಸೇರಿಕೊಂಡಿದೆ. ಇಷ್ಟು ಇರತಕ್ಕಂತಹ ಭೀಷ್ಮನ ಮುಂದೆ ಯಾರೂ ಕೂಡ ತಲೆ ಎತ್ತಿ ನಿಲ್ಲುವಂತಹ ಧೈರ್ಯ ಮಾಡ್ತಾ ಇರಲಿಲ್ಲ. ಭೀಷ್ಮನ ಭಯದಿಂದ ಒಬ್ಬರೂ ಮಾಲೆಯನ್ನು ಹಾಕಿಕೊಳ್ಳುವುದಕ್ಕೆ ಸಿದ್ಧ ಆಗಲಿಲ್ಲ. 5 ವರ್ಷ ತಿರುಗಿದ್ಲು ಅಂತ ಮಹಾಭಾರತ ಹೇಳ್ತದೆ. ತಿರುಗಾಟ ಒಂದು ಕಡೆಗೆ ಹೋಗುವುದು, ಅಲ್ಲಿ ಆಗೋದಿಲ್ಲ ಅಂತ ಹೇಳಿದರೆ ಇನ್ನೊಬ್ಬ ರಾಜನ ಹತ್ರ ಹೋಗುವುದು, ಅಲ್ಲೂ ಆಗುವುದಿಲ್ಲ. ಹುಚ್ಚು ಹಿಡಿದ ಹಾಗೆ ಹೋಗಿದೆ ಇವಳಿಗೆ. ಈ ಮಾಲೆಯನ್ನು ಯಾರು ಹಾಕಿಕೊಳ್ತಾರೆ? ಒಬ್ಬರು ಹಾಕಿಕೊಳ್ತಾ ಇಲ್ಲ. ಯಾವುದೋ ಮಲಗಿದ್ದ ವ್ಯಕ್ತಿಗೆ ಮಾಲೆ ಹಾಕಲಿಕ್ಕೆ ಹೋದಾಗ ಅದು ಭೂತವಾಗಿ ಎದ್ದು ಇವನನ್ನು ಓಡಿಸಿಕೊಂಡು ಬಂತಂತೆ. ಏನೇನೋ ಜೀವನದಲ್ಲಿ ಅನುಭವಿಸಿದವಳು ಅಂಬೆ. ಅಂತಹ ಅಂಬೆ ಕೊನೆಗೆ ಒಂದು ಸಲ ಪಾಂಚಾಲ ದೇಶಕ್ಕೆ ಬರ್ತಾಳೆ. ಅಲ್ಲಿಯ ರಾಜ ಯಜ್ಞಸೇನ, ಪೃಷತನ ಮಗನಾದಂತಹ ದೃಪದ, ಆತನನ್ನು ಕೂಗಿ ಕರೀತಾಳೆ. ಆತ ಆಸ್ಥಾನದಲ್ಲಿ ಸಭೆಯಲ್ಲಿ ನಿರತನಾಗಿದ್ದವ ಸಭೆಯಿಂದ ಹೊರಗೆ ಬರ್ತಾನೆ. ಇವಳು ಈ ಅಜಿನ ಜೊತೆಗೆ ಅಂಬ ಒಂದು ಚೀರಾಂಬರವನ್ನು ಧರಿಸಿಕೊಂಡು ಸಭಾಪ್ರವೇಶ ಮಾಡುವುದಿಲ್ಲ ಅಂತ ಸಂಕಲ್ಪ ಮಾಡಿದ್ದಾಳೆ. ಹಾಗಾಗಿ ಹೊರಗೆ ಬರ್ತಾನೆ ದೃಪದ. ಬಂದವನ ಹತ್ರ ಹೇಳ್ತಾಳೆ, ಈ ಮಾಲೆಯನ್ನು ನೀನು ಹಾಕ್ಕೊಳ್ಬೇಕು. ನಾನು ಊರಲ್ಲೆಲ್ಲ ಪ್ರಯತ್ನ ಪಟ್ಟಾಯಿತು, ಒಬ್ಬರೂ ಮಾಲೆಯನ್ನು ಧರಿಸುವುದಕ್ಕೆ ಸಿದ್ಧ ಇಲ್ಲ. ನಿಮಗೂ ಹಸ್ತಿನಾವತಿಗೂ ಬಹಳ ಪ್ರಾಕ್ತನ ಕಾಲದಿಂದಲೇ ಸ್ವಲ್ಪ ವೈರ ಇದೆ. ಆದ್ದರಿಂದ ಭೀಷ್ಮನನ್ನು ಸಂಹರಿಸುವುದಕ್ಕೆ ಸಮರ್ಥ ಅಂತೇಳಿದರೆ ನೀನು. ನಿನ್ನ ಊರಿಗೆ ಯಾರೂ ಕೂಡ ಬಂದು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ವರವನ್ನು ಪಡೆದಿರತಕ್ಕಂತಹ ದೇಶ ಈ ಪಾಂಚಾಲ ದೇಶ. ಆದ್ದರಿಂದ ಈ ಮಾಲೆಯನ್ನು ಸ್ವೀಕರಿಸು. ದೃಪದ ಕೇಳ್ತಾನೆ, ಈ ಮಾಲೆಯನ್ನು ಹಾಕೊಳ್ಳಬೇಕಾದ ಅನಿವಾರ್ಯತೆ ಏನಿದೆ? ನಮಗೂ ಭೀಷ್ಮನಿಗೂ ತುಂಬ ಒಳ್ಳೆಯ ಸಂಬಂಧ ಇದೆ, ಯಾಕೆ ಹಾಳು ಮಾಡಿಕೊಳ್ಳಬೇಕು? ಇವಳು ತನ್ನ ಪರಿಸ್ಥಿತಿಯನ್ನು ಕಣ್ಣಲ್ಲಿ ನೀರು ಬರುವ ಹಾಗೆ ಹೇಳಿಕೊಳ್ತಾಳೆ. ನನ್ನ ಈ ಧರ್ಮಕ್ಕೆ ಭಂಗವನ್ನು ತಂದಂತಹ ವ್ಯಕ್ತಿ ಭೀಷ್ಮ ಅಂತ ಭೀಷ್ಮನ ಮೇಲೆ ಹಿಂದೆ ಏನೇನು ಆಕ್ಷೇಪ ಮಾಡಿದ್ಲು ಎಲ್ಲವನ್ನೂ ಮಾಡ್ತಾಳೆ. ಅದಕ್ಕೆ ದೃಪದ ನಕ್ಕ ಅಂತೆ. ನಿನ್ನ ಜನ್ಮಾಂತರದ ಕರ್ಮಕ್ಕೆ ನಮ್ಮನ್ನೆಲ್ಲ ಈಡು ಮಾಡಬೇಡ ಅಂತ ಹೇಳಿ ಒಳಗೆ ಪ್ರವೇಶ ಮಾಡಿದ. ಪ್ರವೇಶ ಮಾಡಿದಾಗ ಇವಳು ಚಂಡಿಯಾದ್ಲು. ಮುಖವೆಲ್ಲ ಕೆಂಪಾಗಿ ಹೋಯಿತು. ಮಾಲೆಯನ್ನು ತಂದು ಆ ದ್ವಾರದಲ್ಲಿಟ್ಟು, ಇದು ಈ ಪಾಂಚಾಲ ದೇಶಕ್ಕೆ ನಾನು ಮಾಲೆ ಹಾಕಿದ್ದೇನೆ, ಯಾರು ಹಾಕೊಳ್ಳದೆ ಹೋದರೆ ತೊಂದರೆ ಇಲ್ಲ, ಈ ದೇಶಕ್ಕೆ ಮಾಲೆ ಅಂತ ದ್ವಾರದಲ್ಲಿಟ್ಟು ಬಡನೆ ಪಿಶಾಚಿಯ ಹಾಗೆ ಹೊರಟ್ಲು ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಹೊರಟ್ಲು, ಎಲ್ಲಿ ಹೋದ್ಲು ಅಂತಿಲ್ಲ, ಮಾಲೆ ಅಲ್ಲಿ ಇಟ್ಟಿದ್ದಾಳೆ. ದೃಪದ ಆ ಮಾಲೆಯನ್ನು ಕೈಯಲ್ಲಿ ಹಿಡ್ಕೊಂಡು ಇವಳನ್ನು ಬೆನ್ನು ಹತ್ತಾನೆ. ದಯವಿಟ್ಟು ತೆಗೊಂಡು ಹೋಗು ಅಂತ ಅಂಗಲಾಚಿ ಬೇಡ್ತಾನೆ. ಈ ಮಾಲೆಯನ್ನು ನಮ್ಮ ಊರಿಗೆ ಹಾಕಿಬಿಡಬೇಡ, ಭೀಷ್ಮನ ಜೊತೆಗೆ ವೈರ ನಮ್ಮಲ್ಲಿ ಈಡಾಗುವುದಕ್ಕೆ ನೀನು ಅವಕಾಶ ಕಲ್ಪಿಸಬೇಡ. ಇವಳು ಹೇಳದೆ ಕೇಳದೆ ಓಡಿದವಳು. ಆಮೇಲೆ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ ಅಂಬೆ. ಹಾಗೆ ಹೋದವಳು ಕಾಡಿನಲ್ಲಿ ತಾನು ಮತ್ತೊಮ್ಮೆ ತಪಸ್ಸನ್ನು, ಶಿವನನ್ನು ಕುರಿತು ತಪಸ್ಸು ಮಾಡ್ತಾ, ನಾನು ಶಿವನಿಂದ ಪಡೆದ ವರ ಪುರುಷನಾಗಿ ಹುಟ್ಟಿ ಭೀಷ್ಮನ ಸಂಹಾರಕ್ಕೆ ಕಾರಣ ಆಗಬೇಕು ಅನ್ನುವ ಆಲೋಚನೆಯನ್ನೇ ಮಾಡ್ತಾ, ತಾನು ನಿರಾಹಾರ ಸಲ್ಲೇಖನ ವ್ರತ ಅಥವಾ ಪ್ರಾಯೋಪವೇಶ ಅನ್ನುವ ಕ್ರಮದಿಂದ ಶರೀರ ತ್ಯಾಗವನ್ನು ಮಾಡ್ತಾಳೆ. ಅಷ್ಟರಲ್ಲಿ ಈ ಪಾಂಚಾಲ ರಾಜನ ಮಾಲೆ ಅದು ಎಷ್ಟು ದಿವಸವಾದರೂ ಒಣಗುವುದಿಲ್ಲ. ದಿವಸ ಹೋದಾಗೆ ಫಳಫಳಾಯಮಾನವಾದ ಮಾಲೆ, ಶಿವದತ್ತವಾದ ಅಮ್ಲಾನ ಪುಷ್ಪ, ಯಾವತ್ತೂ ಬಾಡದ ಪರಿಮಳಿತವಾದ ಪುಷ್ಪದಿಂದ ಕೂಡಿದ ಮಾಲೆ, ದೈವೀ ಹಾರ ಅದು. ಅದನ್ನು ದೃಪದ ರಕ್ಷಣೆ ಮಾಡಿದ ಅಂತೆ. ಯಾರು ಹಾಕ್ಕೊಳ್ಬಾರ್ದು ನಮ್ಮ ಊರಿನವರು. ಅದನ್ನು ಒಂದಿಷ್ಟು ಜನರನ್ನು ಕರೆದು ಹೇಳಿದ, ಇದನ್ನು ಹೀಗೆ ರಕ್ಷಣೆ ಮಾಡಬೇಕು, ನಮ್ಮ ಊರಿನವರು ಯಾರು ಹಾಕ್ಕೊಳ್ಬಾರ್ದು, ಭೀಷ್ಮನಿಗೂ ಈ ವಿಷಯ ತಲುಪಿಸಬೇಕು, ಈ ಮಾಲೆಯನ್ನು ದೃಪದ ಜಾಗೃತೆಯಾಗಿ ಯಾರು ಹಾಕಿಕೊಳ್ಳದೇ ಇರುವ ಹಾಗೆ ನೋಡಿಕೊಂಡಿದ್ದಾನೆ ಅಂತ ವಿಷಯ ತಲುಪಿಸಬೇಕು. ಏನೇನೋ ಫಚೀತಿ ಮಾಡಿಕೊಂಡ ದೃಪದ. ಆದರೆ ಅದೇ ದೃಪದನಿಗೆ ಒಬ್ಬಳು ಹುಡುಗಿ ಮಗಳು ಹುಡ್ತಾಳೆ. ಅವಳನ್ನು ಶಿಖಂಡಿನಿ ಅಂತ ಕರೀತಾರೆ. ಸುಂದರಿಯಾದಂತಹ ಹುಡುಗಿ. ಅವಳು ತನ್ನ 7ನೇ ವಯಸ್ಸಿನಲ್ಲಿ ಈ ಮಾಲೆಯನ್ನು ನೋಡಿ, ಇದೇನು ಇಷ್ಟು ಇದನ್ನು ಜಾಗ್ರತೆ ಮಾಡ್ತಾ ಇದ್ದಾರೆ, ತುಂಬ ಪರಿಮಳ ಇದೆ ಅಂತ ಮೇಲೆ ಹಾಕ್ಕೊಂಡು ದೃಪದನ ಮುಂದೆಯೇ ಕುಣಿದಾಡಿಬಿಟ್ಲಂತೆ. ಚಿಕ್ಕ ಮಕ್ಕಳು ಕುಣಿದಾಡಿಬಿಟ್ಟಿದ್ದಾಳೆ. ಇದು ಯಾರು ಈ ಶಿಖಂಡಿನಿ? ಅಲ್ಲಿ ಸತ್ತಂತಹ ಅಂಬೆ ದೃಪದನಿಗೆ ಮಗಳಾಗಿ ಹುಟ್ಟಿದ್ದಾಳೆ. ದೃಪದನಿಗೆ ಮಗಳಾಗಿ ಹುಟ್ಟಿದ್ದು ಕೂಡ ಶಿವನನ್ನು ಕುರಿತು ತಪಸ್ಸು ಮಾಡಿದ ಕಾರಣದಿಂದ. ಗಂಡು ಮಗು ಬೇಕು ಅಂತ ಪ್ರಾರ್ಥಿಸಿದ. ಶಿವ ಹೇಳಿದ, ಹೆಣ್ಣು ಮಗು ಹುಟ್ಟುತ್ತದೆ, ಕೆಲವೇ ಕಾಲದಲ್ಲಿ ಗಂಡಾಗ್ತದೆ, ಯೋಚಿಸಬೇಡ. ಅಂತೂ ದೃಪದ ಧೈರ್ಯದಿಂದ ಬಂದ. ಹೆಣ್ಣು ಮಗು ಹುಟ್ಟಿತು. ಹುಟ್ಟಿದ ಮಗುವನ್ನು ಹೆಣ್ಣು ಅಂತ ಲೋಕಕ್ಕೆ ಪ್ರಚಾರವಾಗದೇ ಇರುವ ಹಾಗೆ ನೋಡಿಕೊಂಡ. ಶಿವನ ವರದ ಮೇಲೆ ಅಷ್ಟು ವಿಶ್ವಾಸ, ಯಾವತ್ತಾದರೂ ಗಂಡಾಗ್ತದೆ. ಆದ್ದರಿಂದ ಲೋಕಕ್ಕೆ ಪ್ರಚಾರ ಮಾಡುವಾಗ ಅದು ಗಂಡು. ಅದಕ್ಕೆ ಏನು ನಾಮಕರಣ ಮಾಡಿದ್ದೀರಿ ಅಂತ ಕೇಳಿದರೆ ಶಿಖಂಡಿ ಅಂತ ಲೋಕದಲ್ಲಿ ವ್ಯವಹಾರ ಮಾಡಿದ. ವಸ್ತುತಃ ಶಿಖಂಡಿನಿ ಅಂತ ಅವಳ ಹೆಸರು. ಆದರೆ ಶಿಖಂಡಿ ಅನ್ನುವ ಶಬ್ದಕ್ಕೆ ಅರ್ಥ
ನವಿಲಗರಿಯನ್ನು ಧರಿಸಿದಂತಹ ನವಿಲು ಅಂತ ಅರ್ಥ. ಸಂಸ್ಕೃತದಲ್ಲಿ ಶಿಖಂಡ ಅನ್ನುವ ಶಬ್ದಕ್ಕೆ ನವಿಲಗರಿ ಅಂತ ಅರ್ಥ. ಧನ ಅಂದರೆ ದುಡ್ಡು, ಧನಿ ಅಂದರೆ ದುಡ್ಡು ಉಳ್ಳವ ಅಂತ. ಹಾಗೆ ದುಃಖ ದುಃಖಿ ಇದ್ದ ಹಾಗೆ ಶಿಖಂಡ ಶಿಖಂಡಿ. ಶಿಖಂಡಿ ಅಂದರೆ ಶಿಖಂಡವನ್ನು ಧರಿಸಿದವ. ಭಗವಂತ ಪರಮಾತ್ಮನಿಗೆ ಶಿಖಂಡಿ ಅಂತ ಒಂದು ಹೆಸರಿದೆ. ವಿಶೇಷವಾಗಿ ಭಗವಂತನ ಕೃಷ್ಣಾವತಾರವನ್ನು ಶಿಖಂಡಿ ಅನ್ನುವ ಶಬ್ದದಿಂದ ಭಾಗವತ 2 ಬಾರಿ ಉಲ್ಲೇಖ ಮಾಡ್ತದೆ. ನವಿಲಗರಿಯನ್ನು ತಲೆಯಲ್ಲಿ ಧರಿಸಿದವ ಅನ್ನುವ ಅರ್ಥದಲ್ಲಿ. ಇವನನ್ನು ಶಿಖಂಡಿ ಅಂತ ಕರೆದದ್ದು ಯಾಕೆ? ನವಿಲಗರಿ ಧರಿಸಿದವ ಅಂದರೆ ಮಯೂರ ವರ್ಮ ಅಂತ ಹೆಸರಿಡುವುದಕ್ಕೂ ಶಿಖಂಡಿ ಅಂತ ಹೆಸರಿಡುವುದಕ್ಕೂ ವ್ಯತ್ಯಾಸ ಇಲ್ಲ. ಮಯೂರ ಅಂತ ಹೆಸರಿಟ್ಟ ಅಂತ ಅರ್ಥ. ನಾನು ಇಷ್ಟು ವಿವರಣೆ ಯಾಕೆ ಕೊಟ್ಟೆ ಅಂದರೆ, ಅನೇಕರಿಗೆ ಶಿಖಂಡಿ ಅಂತ ಹೇಳಿದ ಕೂಡಲೇ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋ ವ್ಯಕ್ತಿತ್ವಕ್ಕೆ ಹಾಗೆ ಕರೀತಾರೆ ಅಂತ ಕನ್ನಡ ಶಬ್ದಕೋಶ ಅಂತ ಇಷ್ಟು ದಪ್ಪದ ಪುಸ್ತಕದಲ್ಲಿ ಹಾಗೆ ಅರ್ಥ ಬರೆದಿದ್ದಾರೆ. ಅದು ಶಬ್ದದ ಅರ್ಥ ಅಲ್ಲ, ಶಬ್ದದಿಂದ ಎಳೆದು ಧ್ವನಿಯಿಂದ ಬಂದ ಅರ್ಥ. ಯಾಕಂದರೆ ಈ ಶಿಖಂಡಿ ಮೊದಲು ಹೆಣ್ಣಾಗಿದ್ದವ, ಆಮೇಲೆ ಗಂಡಾದ ಮೇಲೆಯೂ ಗಂಡೋ ಹೆಣ್ಣೋ ಅನ್ನೋ ಪ್ರಸಂಗದಲ್ಲೇ ಬೆಳೆದವಾದ್ದರಿಂದ ಇವನು ಶಿಖಂಡಿಯಾಗಿದ್ದ ಅನ್ನುವ ಕಾರಣದಿಂದ ಉಳಿದವರನ್ನು, ಆ ಸ್ಥಿತಿಯಲ್ಲಿದ್ದವರನ್ನು ಶಿಖಂಡಿ ಅಂತ ಕರೀಲಿಕ್ಕೆ ಶುರು ಮಾಡಿದರು. ಅದು ಧ್ವನಿಯಿಂದ ಬಂದ ಅರ್ಥವೇ ಹೊರತು ಆ ಶಬ್ದಕ್ಕೆ ಆ ಅರ್ಥ ಇಲ್ಲ. ಶಿಖಂಡಿ ಅಂತೇಳಿದರೆ ನವಿಲಗರಿ ಧರಿಸಿದ್ದು, ಅದು ನವಿಲು ಆಗ್ಬೋದು, ಇನ್ನೊಬ್ಬನೂ ಆಗ್ಬೋದು. ಶಿಖಂಡಿನಿ ಬೆಳೆದಲು, ಆದರೆ ಊರಿಗೆಲ್ಲ ರಾಜಪುತ್ರ ಬೆಳೆದಿದ್ದಾನೆ ಅಂತಲೇ ಪ್ರಸಿದ್ಧಿ. ಮಾತು ಸ್ವಲ್ಪ ಹೆಣ್ಣಿನ ಧ್ವನಿ ಇದೆ, ಅದು ಗಂಡಿನ ಧ್ವನಿ, ಇವೆಲ್ಲ ವಯಸ್ಸಾದಾಗ ಸರಿಯಾಗ್ತದೆ ಅಂತ ಜನ ಅಂದುಕೊಳ್ತಾ ಇದ್ದರು. ಪೋಷಾಕುಗಳಲ್ಲಿ ರಾಜಕುಮಾರನ ಹಾಗೆ ಮೆರಿತಾ ಇದೆ. ವಯಸ್ಸು 17-18 ಆಗ್ತಾ ಬರ್ತಾ ಇದ್ದ ಹಾಗೆ ಮದುವೆಯ ಆಲೋಚನೆ ಮಾಡಿದ ದೃಪದ. ಪಕ್ಕದಲ್ಲಿದ್ದ ದೇಶ ದಶಾರ್ಣ ದೇಶ ಅಂತ ಹೆಸರು. ಪಾಂಚಾಲ ದೇಶದಿಂದ ಇವತ್ತಿಗೆ ಸುಮಾರು 180 ಕಿಲೋಮೀಟರ್ ದೂರ ಹೋದರೆ ದಶಾರ್ಣ ದೇಶ ಸಿಗ್ತದೆ. ದಶಾರ್ಣ ಅಂತ ಇವತ್ತು ಪಂಜಾಬ್ ಅಂತ ಕರೀತಾರೆ. ದಶಾರ್ಣ ಅಂದರೆ 10 ನದಿಗಳು ಹರಿಯುವ ದೇಶ ಅಂತ ಅರ್ಥ. 10 ನದಿ ಅವತ್ತು ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ ಸೇರಿ ಒಂದು ದೇಶವಾಗಿತ್ತು. ಅದನ್ನು ದಶಾರ್ಣ ಅಂತ ಕರೀತಾ ಇದ್ದರು. ಅದರಲ್ಲಿ 5 ನದಿ ಒಂದು ರಾಜ್ಯದಲ್ಲಿ ಹರಿಯುತ್ತೆ. ಪಂಚ ಅಪಗಳು ಹರಿಯುವುದರಿಂದ ಅದನ್ನು ಪಂಚಾಪ್ ಅಂತ ಶಾಸ್ತ್ರದಲ್ಲಿ ವ್ಯವಹರಿಸಿದ್ರು. ಇವತ್ತು ಪಂಜಾಬ್ ಅಂತ ಆಗಿದೆ ಅದು. ಇನ್ನೊಂದು ದೇಶದಲ್ಲಿ ಮತ್ತೆ 5 ನದಿಗಳು ಹರಿತಾವೆ. ಆ 2 ದೇಶಗಳು ಒಟ್ಟು ಸೇರಿ ಒಂದು ರಾಜ್ಯವಾಗಿ ಅದನ್ನು ದಶಾರ್ಣ ದೇಶ ಅಂತ ಹಿಂದೆ ಕರೀತಾ ಇದ್ರು. ಹಿರಣ್ಯವರ್ಮ ಅನ್ನುವ ರಾಜ ಅದನ್ನು ಆಳ್ತಾ ಇದ್ದ. ಅವನಿಗೆ ಸುಂದರಿಯಾದ ಹೆಣ್ಣು ಮಗಳು. ಅಲ್ಲಿ ಹೋಗಿ ದೃಪದ ಮಾತಾಡಿ ತಮ್ಮ ಮಗನಿಗೆ ಹೆಣ್ಣು ತಂದು ಮದುವೆ ಮಾಡ್ತಾನೆ. ಮದುವೆ ಆಗಿ 15 ದಿವಸಕ್ಕೆ ಅಲ್ಲಿಗೆ ಸುದ್ದಿ ಹೋಯಿತು. ಯಾಕಂದರೆ ಮದುವೆ ಮಾಡಿಕೊಡುವಾಗ ಹೆಣ್ಣನ್ನು ಮಾತ್ರ ಕೊಡುವುದಲ್ಲ, ಹೆಣ್ಣಿನ ಜೊತೆಗೆ ಒಂದಿಷ್ಟು ದಾಸಿಯರನ್ನೂ ಕಳಿಸುವುದು ಅದು ರಾಜರ ಸಂಪ್ರದಾಯ. ಒಬ್ಬಾಕೆ ದಾಸಿಗೆ ವಿಷಯ ಗೊತ್ತಾಯಿತು. ಇವಳು ಗುಟ್ಟು ಹೇಳಿದ್ಲು, ನನ್ನ ಗಂಡ ಅದು ಗಂಡ ಅಲ್ಲ, ಅದು ಗಂಡಿ ಅಂತ ಹೇಳಿದ್ಲು. ಅಲ್ಲೇನೋ ಪುರುಷತ್ವ ಇಲ್ಲ, ವ್ಯತ್ಯಾಸ ಇದೆ. ಗುಟ್ಟು ರಟ್ಟಾಯಿತು. ದಾಸಿಯ ಕಿವಿಗೆ ಬಿದ್ದದ್ದೇ ತಡ. ಅದು ಹೇಗೆ ಹೋಗೋ ರಾಜನ ಕಿವಿಗೆ ತಲುಪಿತು. ರಾಜನಿಗೆ ಯದ್ವಾ ಸಿಟ್ಟು ಬಂತು. ಒಂದು ಹೆಣ್ಣಿಗೆ ಲೋಕದಲ್ಲಿ ಶ್ರೇಷ್ಠ ರಾಜ ಅಂತ ಕರೆಸಿಕೊಂಡಂತಹ ಈ ದಶಾರ್ಣ ದೇಶದ ಅರಸನ ಮಗಳನ್ನು ದೃಪದನಂತಹ ರಾಜ ಮದುವೆ ಮಾಡಿಸ್ತಾನೆ ಅಂದರೆ ಇದು ತಮಾಷೆಯಾಯಿತು. ದೇಶಕ್ಕೆ ಅವಮಾನ ಮಾಡಿದ ಹಾಗೆ ಆಯಿತು, ನಮ್ಮನ್ನು ಹೀಯಾಳಿಸಿದ ಹಾಗಾಯಿತು. ಸಿಟ್ಟುಗೊಂಡು ಇಡೀ ದೇಶದಲ್ಲಿ ಪ್ರಚಾರ ಮಾಡಿದ, ಹೀಗಾಗಿದೆ, ಪಾಂಚಾಲ ದೇಶದ ಅರಸ ಇಷ್ಟು ಕೆಟ್ಟ ಕೆಲಸ ಮಾಡಿದ್ದಾನೆ. ಇಡೀ ದೇಶ ಒಂದಾಯಿತು, ಅಕ್ಕಪಕ್ಕದ ರಾಜ್ಯ ಒಟ್ಟು ಸೇರಿತು. ಪಾಂಚಾಲ ದೇಶಕ್ಕೆ ದಂಡೆತ್ತಿ ಹೋಗುವುದು, ಅವಮಾನ ಮಾಡಿದಂತಹ ರಾಜನನ್ನೇ ಉಳಿಸಲಿಕ್ಕಿಲ್ಲ ಅಂತ ತೀರ್ಮಾನ ಮಾಡಿ ರಾಯಭಾರಿಯನ್ನು ಕೊಟ್ಟು ಕಳಿಸಿದರು. ದೃಪದನ ಸಭೆಯಲ್ಲಿ ಬಂದು ರಾಯಭಾರಿ ದೃಪದನ ಹತ್ರ ಹೇಳಬೇಕಲ್ಲೋ ವಿಷಯ, ಅದು ಹೇಳಲಿಲ್ಲ, ಸಭೆಯಲ್ಲಿ ಉಪನ್ಯಾಸ ಮಾಡಿದ. ಹೀಗೆ ನಡೆದಿದೆ. ಇವನ ಹೆಣ್ಣು ಮಗಳು ಗಂಡು ಅಂತ ಲೋಕದಲ್ಲಿ ಪ್ರಚಾರ ಮಾಡಿ, ಆ ಗಂಡು ಅಂತ ಪ್ರಚಾರ ಮಾಡಲ್ಪಟ್ಟ ಹೆಣ್ಣು ಮಗಳಿಗೆ ನಮ್ಮ ಹೆಣ್ಣನ್ನು ತಂದು ಮದುವೆ ಮಾಡುವ ಅಚಾತುರ್ಯವನ್ನು ರಾಜ ನಡೆಸಿದ್ದಾನೆ. ಸಭೆ ನಗಬೇಕೋ ಅಳಬೇಕೋ ಅಂತ ಸಭೆಗೆ ಗೊತ್ತಾಗಲಿಲ್ಲ. ಯಾಕಂದರೆ ನಗುವುದು ಅಂತಾದರೆ ಮುಂದೆ ರಾಜ ಕೂತಿದ್ದಾನೆ, ಯಾರು ಮದುವೆ ಮಾಡಿಸಿದ್ದಾನೋ ಅಂತಹ ರಾಜ ಇದ್ದಾನೆ. ದೃಪದ ನಕ್ಕ ಅಂತೆ, ಉಳಿದವರೆಲ್ಲ ನಗಲಿಲ್ಲ. ರಾಜ ಮಾಡಿದ ಕೆಲಸಕ್ಕೆ ನಗುವುದು ಅನ್ನುವುದು ತಪ್ಪಾಗ್ತದೆ. ಅದರಿಂದ ಎಲ್ಲಿ ನಗಬೇಕು ಎಲ್ಲಿ ನಗಬಾರದು ಅಂತ ವಿವೇಕ ಇಲ್ಲದೆ ಹೋದರೆ ಸಭೆಯಲ್ಲಿ ಕೂತುಕೊಳ್ಳುವುದು ಕಷ್ಟ. ದೃಪದ ನಕ್ಕು ಹೇಳಿದ ಆ ರಾಯಭಾರಿಗೆ, ನೀನು ಈಗಲೇ ಹೋಗಿ ಹೇಳು ದಶಾರ್ಣನಿಗೆ, ಹಿರಣ್ಯವರ್ಮನಿಗೆ ಹೇಳು, ಯಾರ್ಯಾರೋ ಹೇಳಿದ ಮಾತನ್ನು ನಂಬಿದ್ದಿ, ನೀನು ಹೇಗೆ ದೇಶವನ್ನು ನಡೆಸ್ತೀಯೋ ಅರ್ಥ ಆಗುವುದಿಲ್ಲ. ದೃಪದನಂತಹ ರಾಜ ಹೆಣ್ಣಿಗೆ ಹೆಣ್ಣನ್ನು ತಂದು ಮದುವೆ ಮಾಡುವುದಕ್ಕೆ ಸಾಧ್ಯವೋ ಅಷ್ಟಾದರೂ ಆಲೋಚನೆ ಮಾಡಬಾರ್ದಿತ್ತೋ. ಅವನು ಬೇಕಾದರೆ ಬಂದು ಪರೀಕ್ಷೆ ಮಾಡಲಿ.
ಹೆಣ್ಣೋ ಗಂಡೋ ಅನ್ನೋದನ್ನು ಪರೀಕ್ಷೆ ಸ್ವತಃ ಏಕಾಂತದಲ್ಲಿ ಬೇಡ, ಈ ಸಭೆಯಲ್ಲೇ ಪರೀಕ್ಷೆ ಮಾಡಲಿ ಅಂತ ಇಷ್ಟು ಗಟ್ಟಿಯಾಗಿ ಹೇಳಿ ಭಾಳ ಅಟ್ಟಹಾಸ ಮಾಡಿ ಇಡೀ ಸಭೆಯನ್ನು ಒಂದು ಸಲ ನಗಿಸಿ ಕಳಿಸಿಕೊಟ್ಟ. ಅಂದು ಸಭೆಗೆಲ್ಲ ವಿಷಯ ಏನು ಗೊತ್ತಾಯಿತು? ನಿಜವಾಗಿಯೂ ಇವ ಗಂಡು ಮಗ, ನಾವೆಲ್ಲ ಗಂಡು, ನಮಗೊಬ್ಬ ಗಂಡು ಮಗ ಇದ್ದಾನೆ, ಒಬ್ಬಳು ಹೆಣ್ಣು ಮಗಳಿದ್ದಾಳೆ ಅಂತ ತುಂಬ ಜನ ಹೇಳುವುದು ಅಂತಿದೆ. ವಸ್ತುತಃ ಮಗ ಇದ್ದಾನೆ, ಮಗಳಿದ್ದಾನೆ ಸಾಕಾಗ್ತದೆ. ಆ ಗಂಡು ಮಗ ಅಂತ ಸೇರಿಸಿದ್ಯಾಕೆ? ಹಾಗಾದರೆ ಗಂಡಲ್ಲದ ಮಗ ಇದ್ದಾನೋ ಅಂತ ಸಂಶಯ ಬರುವುದು ಇಂಥ ರಾಜರ ಕಾರಣದಿಂದ. ಇಲ್ಲಿ ಇವನಿಗೆ ಧೈರ್ಯ ಯಾಕೆ ಬಂತು ದ್ರುಪದನಿಗೆ ಅಂದರೆ ಶಿವನ ಮೇಲಿನ ವರದಲ್ಲಿ, ಶಿವ ಕೊಟ್ಟ ವರದಲ್ಲಿದ್ದ ಅತಿಶಯಿತವಾದ ವಿಶ್ವಾಸ. ಈ ದೈವೀ ವಿಶ್ವಾಸದಿಂದ ಇಷ್ಟು ಗಟ್ಟಿಯಾಗಿ ಉದ್ಘೋಷಿಸಿದ ಹಿರಣ್ಯವರ್ಮನಿಗೆ ವಿಷಯ ಯೋಚನೆ ಮಾಡಿದವ. ನಾನು ದಾಸಿಯರ ಮಾತು ಕೇಳಿದೆ, ಎಷ್ಟು ಸತ್ಯ ಅಂತ ವಿಮರ್ಶೆ ಮಾಡಲಿಲ್ಲ, ಊರಲ್ಲೆಲ್ಲ ಪ್ರಚಾರ ಮಾಡಿದೆ. ಅಕಸ್ಮಾತ್ ವ್ಯತ್ಯಾಸ ಆಗಿದ್ದರೆ ಅಷ್ಟು ದೊಡ್ಡ ರಾಜನ ಮೇಲೆ ಅಪವಾದ ಹೊರಿಸಿದಂತಹ ಕುಕೃತ್ಯ ಈ ರಾಜನಿಂದ ನಡೆಯಿತು ಅಂತಾದರೆ ನಾನು ಅವಮಾನದಿಂದ ಸತ್ತು ಹೋಗುವ ಪ್ರಸಂಗ ಇಲ್ಲವೇ ಅಂತ ಬೇಸರ ಆಯಿತು ಅವನಿಗೆ. ಏನೇ ಆಗಲಿ ಸದ್ಯಕ್ಕೆ ಇದನ್ನು ಹಾಗೆ ನಿಲ್ಲಿಸಿಕೊಳ್ಳುವ. ಒಂದು 15-20 ದಿವಸ ಆದಮೇಲೆ ಒಂದು ಸಲ ನೆಂಟರು ಹೋದಾಗೆ ಹೋಗೋದು ದ್ರುಪದನ ಹತ್ರ. ಪರೀಕ್ಷೆಗೆ ಅಂತ ಹೋಗಲಿಕ್ಕಿಲ್ಲ, ನೆಂಟರು ಹೋದಾಗೆ ಹೋಗಿ ಪರೀಕ್ಷೆ ಮಾಡಿಕೊಂಡು ಬಂದರೆ ಸರಿ ಅಂತ ಯೋಚಿಸಿದ. ಅಷ್ಟರಲ್ಲಿ ದ್ರುಪದ ಮತ್ತು ದ್ರುಪದ ಪತ್ನಿ ಅವರಿಬ್ಬರೂ ಕೂಡ ತಲೆಯ ಮೇಲೆ ಕೈ ಇಟ್ಟುಕೊಂಡು ರಾತ್ರಿಯ ಹೊತ್ತು ಮಾತಾಡ್ತಾ ಇದ್ದಾರೆ. ಏನು ಮಾಡುವುದು? ಗಂಡು ಅನ್ನುವ ಶಿವನ ಮೇಲಿನ ವರದ ವಿಶ್ವಾಸದಿಂದ ಇಷ್ಟೆಲ್ಲ ಮಾಡಿಬಿಟ್ವಿ, ಈಗ ಪ್ರಸಂಗ ಮೀರಿ ಹೋಯ್ತಲ್ಲ. ಇದನ್ನು ಬದಿಯಲ್ಲಿ ಹೆಣ್ಣು ಮಗಳು ಶಿಖಂಡಿನಿ ಅನಿಸಿದ ಶಿಖಂಡಿ ಕೇಳಿಸಿಕೊಂಡು, ನನ್ನಿಂದಾಗಿ ತಂದೆ ತಾಯಿ ಇಷ್ಟು ಕಷ್ಟಪಡ್ತಾರೆ, ಸುಮ್ಮನೆ ಕಾಡಿಗಾದರೂ ಹೋಗಿಬಿಡುವ ಅಂತ ಕಾಡಿಗೆ ಹೊರಟು ಬಿಟ್ಲು. ರಾತ್ರೋರಾತ್ರಿ ಕಾಡಿಗೆ ಹೋದಂತಹ ಧೈರ್ಯ ಆ ಹೆಣ್ಣು ಮಗಳಲ್ಲಿತ್ತು. ಕಾಡಿನಲ್ಲಿ ಇಶೀಕಾ ಅನ್ನೋ ಒಬ್ಬ ಮಹರ್ಷಿ, ಈಕೆ ಒಬ್ಬಂಟಿನಿಯಾಗಿ ರಾತ್ರಿಯಲ್ಲಿ ಗೆಜ್ಜೆಯ ಶಬ್ದ ಮಾಡಿಕೊಂಡು ಬಳೆಗಳ ಶಬ್ದ ಮಾಡಿಕೊಂಡು ನಡೆದಾಡುವುದನ್ನು ನೋಡಿ ಧೈರ್ಯದಿಂದ ಪ್ರಶ್ನಿಸ್ತಾನೆ, ಯಾರು ನೀನು ಅಂತ. ಧೈರ್ಯದಿಂದ ಅಂತ ವ್ಯಾಸರು ಹೇಳ್ತಾರೆ. ಯಾಕಂದರೆ ರಾತ್ರಿಯ ಹೊತ್ತು ಗೆಜ್ಜೆ ಬಳೆ ಕತ್ತಲಲ್ಲಿ ಒಬ್ಬಾಕೆ ಬರ್ತಾ ಇದ್ದರೆ ಧೈರ್ಯ ಹೆದರಿ ಓಡುವವರೇ ಜಾಸ್ತಿ. ಇವನು ಇಶೀಕ ಮಹರ್ಷಿ ಹೆದರಿ ಓಡಲಿಲ್ಲ, ಧೈರ್ಯದಿಂದ ಪ್ರಶ್ನಿಸಿದ, ಯಾರು ನೀನು? ಈ ಧ್ವನಿಯನ್ನು ಕೇಳಿ ತನ್ನ ಅಜ್ಜ ಮಾತಾಡಿದ ಶಬ್ದದ ಹಾಗೆ ಅನಿಸಿತು ಆಕೆಗೆ. ನನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡು ಕಣ್ಣೀರು ಹಾಕಬೇಕು ಅಂತ ಅನಿಸಿತು. ಆ ಮಹರ್ಷಿಯ ಪಾದಕ್ಕೆ ಬಿದ್ದು ಆ ರಾತ್ರಿಯಲ್ಲಿ ತನ್ನ ಕಥೆಯನ್ನೆಲ್ಲ ಹೇಳಿಕೊಳ್ತಾಳೆ. ಇಶೀಕ ಹೇಳ್ತಾನೆ, ಹೆದರಬೇಡ, ನಿನಗೆ ಗಂಡು ಶರೀರ ಬರುವ ಹಾಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ. ಇಲ್ಲಿಂದ ಉತ್ತರಕ್ಕೆ 3 ಯೋಜನದಷ್ಟು ದೂರಕ್ಕೆ ಹೋಗು. ಅಲ್ಲೊಂದು ವಿಶಾಲವಾದಂತಹ ಪರ್ವತ ಸಮುದಾಯ ಇದೆ. ಅದರಲ್ಲಿ ತುಂಬುರು ಅಂತಕ್ಕಂತಹ ಒಬ್ಬ ಗಂಧರ್ವ ರಾಜನಿದ್ದಾನೆ. ಆ ಗಂಧರ್ವ ರಾಜ ಅನೇಕ ಹೆಣ್ಣುಗಳಿಗೆ ಗಂಡು ಶರೀರ, ಗಂಡುಗಳಿಗೆ ಹೆಣ್ಣು ಶರೀರ ಎಲ್ಲ ಕೊಡುವ ವ್ಯವಸ್ಥೆ ಮಾಡುವಂತಹ ಒಂದು ವಿಚಿತ್ರ ವ್ಯವಹಾರದಲ್ಲಿ ತೊಡಗಿದವ. ಈಗಿನ ಜನರಿಗೆ ಇದನ್ನು ಗಟ್ಟಿಯಾಗಿ ಹೇಳಬಾರ್ದು. ಯಾಕಂದ್ರೆ ಮಹಾಭಾರತದಲ್ಲಿ ಅದನ್ನು ಪರಿವರ್ತನಂ ನಾಮ ಯೋಗ ಅಂತ ಕರೆದಿದ್ದಾರೆ. ಒಂದು ಪರಿವರ್ತನ ಯೋಗ ಅಂತ ಒಂದಿದೆ ಅಂತೆ. ಅದೊಂದು ಯೋಗಶಾಸ್ತ್ರದಲ್ಲಿರ್ತಕ್ಕಂತಹ ವಿದ್ಯೆ. ಆ ವಿದ್ಯೆಯ ಪ್ರಕಾರ ಲಿಂಗ ಪರಿವರ್ತನೆಯನ್ನು ಮಾಡುವುದಕ್ಕಾಗುತ್ತೆ. ಅದು ಗಂಧರ್ವರಲ್ಲಿ ತುಂಬ ಚಾಲ್ತಿಯಲ್ಲಿರ್ತಕ್ಕಂತಹ ವಿದ್ಯೆ. ಆ ವಿದ್ಯೆಯ ಮೂಲಕ ಅವರು ತಮಗೆ ಈ ಶರೀರದಿಂದ ಆನಂದವನ್ನು ಅನುಭವಿಸಬೇಕು ಅನ್ನುವ ದೃಷ್ಟಿಯಿಂದ ಆಗಾಗ ಶರೀರವನ್ನು ವ್ಯತ್ಯಾಸ ಮಾಡಿಕೊಳ್ತಾರೆ ಅನ್ನೋ ಒಂದು ವಿಶೇಷತೆ ಇದೆ. ಇವತ್ತು ಈ ವಿಜ್ಞಾನ ಇದಕ್ಕೂ ಕೈ ಹಾಕಿ ನಾಳೆ ಅದನ್ನು ಆಗಗೊಳಿಸುತ್ತೆ. ಈಗ ಹೇಗೆಗೋ ಲಿಂಗ ಪರಿವರ್ತನೆಯನ್ನು ಇವತ್ತಿನ ಸೈನ್ಸ್ ಮಾಡ್ತಾ ಇದೆ. ಆದರೆ ಇವರು ಮಾಡ್ತಾ ಇದ್ದ ರೀತಿಯ ಪರಿವರ್ತನೆ ಅಲ್ಲ ಅದು. ಇವರ ಶರೀರಕ್ಕೆ ಸದೃಶವಾದಂತಹ ಪುರುಷ ಶರೀರ ಮತ್ತು ಸ್ತ್ರೀ ಶರೀರವನ್ನು ಹೊಂದಿಸುವ ಸಾಮರ್ಥ್ಯ ಇದ್ದವರು. ತುಂಬುರುವಿನ ಹತ್ತಿರ ಈಕೆ ಬರ್ತಾಳೆ ಪ್ರಾತಃ ಕಾಲದಲ್ಲಿ. ತುಂಬುರು ಈಕೆಯ ಎಲ್ಲ ಕಥೆಯನ್ನು ಕೇಳಿ ಕಣ್ಣೀರು ಹಾಕಿಬಿಡ್ತಾನೆ. ಅಯ್ಯೋ, ಇಂಥ ಪ್ರಸಂಗ ಬಂದು ಹೋಯ್ತಾ? ಅದು ನಮ್ಮ ಆರಾಧ್ಯ ದೇವತೆಯಾದಂತಹ ಶಿವನ ಮೇಲಿನ ವಿಶ್ವಾಸದಿಂದ ಅಲ್ವಾ? ಆದ್ದರಿಂದ ಈಗ ಸದ್ಯಕ್ಕೆ ನಾನೊಂದು ನಿನಗೆ ಉಪಕಾರ ಮಾಡಬೇಕು ಅಂತ ತೀರ್ಮಾನಿಸಿದ್ದೇನೆ. ನನ್ನ ಶರೀರವನ್ನೇ ಕೊಡ್ತೇನೆ. ನೀನು ನನ್ನ ಶರೀರದಲ್ಲಿ ಪ್ರವೇಶ ಮಾಡಬೇಕು, ನಾನು ನಿನ್ನ ಶರೀರದಲ್ಲಿ ಪ್ರವೇಶ ಮಾಡ್ತೇನೆ. ಹೀಗೆ ತನ್ನ ಶರೀರವನ್ನು ಆಕೆಗೆ ಕೊಡ್ತ. ಅವಳು ಈ ಶರೀರದಲ್ಲಿ ಪ್ರವೇಶ ಮಾಡಿದರೆ ಈ ಗಂಡು ಶರೀರ ಆಕೆಯದ್ದಾಯಿತು. ಗಂಡು ಶರೀರ ಆಗುವುದರ ಜೊತೆಗೆ ಅದರಲ್ಲಿ ಈ ಗಂಧರ್ವ ಪುರುಷನೂ ಕೂಡ ಶರೀರದಲ್ಲಿ ಒಂದು ಅಂಶದಿಂದ ಕುಳಿತ ಅಂತೆ. ಇಲ್ಲಿ ಒಂದು ಸೂಕ್ಷ್ಮ ಇದೆ. ಇದನ್ನು ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತುಂಬ ಜಾಗೃತೆಯಾಗಿ ಪುರಾಣಗಳ ಸಂವಾದದಿಂದ ವಿವರಿಸ್ತಾರೆ. ಈ ಗಂಡು ಹೆಣ್ಣು ಅನ್ನುವುದು ವಸ್ತುತಃ ಶರೀರಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ, ಅದು ಆತ್ಮಕ್ಕೆ ಸಂಬಂಧಪಟ್ಟ ವಿಷಯ. ಆತ್ಮ ಮೂಲಭೂತವಾಗಿ 2 ವಿಧ, ಗಂಡು
ಹೆಣ್ಣು. ಸ್ತ್ರೀರೂಪಶ್ಚೈವ ಪುಂರೂಪ, ಎರಡು ಬಿಟ್ಟು ನಪುಂಸಕ. ನಪುಂಸಕ ಅನ್ನುವ ವಿಭಾಗ ಚೇತನಗಳಲ್ಲಿಲ್ಲ. ಚೇತನಗಳಲ್ಲಿ ಎರಡೇ, ಒಂದು ಪುರುಷ ಚೇತನ, ಒಂದು ಸ್ತ್ರೀ ಚೇತನ ಅಂತ ಎರಡೇ ಥರದ ಚೇತನ ಇರೋದು. ನಪುಂಸಕ ಅಂತ ಕರೆಯುವುದು ಯಾವಾಗ? ಶರೀರದಲ್ಲಿ ಪುಂಸ್ತ್ವವನ್ನು ಪೂರ್ಣವಾಗಿ ಅಭಿವ್ಯಕ್ತಿಗೊಳಿಸತಕ್ಕಂತಹ ಸ್ಥಿತಿ ಒದಗದೇ ಹೋದರೆ, ಅದಕ್ಕೆ ಪ್ರತಿಬಂಧಕ ಇದ್ದರೆ, ಅಥವಾ ಪರಿಪೂರ್ಣವಾದ ಸ್ತ್ರೀತ್ವದ ಅಭಿವ್ಯಕ್ತಿಗೆ ಪ್ರತಿಬಂಧಕವಾಗಿ ಶರೀರದಲ್ಲಿ ವೈಕಲ್ಯ ಇದ್ದರೆ ಆ ಅಂಗವಿಕಲತೆಯನ್ನು ನಪುಂಸಕ ಅಂತ ಕರೆಯುವುದೇ ಹೊರತು ಚೇತನದಲ್ಲಿ ಒಂದು ನಪುಂಸಕತ್ವ ಅನ್ನೋ ವ್ಯವಸ್ಥೆ ಇಲ್ಲ. ಪುಂಸ್ತ್ವ, ಸ್ತ್ರೀತ್ವ ಇದು ಮೂಲಭೂತವಾಗಿ ಪರಮಾತ್ಮ ಅನ್ನುವ ಚೇತನದಲ್ಲಿ, ಪರಮಚೇತನದಲ್ಲಿರತಕ್ಕಂತಹ ಲಿಂಗಗಳು. ಸ್ತ್ರೀರೂಪಶ್ಚೈವ ಪುಂರೂಪ ಭಗವಾನ್ ನ ನಪುಂಸಕಃ. ಭಗವಂತನಲ್ಲಿ ಪುರುಷತ್ವ, ಸ್ತ್ರೀತ್ವ ಅನ್ನುವ ಎರಡು ವಿಭಿನ್ನವಾದ ಲಿಂಗಗಳು ಸಮಾನ ಕಾಲದಲ್ಲಿದ್ದಾವೆ. ಇದು ದೇವರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟವಾಗುವುದು ಈ ಕಾರಣದಿಂದ. ಅವನಲ್ಲಿ ವಿರುದ್ಧವಾದದ್ದು ಒಟ್ಟೊಟ್ಟಿಗೆ ಇರುವುದರಿಂದ ದೇವರು ನಮಗೆ ಅರ್ಥವಾಗುವುದಿಲ್ಲ. ಪ್ರಪಂಚದಲ್ಲಿ ವಿರುದ್ಧವಾದದ್ದು ಒಟ್ಟೊಟ್ಟಿಗೆ ಎಲ್ಲೂ ಇರುವುದಿಲ್ಲ. ಅಣುರ್ಬೃಹತ್ ಕೃಶಸ್ಥೂಲೋ ಗುಣಭನ್ನಿರ್ಗುಣೋ ಮಹಾನ್ ಅಂತ ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೇವೆ. ಅದರ ಅರ್ಥ ಏನು? ಅವ ಅತ್ಯಂತ ಅಣು, ಅತ್ಯಂತ ದೊಡ್ಡವ. ಅಣುಹೂ ಬೃಹತ್ ಅಷ್ಟೇ ಅಲ್ಲ, ಅತ್ಯಂತ ಕೃಶ, ಅತ್ಯಂತ ಸ್ಥೂಲ, ಬರೀ ತೆಳ್ಳಗೆ, ಸಿಕ್ಕಾಬಟ್ಟೆ ದಪ್ಪ, ಒಟ್ಟೊಟ್ಟಿಗೆ ಕೃಶಃ ಸ್ಥೂಲಃ. ಅವನು ಗುಣಭೃತ್, ಅವನು ನಿರ್ಗುಣ. ಅವನಲ್ಲಿ ಎಲ್ಲ ಗುಣಗಳು ಇದ್ದಾವೆ, ಗುಣಗಳೇ ಇಲ್ಲ. ಈ ವಿಭಿನ್ನವಾದ, ವಿರುದ್ಧವಾದ, ಏಕಕಾಲದಲ್ಲಿ ಏಕತ್ರ ಇರುವುದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂತಹ ಎಲ್ಲ ಗುಣಗಳ ರಾಶಿ ಎಲ್ಲಿರ್ತದೆ ಅದನ್ನು ನಾವು ಪರತತ್ವ ಅಂತ ಕರೆಯುವುದು. ಆ ಪರತತ್ವವನ್ನು ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ. ಉಪನಿಷತ್ತು ಹೇಳುವಾಗಲೂ ಕೂಡ ವಿರುದ್ಧವಾದ ಧರ್ಮಗಳ ಜೊತೆಗೆ ಹೇಳುತ್ತೆ. ಆದ್ದರಿಂದ ಈ ರೀತಿಯ ಭಗವಂತನನ್ನು ಕುರಿತು ಹೇಳುವ ಶಬ್ದಗಳು ಅದು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಮಾನ್ಯ ಮನುಷ್ಯನಿಗೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಅದನ್ನು ವೇದಾಂತ ಅದು ಅಂತ ಬದಿಗಿಟ್ಟಿದ್ದೇವೆ. ಯಾರಾದರೂ ಚೂರು ಅರ್ಥವಾಗದೇ ಇರುವ ರೀತಿಯಲ್ಲಿ ಉಪನ್ಯಾಸ ಶುರು ಮಾಡಿದರೆ, ಇವತ್ತು ದೊಡ್ಡ ವೇದಾಂತ ಹೇಳಿಬಿಟ್ರು, ಅಷ್ಟು ದೊಡ್ಡ ಶಬ್ದವನ್ನು ಎಲ್ಲೋ ತಂದು ಹಾಕಿಬಿಡ್ತೇವೆ ನಾವು. ಅದಕ್ಕೆ ನಮ್ಮ ಲಿಯೋ ಟಾಲ್ಸ್ಟಾಯ್ ಹೇಳಿದ, ವೇದಾಂತ ಅಂದರೆ ಏನು? ತನಗೆ ಅರ್ಥವಾಗದೇ ಇದ್ದ ವಿಷಯವನ್ನು ಮತ್ತೊಬ್ಬರಿಗೆ ಅರ್ಥವಾಗದೇ ಹಾಗೆ ಹೇಳುವ ದೊಡ್ಡ ಉಪನ್ಯಾಸಕ್ಕೆ ವೇದಾಂತ ಅಂತ ಹೆಸರು ಅಂತ. ಹೇಳುವವನಿಗೆ ಅರ್ಥ ಆಗಿರೋದಿಲ್ಲ ಅಂತೆ, ಕೇಳಿದವರಿಗೆ ಸುತರಾಮ್ ಅರ್ಥವಾಗದೇ ಇರುವ ಹಾಗೆ ಹೇಳಿರ್ತಾನಂತೆ. ಅಂತಹ ಮಾತಿನ ಸಮುದಾಯಕ್ಕೆ ವೇದಾಂತ ಅಂತ ಹೆಸರು ಅಂತ ಹೇಳಿದವ. ವಸ್ತುತಃ ವೇದಾಂತವನ್ನು ಅರ್ಥೈಸಿಕೊಳ್ಳುವುದಕ್ಕೆ ಒಂದು ಹಂತಕ್ಕೆ ಮನುಷ್ಯ ತಲುಪಿರಬೇಕಾಗ್ತದೆ. ವೇದಗಳನ್ನು ಅರ್ಥೈಸಿಕೊಳ್ಳುವ ವೇದಾಂಗಗಳ ಗ್ರಹಣ ಯಾರಿಗೆ ಆಗಿರ್ತದೆ ಅವನು ವೇದಾಂತವನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಮರ್ಥ್ಯವನ್ನು ಪಡಿತಾನೆ. ಅಂದರೆ ನರ್ಸರಿಯಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿಗೆ ಇವತ್ತು PUC ಸೈನ್ಸ್ ವಿಭಾಗದಲ್ಲಿ ನಡೆಯುವ ಪಾಠಗಳನ್ನು ಮಾಡಿದರೆ ಆ ಮಗುವಿಗೆ ಅದು ಕಾಗೆ ಕೂಗಿದ ಹಾಗೆ ಅನಿಸುತ್ತೆ ಹೊರತು ಅರ್ಥವಾಗುವುದಿಲ್ಲ. ಹೇಗೋ ಹಾಗೆ ನಾವು ವಿಷಯದಲ್ಲಿ ಇನ್ನೂ ನರ್ಸರಿ ಅಧ್ಯಯನ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳು ಇಷ್ಟು ಎತ್ತರದ ಉಪನಿಷತ್ತುಗಳ ಮಾತುಗಳನ್ನು ಹಾಗೇ ಗ್ರಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಭಗವಂತನಲ್ಲಿ ಸ್ತ್ರೀತ್ವ, ಪುಂಸ್ತ್ವ ಎರಡೂ ಒಟ್ಟಿಗೆ ಇದೆ. ಅವನು ಮೋಹಿನಿಯಾಗಿ ಅವತಾರ ಮಾಡಿ ಬಂದ. ಮೋಹಿನಿಯಾಗಿ ಅವತರಿಸಿದ್ದು ಅಂದರೆ ಯಕ್ಷಗಾನದಲ್ಲಿ ವೇಷ ಹಾಕಿಕೊಂಡು ಬಂದ ಹಾಗೆ ಬಂದದ್ದಲ್ಲ. ಅವನದ್ದೇ ಆದ ಸ್ತ್ರೀ ರೂಪವನ್ನು ಪ್ರಕಟಪಡಿಸಿದ್ದು. ಅದು ವೇಷ ಅಲ್ಲ, ಅವನದ್ದೇ ರೂಪ, ಅವನಿಗೇ ಇರುವ ಸ್ತ್ರೀ ರೂಪ. ನಾರಾಯಣೀ ಅಂತ ಕರೆಸಿಕೊಳ್ಳುವ ಭಗವಂತನದ್ದೇ ಆದ ರೂಪ, ನಾರಾಯಣ ಅಂತ ಕರೆಸಿಕೊಳ್ಳುವ ಭಗವಂತನದ್ದೇ ಆದ ರೂಪ. ಆದ್ದರಿಂದಲೇ ಭಗವಂತನನ್ನು ಪುರುಷ ಶಬ್ದದಿಂದಲೂ ಸ್ತ್ರೀ ಶಬ್ದದಿಂದಲೂ ಎರಡು ಶಬ್ದಗಳಿಂದಲೂ ನಾವು ಕರೀತೇವೆ. ಅವನನ್ನು ಭೂರ್ಭುವೋ ಲಕ್ಷ್ಮೀ ಅನ್ನುವ ಸ್ತ್ರೀಲಿಂಗದ ಶಬ್ದದಿಂದಲೂ ನಾವು ವ್ಯವಹಾರ ಮಾಡ್ತೇವೆ. ಅವನನ್ನು ವಿಶ್ವಂ ವಿಷ್ಣು ಅನ್ನುವ ಪುಲ್ಲಿಂಗದ ಶಬ್ದದಿಂದಲೂ ವ್ಯವಹಾರ ಮಾಡ್ತೇವೆ. ಒಂದು ವೇಳೆ ಭಗವಂತನಿಗೆ ಪುರುಷ ರೂಪ ಮತ್ತು ಸ್ತ್ರೀ ರೂಪ ಎರಡೂ ಇಲ್ಲದೆ ಹೋಗಿದ್ದರೆ ಈ ಲೋಕದ ಮನುಷ್ಯನಿಗೆ ಪುಂಸ್ತ್ವ ಸ್ತ್ರೀತ್ವಗಳು ಬರುವುದಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಭಗವಂತ ನಮಗೆಲ್ಲ ಬಿಂಬ, ನಾವೆಲ್ಲ ಪ್ರತಿಬಿಂಬ. ಮತ್ತು ಇದು ಒಂದು ದೊಡ್ಡ ವೇದಾಂತದ ವಿಷಯ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚ ಅಂತರಂ. ನಿನಗೂ ನನಗೂ ಸಿಕ್ಕಾಬಟ್ಟೆ ಅಂತರ ಇದೆ, ಹಾಗಿದ್ರೂ ಕೂಡ ನೀನು ಬಿಂಬ, ನಾನು ಪ್ರತಿಬಿಂಬ ಅಂತ ನಾವು ಹೇಳ್ತೇವೆ. ಅವನು ಬಿಂಬ ಪ್ರತಿಬಿಂಬ ಅಂದರೆ ಬಿಂಬ ಪುರುಷ ಆದರೆ ಮಾತ್ರ ಪ್ರತಿಬಿಂಬ ಪುರುಷ ಆಗುವುದಕ್ಕೆ ಸಾಧ್ಯವಾಗ್ತದೆ. ನಮ್ಮಲ್ಲಿ ಪುರುಷತ್ವ ಇದೆ ಅಂದರೆ ಒಬ್ಬ ಪುರುಷ ರೂಪಿಯಾದ ಭಗವಂತ ನಮಗೆ ಬಿಂಬವಾಗಿ ನಿಂತಿದ್ದಾನೆ ಅಂತ ಅರ್ಥ. ಒಂದು ಹೆಣ್ಣಿನಲ್ಲಿ ಸ್ತ್ರೀತ್ವ ಇದೆ ಅಂತಾದರೆ ಸ್ತ್ರೀ ರೂಪಿಯಾದ ಭಗವಂತ ಅವಳಿಗೆ ಬಿಂಬನಾಗಿ ನಿಂತಿದ್ದಾನೆ ಅಂತ ಅರ್ಥ. ಆದ್ದರಿಂದ ಭಗವಂತನಲ್ಲೇ ಪುಂಸ್ತ್ವ ಸ್ತ್ರೀತ್ವಗಳು ಇಲ್ಲ ಅಂತಾದರೆ ಲೋಕದ ಮನುಷ್ಯನಲ್ಲಿ ಪುಂಸ್ತ್ವ ಸ್ತ್ರೀತ್ವಗಳು ಬರುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಗಟ್ಟಿ ಸಿದ್ಧಾಂತವನ್ನು ಮಧ್ವಗುರುಗಳು ನಮಗೆ ಕೊಡ್ತಾರೆ.
ಹೀಗೆ ಭಗವಂತನಲ್ಲಿ ಪುಂಸ್ತ್ವ ಸ್ತ್ರೀತ್ವ ಇದೆ. ಆ ಕಾರಣದಿಂದ ಪ್ರತಿಬಿಂಬ ಸ್ವರೂಪಿಗಳಾದಂತಹ ಜೀವರಲ್ಲೂ ಕೂಡ ಪುರುಷತ್ವ ಸ್ತ್ರೀತ್ವ ಅನ್ನೋದಿದೆ. ಜೀವ ಬೇರೆ, ಈ ಶರೀರ ಬೇರೆ. ಜೀವ ಅಂದರೆ ಹಸುವು ಆಗ್ಬೋದು, ನಾಯಿಯೂ ಆಗ್ಬೋದು, ಬೆಕ್ಕು ಆಗ್ಬೋದು, ಅಮೀಬಗಳು ಆಗ್ಬೋದು, ಮನುಷ್ಯನೂ ಆಗ್ಬೋದು, ವೃಕ್ಷಗಳು ಆಗ್ಬೋದು. ಆ ವೃಕ್ಷ ಚೇತನ, ಅದರ ಒಳಗೆ ಚೇತನ ಇದೆ, ಹೊರಗೆ ಶರೀರ ಇದೆ. ನಾವು ಶರೀರವನ್ನು ವೃಕ್ಷ ಅಂತ ಕರೀತೇವೆ. ಅದರ ಒಳಗಿರುವ ಚೇತನದಲ್ಲಿ ಪುರುಷತ್ವವೋ ಸ್ತ್ರೀತ್ವವೋ ಇರುತ್ತದೆ. ಆದ್ದರಿಂದ ಕೆಲವೊಂದು ವೃಕ್ಷ ಎಷ್ಟು ಬೆಳೆದರೂ ಒಂದೇ ಒಂದು ಹಲಸಿನಕಾಯಿ ಬರೋದಿಲ್ಲ ಅದರಲ್ಲಿ. ಯಾಕಂದರೆ ಅದು ಪುರುಷ ವೃಕ್ಷ. ಸಾಮಾನ್ಯ ವೃಕ್ಷಗಳೆಲ್ಲ ಲತಾ, ಅದು ಸ್ತ್ರೀಲಿಂಗದ ವನಸ್ಪತಿ ಅಂತ ಕರೆದರೂ ಕೂಡ ಅದು ಸ್ತ್ರೀಲಿಂಗದ ಶಬ್ದದಿಂದ ವ್ಯವಹ್ರಿಯಮಾನ ಆಗ್ತದೆ. ಯಾವುದು ಹೆರುತ್ತೆ, ಯಾವುದು ಫಲ ಕೊಡುತ್ತೆ, ಅದೆಲ್ಲ ಸ್ತ್ರೀ ಸ್ವಭಾವ ಸಹಜವಾದಂತಹ ವೃಕ್ಷ. ಯಾವುದರಲ್ಲಿ ಪುಷ್ಪ ಬಿಡುವುದಿಲ್ಲ, ಯಾವುದು ಬರೀ ತೃಣವಾಗಿ ಮಾತ್ರ ಲೋಕಕ್ಕೆ ಉಪಕಾರ ಮಾಡುತ್ತೆ, ಅಂಥದ್ದೆಲ್ಲ ಪುರುಷ ವೃಕ್ಷ ಅಂತ ವೃಕ್ಷಗಳಲ್ಲಿ ಪುರುಷ ಸ್ತ್ರೀ ಅನ್ನುವ ವ್ಯತ್ಯಾಸಗಳನ್ನು ಪರಿಕಲ್ಪಿಸ್ತಾರೆ. ಹಾಗಾದರೆ ಚೇತನಗಳು ಅದರಲ್ಲಿ ಪುಂಸ್ತ್ವ ಸ್ತ್ರೀತ್ವ ಅನ್ನೋದಿದೆ. ಯಾವುದು ಸ್ತ್ರೀ ಆಗಿರ್ತದೋ, ಸ್ವಭಾವತಃ ಯಾವ ಒಂದು ಚೇತನ ಸ್ತ್ರೀಯೋ ಅದು ಯಾವತ್ತೂ ಕೂಡ ಪುರುಷ ಶರೀರವನ್ನು ಪಡೆಯುವುದಿಲ್ಲ. ಇದು ಒಂದು ನಿಯಮ. ಯಾವನು ಸ್ವಭಾವತಃ ಪುರುಷನಿದ್ದಾನೋ ಅವನು ಕೆಲವೊಂದು ಸಲ ಹೆಣ್ಣಾಗಿ ಹುಡ್ತಾನೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಇಲ್ಲದೆ ಹೋದರೆ ಇದಕ್ಕೆ 2 ಗಂಟೆ ಬೇಕು ನಮಗೆ ಈ ವಿಷಯಕ್ಕೆ. ಒಬ್ಬ ಪುರುಷ ಅಂದರೆ ಸ್ವಭಾವತಃ ಚೇತನವು ಪುರುಷವಾಗಿದ್ದರೆ ಅವನು ಕೆಲವು ಸಲ ಪುರುಷನಾಗಿ ಹುಟ್ಟುತ್ತಾನೆ, ಕೆಲವು ಸಲ ಹೆಣ್ಣಾಗಿ ಹುಟ್ಟುತ್ತಾನೆ. ಆದ್ದರಿಂದಲೇ ಕೆಲವು ಪುರುಷರು ಹೆಣ್ಣಾಗಿ ಹುಟ್ಟುವುದರಿಂದಲೇ ಗಂಡು ಬೀರಿ ಅಂತ ಕರೆಯೋದು. ಪುರುಷನಿಗೆ ಸ್ತ್ರೀ ಶರೀರ ಅನ್ನೋದು ಪ್ರಾಪ್ತಿಯಾಗುತ್ತೆ. ಆದರೆ ಸ್ವಭಾವದಿಂದ ಯಾರು ಸ್ತ್ರೀಯಾಗಿದ್ದಾರೋ ಅವರು ಯಾವತ್ತೂ ಕೂಡ ಪುರುಷ ಶರೀರವನ್ನು ಪಡೆಯುವುದಿಲ್ಲ. ಇದು ಒಂದು ವೇದಾಂತದ ನಿಯಮ, ಭಗವಂತನ ಸತ್ಯ ಸಂಕಲ್ಪಕ್ಕೆ ಸಂಬಂಧಪಟ್ಟ ವೈದಿಕವಾದ ನಿಯಮ. ಈಗ ನಮಗೆ ಸಮಸ್ಯೆ ಬಂದದ್ದು ಅಂಬೆಯ ಬಗ್ಗೆ. ಅಂಬೆ ನಾನು ಗಂಡಾಗಬೇಕು ಅಂತ ಕೇಳಿಕೊಂಡಿದ್ದಾಳೆ. ಅಂಬೆ ಮೂಲತಃ ಯಾವ ಚೇತನ ಅಂತ ನಮ್ಗೆ ಗೊತ್ತಿದೆ. ನಿನ್ನೆಯ ಕಥೆಯಲ್ಲಿ ವರಾಂಗಿ ಅನಿಸಿಕೊಂಡಿದ್ದಂಥ ಹೆಣ್ಣು ಇವತ್ತು ಅಂಬೆಯಾಗಿ ಹುಟ್ಟಿದ್ದಾಳೆ. ಅಂದರೆ ದ್ಯುನಾಮಕ ವಸುವಿನ ನಿಯತ ಸತಿಯಾಗಿರ್ತಕ್ಕಂತಹ ಆಕೆ ಸ್ವರೂಪದಲ್ಲಿ ಸ್ತ್ರೀ. ಸ್ವರೂಪದಲ್ಲಿ ಸ್ತ್ರೀಯಾಗಿರತಕ್ಕಂತಹ ಚೇತನಕ್ಕೆ ಪುರುಷ ಶರೀರ ಬರುವುದಕ್ಕೆ ಅವಕಾಶ ಇಲ್ಲ. ಆದರೆ ರುದ್ರದೇವರು ಕೆಲವು ಸಲ ಈ ನಿಯಮವನ್ನು ಮೀರಿಯೂ ಕೂಡ ಆಗುವ ಹಾಗೆ ವರ ಕೊಟ್ಟು ಬಿಟ್ಟಿದ್ದಾರೆ. ವರದ ಬಲದಿಂದಲೂ ಕೂಡ ಗಂಡಾಗುವುದಕ್ಕೆ ಅವಕಾಶ ಇಲ್ಲ. ನಿಯಮ ಅಂದರೆ ನಿಯಮ, ಅದು ವ್ಯತ್ಯಾಸ ಆಗುವ ಹಾಗಿಲ್ಲ. ಸೂರ್ಯ ಪಶ್ಚಿಮದಲ್ಲಿ ಉದಯಿಸುವುದಿಲ್ಲ ಅಂತ ಒಂದು ನಿಯಮ. ನಾವು ನಾಳೆ ಯಾರಿಗಾದರೂ ವರ ಕೊಡೋದು, ಸೂರ್ಯ ಅದೇನು ಆ ಕಡೆ ಬಂದರೆ ನಿಮ್ಮ ಕಿಟಕಿಯಲ್ಲಿ ಸಿಕ್ಕಾಬಿಟ್ಟೆ ಬಿಸಿಲು ಬರುತ್ತಲ್ವ, ಬೇಡ ನಾಳೆಯಿಂದ ಪಶ್ಚಿಮದಲ್ಲಿ ಉದಯಿಸಲಿ ಅಂತ ಒಂದು ವರ ಕೊಟ್ಟರೆ ಅದು ನಡೆಯುವುದಿಲ್ಲ. ಪ್ರಕೃತಿ ಸಹಜವಾದ ವ್ಯವಸ್ಥೆಗೆ ವಿರುದ್ಧವಾಗಿ ವರ ಕೊಟ್ಟಾಗಲೂ ಕೂಡ ಆ ವರವೇ ಮಿಥ್ಯೆಯಾಗುತ್ತೆ ಹೊರತು ಅಂತಹ ವರವನ್ನು ಸಜ್ಜನ ದೇವತೆಗಳು ಕೊಡುವುದಿಲ್ಲ. ಆದ್ದರಿಂದ ಇಲ್ಲಿ ಏನಾಗಬೇಕು, ಈಕೆಗೆ ಪುರುಷ ದೇಹ ಬರಬೇಕು, ಬರುವ ಹಾಗಿಲ್ಲ ಅನ್ನುವ ಪ್ರಸಂಗ ಬಂತು. ಅದಕ್ಕೆ ಈ ಶರೀರದಲ್ಲಿ ಪುರುಷ ಶರೀರದಲ್ಲಿ ಆಕೆ ಪ್ರವೇಶಿಸಿದರೂ ಆ ಶರೀರಕ್ಕೆ ಪುರುಷತ್ವ ಬರಲಿಲ್ಲಂತೆ. ಆವಾಗ ತುಂಬುರು ಅವನು ಹೇಗಾದರೂ ಗಂಧರ್ವ, ಸಾಂಶಚೇತನ, ಒಂದು ಶರೀರದಲ್ಲಿ ಒಂದು ಅಂಶದಿಂದ ಇನ್ನೊಂದು ಶರೀರದಲ್ಲಿ ಮತ್ತೊಂದು ಅಂಶದಿಂದ ಇರುವುದಕ್ಕೆ ಸಮರ್ಥನಾದವ. ಆತ ಒಂದು ಅಂಶದಿಂದ ಈ ಪುರುಷ ಶರೀರದಲ್ಲಿ ಪುರುಷತ್ವ ನಿಲ್ಲುವುದಕ್ಕೋಸ್ಕರ ತಾನು ನಿಂತ. ಇವತ್ತಿಂದ ಶಿಖಂಡಿ ಅಂತ ಆ ಶರೀರಕ್ಕೆ ಹೆಸರಾಯಿತು. ಅದು ಹಿಂದೆ ಶಿಖಂಡಿನಿಯ ಶರೀರಕ್ಕೆ ಸದೃಶವಾದ ಸ್ವರೂಪವನ್ನು ಆ ಗಂಧರ್ವನ ಮಾಯಾಶಕ್ತಿಯಿಂದ ಪಡೆಯಿತು. ಅಂತಹ ಶರೀರ ಶಿಖಂಡಿ ಅಂತ ಕರೆಸಿಕೊಳ್ತಾ ಇದೆ. ಅದರಲ್ಲಿ ಒಂದೇ ಚೇತನ ಇರುವುದಲ್ಲ, ಅದರಲ್ಲಿ ಶಿಖಂಡಿನಿ ಅಂಬೆಯೂ ಇದ್ದಾಳೆ, ಅದರ ಜೊತೆಗೆ ತುಂಬುರು ಅನ್ನುವ ಗಂಧರ್ವನ ಅಂಶವೂ ಕೂಡ ಇದೆ. ಇದು ಭೂತಾವೇಶ ಆದ ಹಾಗೆ. ಒಂದೇ ಶರೀರಕ್ಕೆ ಕೆಲವು ಸಲ ಭೂತ ಪ್ರವೇಶ ಮಾಡಿದರೆ ಅವನು 28 ಎಳನೀರು ಕುಡಿದು ಹಾಕ್ತಾನೆ. ಆ ಹೊಟ್ಟೆ ಇಷ್ಟೇ ಚಿಕ್ಕದಿರುತ್ತೆ, ಅಷ್ಟು ಎಳ್ನೀರು ಖಾಲಿ ಆಯಿತು. ಯಾರು ಕುಡ್ದದ್ದು? ಅದು ಅವನಲ್ಲಿ ಭೂತ ಪ್ರವೇಶ ಮಾಡಿದೆ, ಅದು ಕುಡ್ದದ್ದು ನಾವು ಹೇಳುವುದಿಲ್ವಾ? ಹಾಗಾದರೆ ಆ ಶರೀರದಲ್ಲಿ ಆ ಚೇತನವೂ ಇದೆ, ಅದರ ಜೊತೆಗೆ ಭೂತವೂ ಇದೆ. ಹೇಗೋ ಹಾಗೆ ಈ ಒಂದು ಶರೀರದಲ್ಲಿ ತುಂಬುರು ಆ ಶರೀರಕ್ಕೆ ಪುರುಷತ್ವ ಪ್ರಾಪ್ತಿಗೋಸ್ಕರ ತಾನು ನಿಂತಿದ್ದಾನೆ. ಜೊತೆಗೆ ಅಂಬೆ ಆ ಶರೀರದಲ್ಲಿ ಪ್ರವೇಶಿಸಿದ್ದಾಳೆ. ಈಗ ಗಂಡು ಶರೀರವಾಗಿದೆ. ತುಂಬುರು ಈ ಶರೀರ ವ್ಯತ್ಯಾಸ ಮಾಡಿಕೊಡುವಾಗ ಹೇಳ್ತಾನೆ, ನನಗೆ ಬಹಳಷ್ಟು ದಿವಸ ಹೆಣ್ಣಾಗಿರುವುದಕ್ಕೆ ಇಚ್ಛೆ ಇಲ್ಲ. ನಾಳೆ ಸೂರ್ಯಾಸ್ತ ಆಗುವಲ್ಲೇ ತನಕ ಈ ವ್ಯವಸ್ಥೆ. ನಾಳೆ ಸಾಯಂಕಾಲ ಬರಬೇಕು ನೀನು ಹಿಂದಕ್ಕೆ, ಮತ್ತೆ ನನ್ನ ಶರೀರ ನನಗೆ, ನಿನ್ನ ಶರೀರ ನಿಂಗೆ ಆಗಬಹುದು ಅಂತ ಶಿಖಂಡಿ ಹೇಳಿ ಊರಿಗೆ ಬಂದ. ಊರಿಗೆ ಬಂದು ಹಿರಣ್ಯವರ್ಮನಲ್ಲಿಗೆ ಹೋಗುವುದು ಅಂತ ಹೊರಟಿದ್ದಾನೆ. ಅಷ್ಟರಲ್ಲಿ ಹಿರಣ್ಯವರ್ಮ ಬಂದುಬಿಟ್ಟಿದ್ದಾನೆ. ಪರೀಕ್ಷೆ ಎಲ್ಲ ನಡೆಯಿತು. ನೋಡಿದಾಗ ಗಂಡು ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತೂ ಎಲ್ರಿಗೂ ಒಂದು ಸಮಾಧಾನ ಆಯಿತು. ಸಮಾಧಾನವಾದದ್ರಿಂದ ಇನ್ನೂ ಶರೀರ ಕೊಟ್ಟರು ತೊಂದರೆ ಇಲ್ಲ.
ನಮ್ಮ ದೇಶಕ್ಕಂತೂ ಬಂದ ಒಂದು ದೊಡ್ಡ ವಿಪರೀತವಾದ ಗಂಡಾಂತರ ತಪ್ಪಿ ಹೋಯ್ತಲ್ಲ ಅಂತ ಇವ ಮರುದಿವಸ ಹೊರಟ ಕಾಡಿಗೆ. ಕಾಡಿನಲ್ಲಿ ಬಂದಾಗ ಆ ಹೆಣ್ಣು ವ್ಯಕ್ತಿ ಏನು ಮಾಡುವುದು, ನೀನು ಕೊಟ್ಟರೂ ನನಗೆ ತಗೊಳ್ಳಿಕ್ಕೆ ಆಗೋದಿಲ್ಲ, ನೀನು ಸಾಯುವಲ್ಲಿ ತನಕ ಅದರಲ್ಲೇ ಇದ್ದು ಬಿಡು ಅಂತ ಹೇಳಿಬಿಟ್ಟ. ಅಂತೂ ಇವ ಶಿಖಂಡಿಯಾಗಿ ದೀರ್ಘಕಾಲ ಬದುಕುವುದಕ್ಕೆ ಒಂದು ವ್ಯವಸ್ಥೆ ಆಯಿತು. ಅಲ್ಲಿ ಏನು ನಡೆದಿದೆ ಘಟನೆ, ಇವನು ಹೆಣ್ಣು ಶರೀರದಲ್ಲಿ ತಿರುಗಾಡ್ತಾ ಇದ್ದಾನೆ ತುಂಬುರು. ಅಲ್ಲಿಗೆ ಧನದ ಅನಿಸಿದಂತಹ ಕುಬೇರ ಬಂದ, ಇವರಿಗೆಲ್ಲ ರಾಜ ಬಂದ. ತುಂಬುರುವನ್ನೇ ಕೇಳಿಕೊಂಡು ಬಂದ. ಅವನಿಗೆ ಅವತ್ತು ತುಂಬುರುವೇ ಬೇಕಿತ್ತು, ಯಾಕಂದರೆ ಸ್ವಲ್ಪ ಏನೋ ರಾಜತಾಂತ್ರಿಕ ವ್ಯವಹಾರದಲ್ಲಿ ಸ್ವಲ್ಪ ರಗಳೆ ಆಗಿದೆ ಅಂತ ಅನಿಸುತ್ತೆ, ಸ್ವಲ್ಪ ತಲೆ ಬಿಸಿಯಾಗಿದೆ ಅವನಿಗೆ. ಶಾಂತವಾಗಿ ಒಂದು ಸಂಗೀತ ಕೇಳಬೇಕು ಅಂತ ಅನಿಸಿದೆ. ತುಂಬುರುವಿನಷ್ಟು ಚೆನ್ನಾಗಿ ಸಂಗೀತ ಹೇಳ್ತಕ್ಕಂತಹ ವ್ಯಕ್ತಿ ಮತ್ತೊಬ್ಬ ಇಲ್ಲ. ನಾವು ಭಗವಂತನನ್ನು ಕರೆಯುವಾಗ ತುಂಬುರು ನಾರದ ಗಾನ ವಿನೋಲಂ ವೆಂಕಟಾಚಲ ನಿಲಯಂ ಅಂತ ಕರೆಯುವುದಿಲ್ವೇ? ಅಂದ ತುಂಬುರು ಅತ್ಯಂತ ಉತ್ಕೃಷ್ಟವಾದ ಸಂಗೀತ ಶಾಸ್ತ್ರದ ಉತ್ಪತ್ತಿಗೆ ಹೇತುವಾದಂತಹ ಗಂಧರ್ವ ರಾಜ. ಸಂಗೀತ ಶಾಸ್ತ್ರಕ್ಕೆ ಗಂಧರ್ವ ವಿದ್ಯೆ ಅಂತ ಹೆಸರಿದೆ. ಮಧ್ವಗುರುಗಳನ್ನು ತ್ರಿವಿಕ್ರಮ ಪಂಡಿತರು ಕರೆಯುವಾಗ ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಗಂಧರ್ವವರ್ಯೈಹಿ ಅನುಗೀತಕೀರ್ತೇಹೆ ಅಂತ ಉಲ್ಲೇಖ ಮಾಡ್ತಾರೆ. ದೊಡ್ಡ ಗಾಂಧರ್ವ ಶಾಸ್ತ್ರ ಅಂದರೆ ಸಂಗೀತ ಶಾಸ್ತ್ರ. ಅಂತಹ ಗಂಧರ್ವರಲ್ಲಿ ತುಂಬುರುವಿನ ಇಬ್ಬರು ಶಿಷ್ಯರಿದ್ದರು. ಒಬ್ಬನ ಹೆಸರು ಹಾ ಅಂತ, ಮತ್ತೊಬ್ಬನ ಹೆಸರು ಹೂ ಅಂತ. ಇವರೆಲ್ಲ ಹಾ ಅಂತ ಹೇಳುವ ಒಬ್ಬ, ಹೂ ಅಂತ ಹೇಳುವ ಒಬ್ಬ. ಸಂಗೀತದಲ್ಲಿ ಹಾ ಹೂ ಅಂತ ಇಬ್ಬರು ಮಹಾಗಂಧರ್ವ ವಿದ್ಯಾ ನಿಪುಣರು, ದೊಡ್ಡ ಸಂಗೀತಜ್ಞರು. ಅವರು ಇವತ್ತು ಸಂಗೀತ ಶಾಸ್ತ್ರದಲ್ಲಿ ಬಹಳ ಎತ್ತರದ ಹೆಸರು ಮಾಡಿರ್ತಕ್ಕಂಥವರು. ಸುಮಾರು 12 ತಾಳಗಳನ್ನು ಕಂಡುಹಿಡಿದಂತಹ ಸಂಗೀತಜ್ಞರು ಹಾ ಮತ್ತು ಹೂ ಅಂತಕ್ಕಂತಹ ವ್ಯಕ್ತಿತ್ವದವರು. ಇವತ್ತು ಚೀನೀ ಸಂಗೀತದಲ್ಲೂ ಕೂಡ ಇವರನ್ನು ಹೆಸರಿಸ್ತಾರೆ. ಬಹುಶಃ ಇವರು ಚೀನಾದವರಿದ್ದ ಹಾಗೆ ಇದ್ದಾರೆ. ಹಾ ಹೂ ಅಂತ ಹೆಸರು ಕೇಳಿದಾಗ ಸ್ವಲ್ಪ ಆ ಕಡೆಯವರು ಅಂತ ಅನಿಸುವ ಹಾಗೆ ಇದ್ದಾರೆ. ಅವರು ತುಂಬುರುವಿನ ಆಪ್ತ ಶಿಷ್ಯರು ಹಾ ಹೂಗಳು. ಇವತ್ತು ತುಂಬುರು ಧನದ ಬಂದು ಕೇಳಿದರೆ ತುಂಬುರು ಹೆಣ್ಣು ಶರೀರದಲ್ಲಿದ್ದಾನೆ, ವಸ್ತ್ರವನ್ನು ಮೇಲೆ ಮಾಚಿಕೊಂಡು ನಾಚಿಕೆಯಿಂದ ಹೋಗಿ ಎಲ್ಲೋ ಪೊದರಿನಲ್ಲಿ ಅಡಗಿಕೊಳ್ತಾ ಇದ್ದಾನೆ. ನಾಚಿಕೆ ಅವನಿಗೆ, ನಾನು ಹೆಣ್ಣಿನ ಶರೀರದಲ್ಲಿ ರಾಜನ ಮುಂದೆ ಹೇಗೆ ಹೋಗುವುದು ಅಂತ ನಾಚಿಕೆ. ಕುಬೇರನಿಗೆ ವಸ್ತುತಃ ಇಷ್ಟವಾಯಿತು. ಗಂಡು ಸಂಗೀತ ಹಾಡುವುದಕ್ಕಿಂತ ಹೆಣ್ಣು ಹಾಡುವುದು ಒಳ್ಳೆಯದು. ಆದರೆ ಇವ ನಾಚಿಕೊಂಡು ಎಲ್ಲೋ ಹೊರಗೆ ಅಡಗುವುದಕ್ಕೆ ಹೋಗ್ತಾ ಇದ್ದಾನಲ್ಲ. ಕರೆದ ಬಾ ಅಂತ, ಇಲ್ಲ ಬರಲಿಲ್ಲ. ಸಿಟ್ಟು ಬಂತು. ಇದೆಲ್ಲ ಚಾಪಲ್ಯದಿಂದ ನಿಮಗೆ ಆ ಶರೀರ ಬೇಕು ಈ ಶರೀರ ಬೇಕು ಅಂತ ನನ್ನ ಹತ್ರ ವಿಚಾರಿಸಿ ತಗೊಂಡಿದ್ದಿದ್ರೆ ಬೇರೆ, ರಾಜನಾದ ನನಗೆ ತಿಳಿಸದೆ ಈ ರೀತಿಯ ಕೆಲಸ ಮಾಡಿದೆಯಲ್ಲ, ಅದು ಯಾರಿಗೆ ನೀನು ಶರೀರ ಕೊಟ್ಟಿದೆಯೋ ಅವನು ಸಾಯುವಲ್ಲಿ ತನಕ ನೀನು ಇದೇ ಶರೀರದಲ್ಲಿ ಇದ್ದು ಬಿಡು ಅಂತ ಶಾಪ ಕೊಟ್ಟ. ಅಂತೂ ಶಿಖಂಡಿಗೆ ಅನುಕೂಲವಾಯಿತು. ನೋಡಿ, ರುದ್ರದೇವರ ವರ ಯಾರ ಮನಸ್ಸಿನಲ್ಲಿ ಯಾವ ರೀತಿಯ ಪ್ರೇರಣೆ ಕೊಟ್ಟು ಏನೇನು ನಡೆಸಿಬಿಟ್ಟಿತು ಅನ್ನೋದನ್ನು ಗಮನಿಸಬೇಕು. ಅಂತೂ ಹೆಣ್ಣಾಗಿ ಹುಟ್ಟಿದಂತಹ ಮಗಳು ಮಗನಾಗಿ ಬಿಡ್ತಾನೆ ಅಂತ ರುದ್ರ ದೃಪದನಿಗೆ ವರ ಕೊಟ್ಟಿದ್ದರೆ, ನೀನು ಗಂಡಾಗಿ ಬದುಕುವ ಅವಕಾಶ ನಿನಗೆ ಪ್ರಾಪ್ತಿಯಾಗಲಿ ಅಂತ ಅಂಬೆಗೆ ವರವನ್ನು ಕೊಟ್ಟಿದ್ದರೆ, ಇಷ್ಟೆಲ್ಲ ಪ್ರಕರಣಗಳಿಂದ ಆತ ಗಂಡಾಗುವಂತಹ ಪ್ರಸಂಗ ಬಂತು. ಈಗ ಶಿಖಂಡಿ ಆನಂದದಿಂದ ಆ ತುಂಬುರುವಿಗೆ, ಹೆಣ್ಣು ತುಂಬುರುವಿಗೆ ನಮಸ್ಕಾರ ಮಾಡಿ ಬರ್ತಾನೆ. ನಿನ್ನ ಪ್ರಸಾದ ನಮಗೆ ಅತ್ಯಂತ ಅನುಕೂಲ ಆಯಿತು ಅಂತ ಹೇಳಿಕೊಂಡು ಬಂದವ ವಿಶಿಷ್ಟವಾದ ಶಸ್ತ್ರಾಭ್ಯಾಸವನ್ನು ನಡೆಸಿದ, ಮಹಾರಥಿ ಅಂತ ಕರೆಸಿಕೊಂಡ. ಶಿಖಂಡೀಚ ಮಹಾರಥ ಅಂತ ಭಗವದ್ಗೀತೆ ಉಲ್ಲೇಖ ಮಾಡುತ್ತೆ. ಸಾಮಾನ್ಯ ವ್ಯಕ್ತಿ ಅಲ್ಲವ, ಮಹಾರಥ ಅಂದರೆ 10,000 ಮಂದಿ ಮಹಾಕ್ಷತ್ರಿಯರು ಮುಂಭಾಗದಲ್ಲಿ ಒಬ್ಬನನ್ನು ಎದುರಿಸುವುದಕ್ಕೆ ನಿಂತಾಗ ತಾನು ತನ್ನ ಸಾರಥಿಯನ್ನು, ತನ್ನ ರಥವನ್ನು, ಕುದುರೆಗಳನ್ನು ರಕ್ಷಣೆ ಮಾಡಿಕೊಂಡು ರಥದ ಧ್ವಜವೂ ತುಂಡು ಆಗದೇ ಇರುವ ಹಾಗೆ ಜಾಗೃತೆ ಮಾಡಿಕೊಂಡು ಪರರನ್ನು ಓಡಿಸಬಲ್ಲ ಸಾಮರ್ಥ್ಯ ಯಾರಿಗಿದೆಯೋ ಅವರನ್ನು ಮಹಾರಥ ಅಂತ ಕರೀತಾರೆ. ಅಂತಹ ಮಹಾರಥಿ ಅನಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಶಿಖಂಡಿ ಆಗ್ತಾನೆ. ಅಂತೂ ಶಿಖಂಡಿಯ ಜೀವನ ಹೀಗೆ ನಡೀತಾ ಇದೆ. ಭೀಷ್ಮನನ್ನು ಸಾಯಿಸುವುದಕ್ಕೋಸ್ಕರ ಹುಟ್ಟಿದವ ಇವನು. ಹೆಣ್ಣಾಗಿರುವಾಗ ಆ ಮಾಲೆಯನ್ನು ಹಾಕ್ಕೊಂಡಿದ್ದಾನೆ. ಆದ್ದರಿಂದ ಭೀಷ್ಮನಿಗೂ ಇವನಿಗೂ ಒಂದು ವೈರತ್ವ ಅಲ್ಲಿಗೆ ಸ್ಪಷ್ಟವಾಯಿತು. ಮಹಾಭಾರತ ಇನ್ನೊಂದು ಮಾತನ್ನು ಉಲ್ಲೇಖ ಮಾಡುತ್ತೆ. ಮುಂದಕ್ಕೆ ಈ ಮಾಲೆಯನ್ನು ಗೋಡೌನಲ್ಲಿ ಹಾಕಿದ್ರಂತೆ, ಉಗ್ರಾಣದಲ್ಲಿ ಸೇರಿಸಿದ್ದಾರೆ. ಆದರೆ ಅದು ಎಲ್ಲಿ ಸೇರಿದರೂ ಕೂಡ ಫಳಫಳಾಯಮಾನವಾದ ಮಾಲೆ. ದ್ರೌಪದೀ ದೇವಿಯ ಸ್ವಯಂವರದ ಹೊತ್ತಿಗೆ ಅದೇ ಮಾಲೆಯನ್ನು ಕೈಯಲ್ಲಿ ಕೊಟ್ಟಿದ್ದಾರಂತೆ. ದೃಪದನಿಗೂ ಗೊತ್ತಿಲ್ಲ, ಇದು ಉಗ್ರಾಣಿಗಳು ಮಾಡಿದ ಕೆಲಸ. ಈ ಉಗ್ರಾಣಿಗಳು ಒಳಗೆ ಯಾವುದು ಒಳ್ಳೆ ಮಾಲೆ ತರಿಸಬೇಕು ಅಂತ ಹೊಸ್ತಿಯಾಗಿ ತರಿಸುವುದು, ಇಷ್ಟು ಸುಂದರವಾಗಿದೆ ಅಂತ ಅದಕ್ಕೆ ಸ್ವಲ್ಪ ಏನೋ ಚೆನ್ನಾಗಿ ತೊಳೆದು ಆ ಮಾಲೆಯನ್ನು ಅತ್ಯಂತ ಸುಂದರವಾದ ಮಾಲೆ ಅಂತ ಕೊಟ್ಟು ಕಳಿಸಿದ್ದಾರೆ ದ್ರೌಪದೀ ದೇವಿಯ ಕೈಯಲ್ಲಿ. ಆ ಮಾಲೆಯನ್ನು ಅರ್ಜುನ ಹಾಕಿಕೊಳ್ಳುವಂತಹ ಪ್ರಸಂಗ ಬಂತು. ಹಾಗಾಗಿ ಭೀಷ್ಮನ ಮರಣದಲ್ಲಿ ಪ್ರಧಾನವಾಗಿ ಇಬ್ಬರು ಪಾತ್ರ ವಹಿಸ್ತಾರೆ. ಒಬ್ಬ ಈ ಶಿಖಂಡಿ, ಮತ್ತೊಬ್ಬ ಪಾರ್ಥ. ಇದಕ್ಕೆ ಕಾರಣ ಶಿವ ಕೊಟ್ಟಂತಹ ಮಾಲೆಯಾಯಿತು ಅನ್ನೋದನ್ನು ಮಹಾಭಾರತ ಉಲ್ಲೇಖ ಮಾಡುತ್ತೆ.
ಹೀಗೆ ಶಿಖಂಡಿ ಭೀಷ್ಮಾಚಾರ್ಯನ ಮರಣಕ್ಕೋಸ್ಕರ ಹುಟ್ಟಿ ಬಂದಂತಹ ವ್ಯಕ್ತಿ ದೃಪದನ ಮನೆಯಲ್ಲಿ ಬೆಳೀತಾ ಇದ್ದಾನೆ. ಈ ಸಮಗ್ರ ಪ್ರಕರಣದಿಂದ ನಾವು ಮುಂದಿನ ಮಹಾಭಾರತಕ್ಕೆ ಒಂದು ಉಪೋದ್ಘಾತವನ್ನು ತಲೆಯಲ್ಲಿಟ್ಟುಕೊಳ್ಳಬೇಕು. ಮಹಾಭಾರತದಲ್ಲಿ ವಸ್ತುತಃ ಕುರುಪಾಂಡವರ ಯುದ್ಧ ನಡೆಯಿತು ಅಂತ ನಾವು ಆಲೋಚನೆ ಮಾಡ್ತೇವೆ. ಮೂಲಭೂತವಾಗಿ ಕೌರವರಿಗೂ ಪಾಂಡವರಿಗೂ ಯುದ್ಧ ಆಗಿರಲಿಲ್ಲ. ಅದು ಕುರುಪಾಂಚಾಲ ಯುದ್ಧ ಅಂತ ವ್ಯಾಸರು ಅಲ್ಲಲ್ಲಿ ಧ್ವನಿ ಹೇಳ್ತಾರೆ. ಅದು ಕುರುಗಳಿಗೂ ಪಾಂಚಾಲರಿಗೂ ನಡೆದಂತಹ ಯುದ್ಧ. ಯಾಕಂದರೆ ಈ ಕೌರವರ ಪಕ್ಷದಲ್ಲಿ ಯಾರು ಮಹಾಸಮರ್ಥರಿದ್ದಾರೆ ಅವರನ್ನೆಲ್ಲ ಸಂಹರಿಸುವುದಕ್ಕೆ ಬೇಕಾದ ಶಕ್ತಿ ಪಾಂಚಾಲ ದೇಶದಲ್ಲಿ ಹುಟ್ಟಿಕೊಂಡಿತು. ಅತಿ ದೀರ್ಘಕಾಲದಿಂದ ಆ ಎರಡು ದೇಶಗಳಿಗೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಏನೋ ವೈರಸ, ಹಿಂದೆಯೂ ಕೂಡ ಎಷ್ಟೋ ಯುದ್ಧಗಳು ನಡೆದಿದ್ದಾವೆ ಆ ಎರಡು ದೇಶಗಳಲ್ಲಿ. ಅಷ್ಟು ಒಳ್ಳೆಯ ಮನಸ್ಥಿತಿ ಎರಡಕ್ಕೂ ಇರಲಿಲ್ಲ. ಹಾಗೆ ಅಂತೇಳಿ ಭಾರತ ಪಾಕಿಸ್ತಾನಗಳಿದ್ದ ಹಾಗೂ ಇರಲಿಲ್ಲ. ಆಗಾಗ ಒಟ್ಟಾಗುವುದು, ಆಗಾಗ ಗಲಾಟೆ ಮಾಡಿಕೊಳ್ಳೋದು. ಸ್ವಲ್ಪ ಚೀನಾ ಭಾರತ ಹಾಗೂ ಅಲ್ಲ, ಸಾತ್ವಿಕವಾದಂತಹ ಕೆಲವು ವಿರೋಧಗಳು, ವೈಮನಸ್ಯಗಳು ಈ ಎರಡೂ ದೇಶಗಳಲ್ಲೂ ಕೂಡ ನಡೀತಾ ಇದ್ವು. ಇಂತಹ ಸ್ಥಿತಿಯಲ್ಲಿ ಯಾವಾಗ ಮುಂದಕ್ಕೆ ಅರ್ಜುನನಿಗೆ ಪಾಂಚಾಲೆಯ ಜೊತೆಗೆ ವಿವಾಹವಾಯಿತು, ಪಂಚ ಪಾಂಡವರು ಕೂಡ ಏಕಪತ್ನಿ ಸ್ವೀಕಾರವನ್ನು ನಡೆಸಿದರು, ಅವತ್ತಿನಿಂದ ಕುರು ಪಾಂಚಾಲದ ಕದನ ಗಟ್ಟಿಯಾಯಿತು. ಅಂದರೆ ಪಾಂಡವರ ಶಕ್ತಿ ಅದು ಪಾಂಚಾಲ ದೇಶ. ದ್ರೋಣನನ್ನು ಸಾಯಿಸುವುದಕ್ಕೋಸ್ಕರ ಅಲ್ಲಿ ದೃಷ್ಟದ್ಯುಮ್ನ ಹುಟ್ಟಿ ಬಂದ. ಭೀಷ್ಮರನ್ನು ಸಾಯಿಸುವುದಕ್ಕೋಸ್ಕರ ಅಲ್ಲಿ ಶಿಖಂಡಿ ಹುಟ್ಟಿ ಬಂದ. ಹಾಗಾದರೆ ಇಲ್ಲಿ ಮಹಾ ವ್ಯಕ್ತಿಗಳನ್ನು ಸಾಯಿಸುವುದಕ್ಕೆ ಬೇಕಾದ ಶಕ್ತಿಯೆಲ್ಲ ಪಾಂಚಾಲ ದೇಶದಲ್ಲಿ ಗಟ್ಟಿಗೊಂಡಿತು. 3 ಅಕ್ಷೌಹಿಣಿಯಷ್ಟು ದೊಡ್ಡ ಸೇನೆಗೆ ಅಧಿನಾಥನಾಗಿದ್ದ ದೃಷ್ಟದ್ಯುಮ್ನ, ದೃಪದನ ಮಗನಾಗಿರತಕ್ಕಂತಹ ಯಾಜ್ಞಸೇನ ಅಂತ ಕರೆಸಿಕೊಂಡಂತಹ ದೃಷ್ಟದ್ಯುಮ್ನ ಅಷ್ಟು ಮಹಾಶಕ್ತಿಶಾಲಿಯಾಗಿದ್ದ. ಆ ದೃಷ್ಟದ್ಯುಮ್ನನ್ನೇ ಮುಂದಕ್ಕೆ ಇಲ್ಲಿ ಸೇನಾಪತಿಯನ್ನಾಗಿಸ್ತಾರೆ. ಪಾಂಡವರಲ್ಲಿ ಯಾರೋ ಒಬ್ಬ ಸೇನಾಪತಿಯಾಗಿ ಕುರುಕ್ಷೇತ್ರದಲ್ಲಿ ಮಹಾಯುದ್ಧ ನಡೀಲಿಲ್ಲ. ಪಾಂಡವರ ಸೇನೆಗೆ ಸೇನಾಧಿಪತಿಯಾಗಿದ್ದವ ಈ ಪಾಂಚಾಲ ದೇಶದ ಯುವರಾಜನಾಗಿರತಕ್ಕಂತಹ ದೃಷ್ಟದ್ಯುಮ್ನ. ಅಂದರೆ ಇಲ್ಲಿ ಪಾಂಚಾಲ ದೇಶದ ಗಟ್ಟಿಗಾರಿಕೆ ನಮಗೆ ಸ್ಪಷ್ಟ ಕಾಣಿಸುತ್ತೆ. ದುರ್ಯೋಧನನು ಕೂಡ ಆ ಸೇನೆಯನ್ನು ನೋಡಿ ಹೆದರ್ತಾನೆ. ಹೆದರಿಕೊಂಡು ಹೋದದ್ದೆಲ್ಲಿಗೆ? ದ್ರೋಣಾಚಾರ್ಯರ ಹತ್ರ ಹೋದದ್ದು. ದ್ರೋಣಾಚಾರ್ಯರ ಹತ್ರ ಹೋಗಿ ಎಂತೆಂಥವರು ಅಲ್ಲಿದ್ದಾರೆ ಅಂತ ಹೇಳುವಾಗ ಮೊದಲು ಅವ ಹೇಳಿದ್ದು, ನೋಡಿ ದೃಷ್ಟದ್ಯುಮ್ನ, ನಿಮ್ಮ ಶಿಷ್ಯ ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ, ನಿನ್ನ ಶಿಷ್ಯನಾದಂತಹ ದೃಷ್ಟದ್ಯುಮ್ನ ಎಂತಹ ವ್ಯೂಹ ರಚಿಸಿದ್ದಾನೆ ನೋಡಿ. ಬರೀ 7 ಅಕ್ಷೌಹಿಣಿ ಸೈನ್ಯ ಇದ್ದರೂ ಕೂಡ ನಮ್ಮ 11 ಅಕ್ಷೌಹಿಣಿ ಸೈನ್ಯವನ್ನು ಕಟ್ಟಿ ಹಾಕುವುದಕ್ಕೆ ಸಮರ್ಥವಾಗುವ ರೀತಿಯ ಅದ್ಭುತವಾದ ಪದ್ಮವ್ಯೂಹವನ್ನು ರಚಿಸಿ ನಿಲ್ಲಿಸಿದ್ದಾನೆ. ಅದನ್ನು ಹೇಗೆ ಭೇದಿಸಲಿಕ್ಕೆ ಸಾಧ್ಯ ಅಂತ ಹೆದರಿಕೊಂಡು ದುರ್ಯೋಧನ ಆಡ್ತಾನೆ. ಅಂದರೆ ಅಲ್ಲಿ ದೃಪದ ಪುತ್ರ ದೃಷ್ಟದ್ಯುಮ್ನ ಅನ್ನುವ ಶಬ್ದವನ್ನು ಬಳಸುವುದರ ಮೂಲಕ ಇದು ಕುರುಪಾಂಚಾಲರಿಗೆ ಸಂಬಂಧಪಟ್ಟ ಒಂದು ವಿಶಿಷ್ಟವಾದ ಯುದ್ಧ ಅನ್ನುವುದು ನಮಗೆ ಸ್ಪಷ್ಟವಾಗುತ್ತೆ. ಅದು ಈ ಶಿಖಂಡಿಯ ಪ್ರಕರಣದಿಂದ ಇನ್ನಷ್ಟು ಅದಕ್ಕೆ ಬೇಕಾದ ಉಪೋದ್ಘಾತ ನಮಗೆ ಸಿಗುತ್ತೆ. ಭೀಷ್ಮನಿಗೆ ಈ ಕಥೆಗಳೆಲ್ಲ ಗೊತ್ತಾಗ್ತಾ ಉಂಟು, ಆದರೆ ಭೀಷ್ಮನಿಗೆ ಅದರ ಬಗ್ಗೆ ಆಲೋಚನೆಯೇ ಇಲ್ಲ. ಪರಶುರಾಮಾಚಾರ್ಯರೇ ಬಂದು ಬೆನ್ನು ತಟ್ಟಿ ಹೋಗಿದ್ದಾರೆ. ಇನ್ನು ಹುಟ್ಟಿದವ ಸಾಯಬೇಕು, ನನ್ನ ತಂದೆ ಸಾಯಬೇಡ ಅಂತ ವರ ಕೊಡಲಿಲ್ಲ, ಕೊಟ್ಟದ್ದೇನು? ಇಚ್ಛಾಮರಣಿಯಾಗು. ಹಾಗಾದರೆ ಯಾವುದೇ ಒಂದು ಶರೀರದಲ್ಲಿ ಹುಟ್ಟಿ ಬಂದವ ಶರೀರವನ್ನು ಕಳೆದುಕೊಳ್ಳುವುದರ ಬಗ್ಗೆ ಎಚ್ಚರವಾಗಿ ಇರಲೇಬೇಕು. ಇದಕ್ಕೆ ಮರಣದ ಎಚ್ಚರ ಅಂತ ಹೆಸರು. ಮನುಷ್ಯನಿಗೆ ಮರಣದ ಎಚ್ಚರ ಅತ್ಯಂತ ಮುಖ್ಯವಾದದ್ದು ಅಂತ ವ್ಯಾಸರು ಒಂದು 3 ಸಂದರ್ಭದಲ್ಲಿ ಆದೇಶ ಮಾಡ್ತಾರೆ. ಅದು ಬೇರೆ ಬೇರೆ ದುರ್ಭರ ಪರಿಸ್ಥಿತಿಗಳಲ್ಲಿ ಆದೇಶ ಮಾಡ್ತಾರೆ. ಎಲ್ಲ ಎಚ್ಚರಕ್ಕಿಂತ ಮುಖ್ಯವಾಗಿ ನಾನು ಸಾಯಲಿದ್ದೇನೆ ಅಂತ ಎಚ್ಚರ ಇರಬೇಕು. ಆದರೆ ಪರಮಾಶ್ಚರ್ಯದ ವಿಷಯ ಏನು ಅಂದರೆ, ಮನುಷ್ಯನಿಗೆ ನಾನೂ ಸಾಯುವವನು ಅನ್ನುವ ಒಂದು ಸಂಕಲ್ಪವೇ ಬರುವುದಿಲ್ಲ. ಯಕ್ಷ ಧರ್ಮರಾಜನಲ್ಲಿ ಪ್ರಶ್ನೆ ಮಾಡ್ತಾನೆ. ಮುಂದೆ ಯಕ್ಷ ಪ್ರಶ್ನೆ ಎಂದು ಒಂದು ವಿಚಿತ್ರವಾದ ಭಾಗ ಇದೆ. ಅವನ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಏನು ಗೊತ್ತೋ? ಪ್ರಪಂಚದ ಪರಮಾಶ್ಚರ್ಯ ಯಾವುದು ಅಂತ ಪ್ರಶ್ನೆ. ನಾವು ಕರ್ನಾಟಕ ದೇಶದ ಸರ್ಕಾರ ಅಂತ ಹೇಳಿಬಿಡ್ತಿದ್ವಿ. ನಮ್ಮ ಹತ್ರ ಎಲ್ಲ ಪ್ರಶ್ನೆ ಕೇಳಿದರೆ ಹೀಗೆ ಹೇಳುವವರು ನಾವು. ಆದರೆ ಧರ್ಮರಾಜ ಕೊಟ್ಟ ಉತ್ತರ ಏನು? ಪರಮಾಶ್ಚರ್ಯ ಯಾವುದು? ಅಹನ್ಯಹನಿ ಭೂತಾನಿ ಗಮಿಷ್ಯಂತಿ ಯಮಾಲಯಂ ಶೇಷಾಹ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯಂ ಅತಃಪರಂ. ಅಲ್ಲಿ ಅವರು ಸತ್ರು, ಇಲ್ಲಿ ಇವರು ಸತ್ರು, ಅವರಿಗೆ 98 ಆಗಿತ್ತು, ಇವರಿಗೆ 82ರಲ್ಲೇ ಹೋದರು. ಈ ವಿಷಯಗಳೆಲ್ಲ ಕೇಳಿಸುತ್ತೆ. ಕೇಳಿಸಿ ಅಲ್ಲಿಗೆ ಹೋಗಿ 12ನೇ ದಿವಸದ ಕಾರ್ಯಕ್ರಮ ಮುಗಿಸಿ 13ನೇ ದಿವಸವೂ ಕೂಡ ಅವರನ್ನು ವೈಕುಂಠಕ್ಕೆ ಕಳಿಸಿ ಬರುವ ಕೆಲಸದಲ್ಲಿ ತೊಡಗ್ತೇವೆ. ಅದೆಲ್ಲ ಮುಗಿಸಿ ಬರುವಾಗ ಕೈಯಲ್ಲಿ ಒಗ್ಗರಣೆಯ ವಾಸನೆ ನೋಡಿಕೊಂಡು ಬರ್ತಾನೆ ಇವ.
ಅವನಿಗೆ ಇವರ ಹಾಗೆ ನನಗೂ ಒಂದು ವೈಕುಂಠ ಸಮಾರಾಧನೆ ಅಂತ ನಡೆಯಲಿಕ್ಕಿದೆ ಅಂತ ಯೋಚನೆ ಬರ್ತದಾ? ಇವನಿಗೇನು ಆಲೋಚಿಸ್ತಾನೆ ಅಂದರೆ ಅವರೆಲ್ಲ ಸಾಯಲಿಕ್ಕೆ ಹುಟ್ಟಿದವರು, ನಾನು ಶಾಶ್ವತವಾಗಿ ಬದುಕಲಿಕ್ಕೇ ಇರುವವ ಅಂತ ಅಂದುಕೊಳ್ತಾನೆ. 99 ವರ್ಷದ ಮುದುಕನನ್ನು ಡಾಕ್ಟರು ಪರೀಕ್ಷೆ ಮಾಡಿ ಇವನಿನ್ನು ಬದುಕಲಾರ ಅಂತ ತೀರ್ಮಾನಿಸಿದ ಮೇಲೆ ಮಕ್ಕಳನ್ನು ಕರೆದು ಮನೆ ಕರ್ಕೊಂಡು ಹೋಗಿ ಏನೇನು ತಿನ್ನಬೇಕು ಅಂತ ಅನಿಸುತ್ತೆ ಎಲ್ಲ ಕೊಡಿ, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಗುಟ್ಟಲ್ಲಿ ಹೇಳಿದಾಗ ಮಕ್ಕಳು ಹೊರಡಿಸ್ತಾ ಇದ್ದಾರೆ ಅಜ್ಜನನ್ನು. ಅಜ್ಜ ಏನು ಹೇಳ್ತಾನೆ, ಏನಂತೆ ಡಾಕ್ಟ್ರಿಗೆ ಆಗೋದಿಲ್ಲ ಅಂತೆಯಾ? ನಾನು ಸಂಪಾದನೆ ಮಾಡಿದ್ದು ತುಂಬ ಇದೆ, ಬೇರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ. ಅಂದರೆ ಅವನ ಮನಸ್ಸಿನಲ್ಲಿ ಏನಿರ್ತದೆ, ನಾನು ಸಾಯಲಿಕ್ಕೆ ಹುಟ್ಟಿದವ ಅಲ್ಲ, ಅಕಸ್ಮಾತ್ ನಾನು ಸತ್ತರೆ ಈ ಡಾಕ್ಟ್ರು ಸರಿಯಾಗಿ ಓದದೇ ಇದ್ದದ್ರಿಂದ ಸತ್ತದ್ದು, ನಿಜವಾಗಿ ನಾನು ಶಾಶ್ವತವಾಗಿ ಬದುಕಲಿಕ್ಕೇ ಇರುವವ ಅಂತ ಅಂದುಕೊಳ್ತಾನಲ್ವಾ. ಇದು ಮನುಷ್ಯನಲ್ಲಿ ಏನು ಕಾಣಿಸ್ತದೆ ಈ ಭಾವ, ಅದು ಒಂದು ಅದ್ಭುತ. ಯಾಕಂದರೆ ಎಲ್ಲರೂ ಸಾಯುವುದನ್ನು ಕಾಣ್ತಾನೆ. ಜಾತಸ್ಯ ಹಿ ಧ್ರುವ ಮೃತ್ಯು ಅನ್ನುವುದು ಅವನಿಗೆ ಹೆಜ್ಜೆ ಹೆಜ್ಜೆಗೆ ಅರ್ಥವಾಗುತ್ತೆ. ಎಂತಹ ಮಹಾ ಸಮರ್ಥನೂ ಕೂಡ ಉಳಿದಿಲ್ಲ ಅನ್ನೋದು ಕಾಣಿಸುತ್ತೆ. ಅಷ್ಟಾಗಿಯೂ ಕೂಡ ತಾನು ಶಾಶ್ವತವಾಗಿ ಬದುಕುವ ಅಂತ ಯೋಚಿಸ್ತಾನೆ. ಮುಖ್ಯವಾಗಿ ಅವನಿಗೆ ಯಾವಾಗ ಮರಣದ ಪ್ರಜ್ಞೆ ಇರ್ತದೆ ಆವಾಗ ಧರ್ಮ ಪ್ರಜ್ಞೆ ತಾನಾಗಿ ಇರ್ತದೆ. ಅಜರಾಮರವತ್ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧಯೇತ್ ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್. ಒಬ್ಬ ಮನುಷ್ಯನಲ್ಲಿ 3 ಭಾವನೆಗಳು ಬೇಕಂತೆ. ಒಂದು, ನನಗೆ ಮುಪ್ಪೇ ಬಂದಿಲ್ಲ ಅನ್ನೋ ಒಂದು ಭಾವನೆ ಬೇಕು. ನಾನು ಸಾಯುವವ ಅಲ್ಲ ಅನ್ನುವ ಒಂದು ಭಾವನೆ ಬೇಕು. ನಾನು ಮುಂದಿನ ಕ್ಷಣದಲ್ಲೂ ಸಾಯಬಹುದು ಅನ್ನುವ ಭಾವನೆ ಬೇಕು. ಈ 3 ಭಾವನೆ ಎಲ್ಲ ಕಾಲದಲ್ಲೂ ಬೇಕು. ವಿರುದ್ಧವಾದ 3 ಭಾವಗಳು. ನನಗೆ ಮುಪ್ಪೇ ಇಲ್ಲ ಅಂತ 89 ವರ್ಷದ ವ್ಯಕ್ತಿಯು ಕೂಡ ಯೋಚಿಸಬೇಕು. ಯಾವಾಗ? ಓದುವ ವಿಷಯದಲ್ಲಿ, ಹೊಸ ವಿಷಯಗಳನ್ನು ಅಧ್ಯಯನ ಮಾಡುವ ವಿಷಯದಲ್ಲಿ. ನಾನಿನ್ನೂ ಚಿಕ್ಕ ಮಗು, ಎಷ್ಟು ಕಲ್ತರೂ ಕೂಡ ನನಗೆ ಅರ್ಥ ಆಗುತ್ತೆ, ನಾನು ಗ್ರಹಣ ಮಾಡ್ತೇನೆ, ನೆನಪಿಟ್ಟುಕೊಳ್ಳಬಲ್ಲೆ. ವಿದ್ಯೆಯ ವಿಷಯದಲ್ಲಿ ತಾನು ಅಜರ, ನನಗೆ ಮುಪ್ಪಿಲ್ಲ ಅನ್ನುವ ಭಾವನೆ ಬೇಕು ಮನುಷ್ಯನಿಗೆ. ಅದೇ ಸಂಪಾದನೆ, ದುಡ್ಡು ಸಂಪಾದನೆ ಮಾಡುವುದರ ವಿಷಯದಲ್ಲಿ ನನಗೆ ಸಾವಿಲ್ಲ ಅನ್ನುವ ಎಚ್ಚರ ಬೇಕು. ಅಜರ ಅಮರವತ್ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧಯೇತ್. ಎಷ್ಟು ಸಂಪಾದನೆ ಮಾಡಿ ಏನು, ನಾಳೆಲ್ಲ ನಾಡಿದ್ದು ಸಾಯುವುದಲ್ವ ಅಂತ ಅಂದುಕೊಂಡ್ರೆ ಅವರೇನೂ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅರ್ಥ ಅನ್ನುವುದು ಪುರುಷಾರ್ಥಗಳಲ್ಲಿ ಒಂದು. ಆ ಸಂಪಾದನೆಯ ವಿಷಯದಲ್ಲಿ ಅಮರ ಭಾವ ಬೇಕು, ವಿದ್ಯಾ ಸಂಪಾದನೆಯ ವಿಷಯದಲ್ಲಿ ಅಜರ ಭಾವ ಬೇಕು. ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್. ಧರ್ಮಾಚರಣೆಯನ್ನು ಮಾಡುವ ವಿಷಯದಲ್ಲಿ ಮೃತ್ಯುದೇವತೆ ಜುಟ್ಟು ಹಿಡಿದು ಕತ್ತಿ ಎತ್ತಿ ಆಗಿದೆ ಅನ್ನುವ ಎಚ್ಚರದಿಂದ ಅವ ಧರ್ಮಾಚರಣೆಯನ್ನು ಮಾಡಬೇಕು. ಕೊನೆಯ ಕಾಲದಲ್ಲಿ ಮಾಡುವುದನ್ನು ಎಲ್ಲ ಕಾಲದಲ್ಲೂ ಮಾಡು ಅಂತ ಧರ್ಮಶಾಸ್ತ್ರ ಏನು ಆದೇಶಿಸುತ್ತೆ, ಅದು ಈ ದೃಷ್ಟಿಯಿಂದ. ಅಂದರೆ ಏಕಕಾಲದಲ್ಲಿ ಈ 3 ಪ್ರಜ್ಞೆ ಯಾರಲ್ಲಿದೆ ಅಂಥವನು ವಿಚಕ್ಷಣ ಅಂತ ಕರೆಸಿಕೊಳ್ತಾನೆ. ಈ ದೃಷ್ಟಿಯಿಂದ ಭೀಷ್ಮನಿಗೆ ಎಷ್ಟಾದರೂ ಪರಶುರಾಮರಲ್ಲಿ ಅಷ್ಟು ಚೆನ್ನಾಗಿ ಬೃಹಸ್ಪತ್ಯಾಚಾರ್ಯರಲ್ಲಿ ಓದಿ ಬಂದಿರತಕ್ಕಂಥ ವ್ಯಕ್ತಿ ಅಲ್ವಾ, ಅವನಿಗೆ ಸಾಯುವುದು ದಿಟ. ಇರುವಷ್ಟು ಕಾಲ ನಾನು ಮಾಡಿದ ಪ್ರತಿಜ್ಞೆಯನ್ನು ಚೆನ್ನಾಗಿ ನಡೆಸಿ ಈ ಹಸ್ತಿನಪುರದ ಸಿಂಹಾಸನದ ಮೂಲಕ ಲೋಕೋಪಕಾರಕ ಕೆಲಸ ನಡೆಸುವ ಹಾಗೆ ನೋಡಿಕೊಳ್ಳುವುದು ಅಷ್ಟು ನನ್ನ ಜವಾಬ್ದಾರಿ. ನನ್ನ ಪಾಲಿನ ಕರ್ತವ್ಯವನ್ನು ಸರಿಯಾಗಿ ನಡೆಸಬೇಕು, ಕೊನೆಗೆ ಬಂದದ್ದನ್ನು ಸ್ವೀಕರಿಸಬೇಕು. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ. ನಿಜ ಕರ್ಮವನ್ನು ಸರಿಯಾಗಿ ಮಾಡಿ ಫಲವನ್ನು ಸ್ವೀಕರಿಸಬೇಕು. ಇದು ಜೀವನದ ಸ್ಥಿತಿ ಅನ್ನುವ ದೃಷ್ಟಿಯಿಂದ ಭೀಷ್ಮ ಬದುಕಿದ್ದಾನೆ. ಅಷ್ಟರಲ್ಲಿ ಮತ್ತೊಂದು ಆಘಾತದ ಘಟನೆ ಆ ಕುರು ದೇಶದಲ್ಲಿ ರಾಜಧಾನಿಯಲ್ಲಿ ನಡೆದು ಹೋಯಿತು. ಸಿಂಹಾಸನ ಮತ್ತೆ ಖಾಲಿಯಾಯಿತು. ಹಿಂದೆ ಚಿತ್ರಾಂಗದ ಸತ್ತಾಗ ಯಾರೂ ಅಷ್ಟು ಕಣ್ಣೀರು ಹಾಕಲಿಲ್ಲ. ಯಾಕಂದರೆ ವೀರೋಚಿತವಾದ ಮರಣವನ್ನು ಹೊಡೆದಿದ್ದ. 3 ವರ್ಷಗಳ ಕಾಲ ಚಿತ್ರಾಂಗದನೆಂಬ ಗಂಧರ್ವನ ಜೊತೆಗೆ ಮಾಯಾಶಕ್ತಿ ಇದ್ದರೂ ಕೂಡ ತಾನು ಹೋರಾಡಿ ಗೆಲ್ಲುವ ಸ್ಥಿತಿಗೆ ಬಂದಾಗ ಮಾಯೆಯಿಂದಾಗಿ ಸತ್ತು ಹೋದ. ಹಾಗಾಗಿ ಚಿತ್ರಾಂಗದನ ಮರಣದ ಬಗ್ಗೆ ಯಾರೂ ಬೇಸರಿಸಿಕೊಳ್ಳಿಲ್ಲ. ಆದರೆ ಇವತ್ತು ವಿಚಿತ್ರವೀರ್ಯ ಸತ್ತದರ ಬಗ್ಗೆ ಇಡೀ ದೇಶವೇ ಕಣ್ಣೀರು ಹಾಕಿತು. ಯಾಕಂದರೆ ಅದು ಈ ಚಂದ್ರವಂಶದಲ್ಲಿ ನಡೆದ ಏಕೈಕ ದುರ್ಮರಣ. ಅಲ್ಲಿಯ ತನಕ ಈ ರೀತಿಯ ಮರಣ ಆ ವಂಶದಲ್ಲಿ ನಡೆದದ್ದಿಲ್ಲ. ದುರ್ಮರಣ ಅಂದರೆ ರೋಗದಿಂದ ಸತ್ತದ್ದು. ಆಯುಷ್ಯ ದೀರ್ಘಕಾಲಿಕವಾಗಿರುವಂತಹ ವ್ಯಕ್ತಿ ತನ್ನ ಆಯುಷ್ಯದ ಕೊನೆಯಲ್ಲಿ ಭಗವಂತನನ್ನು ಆರಾಧನೆ ಮಾಡಿ ಯೋಗದ ಮೂಲಕ ಶರೀರ ತ್ಯಾಗ ಮಾಡ್ತಾ ಇದ್ದಂತಹ ವಂಶ ಅದು. ಒಂದೇ ಒಂದು ಇತಿಹಾಸ ಇಲ್ಲ ಮಧ್ಯದಲ್ಲಿ ಸತ್ತದ್ದು. ಶಾಪದಿಂದ ಸತ್ತದ್ದಕ್ಕೆ ಉದಾಹರಣೆ ಇದೆ, ಯುದ್ಧದಲ್ಲಿ ಸತ್ತದ್ದಕ್ಕೆ ಉದಾಹರಣೆ ಇದೆ. ಆದರೆ ಹಾಸಿಗೆಯಲ್ಲಿ ಮಲಗಿ ಗುರು ಅಂತ ಶಬ್ದ ಮಾಡಿಕೊಂಡು ಕ್ಷಯರೋಗದಿಂದ ಯಕ್ಷ್ಮ ರೋಗದಿಂದ ನರಳಿ ಸತ್ತು ಹೋದ ವಿಚಿತ್ರವೀರ್ಯ. ಇದು ಒಂದೇ ಒಂದು ದುರ್ಘಟನೆ
ಇಡೀ ಆ ಕುಲದವರಿಗೂ ಬೇಸರವಾಯಿತು. ಯಾಕಂದರೆ ಇದರಲ್ಲಿ ಯಾರೂ ಕೂಡ 100, 200, 300, 500 ವರ್ಷ ತನಕ ಬದುಕಿ ಕೊನೆಗೆ ಸಾಕು ಅಂತ ಅನಿಸಿ ಶರೀರ ತ್ಯಾಗ ಮಾಡಿದ್ದಾರೆ ಹೊರತು ಹೀಗೆ ಸತ್ತದ್ದಿಲ್ಲ. ಅದು ವಿಚಿತ್ರವೀರ್ಯನಲ್ಲಿ ಘಟಿಸಿತು. ಅದಕ್ಕೆ ವ್ಯಾಸರು ಹೇಳುವ ಕಾರಣ ಅವನ ಜನ್ಮಾಂತರದ ಬಲವಾದ ಅಪರಾಧ, ಅದರ ಜೊತೆಗೆ ಇಬ್ಬರು ಪತ್ನಿಯರ ಜೊತೆಗೆ ಅತಿಯಾದ ಕಾಮ ಸೇವನ, ಈ ಕಾರಣಗಳಿಂದ ಯಕ್ಷ್ಮಗ್ರಸ್ತನಾಗಿ ಅಂಬಿಕೆ ಅಂಬಾಲಿಕೆಯರ ಜೊತೆಗಿದ್ದಂತಹ ಆತ ಸತ್ತು ಹೋದ. ಚಿಕಿತ್ಸಕರಿಗೆ ಯಾವ ಚಿಕಿತ್ಸೆಯೂ ಫಲಕಾರಿಯಾಗದೆ ಭೀಷ್ಮನ ಮುಂದೆ ತಮ್ಮ ಸೋಲು ಒಪ್ಪಿಕೊಂಡರು. ಕೊನೆಗೆ ಭೀಷ್ಮನಿಗೆ ಮತ್ತೆ ಸಮಸ್ಯೆ ಎದುರಾಯಿತು. ಸಿಂಹಾಸನವನ್ನು ಮತ್ತೆ ಹೇಗೆ ಭರ್ತಿ ಮಾಡುವುದು? ರಾಜಮಾತೆಯಾದಂತಹ ಸತ್ಯವತೀ ದೇವಿ ಭೀಷ್ಮನನ್ನೇ ಕೇಳಿಕೊಂಡ್ಳು, ನೀನು ಸಿಂಹಾಸನವನ್ನು ಏರಬೇಕು. ದೊಡ್ಡ ಗಲಾಟೆ ನಡೆಯುತ್ತೆ. ಅವರ ಗಲಾಟೆಯನ್ನು ಕೇಳಲಿಕ್ಕೆ ನಮಗೆ ಒಂದು 4 ಗಂಟೆ ಬೇಕು. ಅಷ್ಟು ಧರ್ಮ ಜಿಜ್ಞಾಸೆ ನಡೆಯುತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನುವುದರ ಬಗ್ಗೆ ವಿಚಾರ ನಡೆಯುತ್ತೆ. ಕೊನೆಗೆ ಭೀಷ್ಮ ಅಂಗೀಕರಿಸದೇ ಹೋದಾಗ ಕ್ಷತ್ರಿಯರು ಒಪ್ಪಿದ್ದಂತಹ ಒಂದು ಪದ್ಧತಿಯನ್ನು ಅನುಸರಿಸಿ ಸಿಂಹಾಸನಕ್ಕೆ ವ್ಯಕ್ತಿಯನ್ನು ನಿರ್ಮಿಸಬೇಕು ಅಂತ ತೀರ್ಮಾನವಾಗುತ್ತೆ. ಕ್ಷತ್ರಿಯರು ಒಪ್ಪಿದ್ದಂತಹ ಒಂದು ಪದ್ಧತಿ, ಅದನ್ನು ನಿಯೋಗ ಅಂತ ಕರೀತಾರೆ. ಇದು ಸೂರ್ಯವಂಶದಲ್ಲೂ ಚಂದ್ರವಂಶದಲ್ಲೂ ಅತಿಯಾಗಿ ಬಳಕೆಯಲ್ಲಿದ್ದಂತಹ ಒಂದು ಪದ್ಧತಿ. ಆಮೇಲೆ ಯದುವಂಶದಲ್ಲಿ ಮುಂದಕ್ಕೆ ದತ್ತು ಅನ್ನುವ ಒಂದು ಪದ್ಧತಿ ಬಂತು. ದತ್ತು ಮಕ್ಕಳನ್ನು ಸ್ವೀಕಾರ ಮಾಡಿ ಅವರನ್ನು ಸಿಂಹಾಸನದಲ್ಲಿ ಕೂಡಿಸುವುದು ಅನ್ನೋ ಒಂದು ಪದ್ಧತಿ ಯದುವಂಶದಲ್ಲಿ ಬಂತು. ಅದು ಬ್ರಿಟಿಷರ ಕಾಲಕ್ಕೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ಕಾಯ್ದೆ ಬರುವುದರ ಮೂಲಕ ಅದು ಕೂಡ ತುಂಬ ವಿಪರಿಣಾಮಕ್ಕೆ, ತುಂಬ ಗಲಾಟೆಗೆ ಕಾರಣವಾಗಿ ಹೋಯಿತು. ಆದರೆ ಇತಿಹಾಸದಲ್ಲಿ ಪುರಾಣದಲ್ಲಿದ್ದಂತಹ ಕ್ಷತ್ರಿಯರ ಪದ್ಧತಿ ಸಿಂಹಾಸನಕ್ಕೆ ಬೇಕಾಗಿ ನಿಯೋಗ ಪದ್ಧತಿಯ ಮೂಲಕ ಮಕ್ಕಳನ್ನು ಪಡೆಯುವಂಥದ್ದು. ನಿಯೋಗ ಅಂದರೆ ಪತಿ ಇಲ್ಲದೇ ಇರುವ, ಅಥವಾ ಪತಿ ಇದ್ದರೂ ಕೂಡ ಪತಿಯಿಂದ ಸಂತಾನ ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಪ್ರಸಂಗ ನಿರ್ಮಾಣವಾದಾಗ ಸಿಂಹಾಸನಕ್ಕೋಸ್ಕರ ಆ ಪತಿಗಿಂತ ಶ್ರೇಷ್ಠನಾದ ವ್ಯಕ್ತಿಯ ಮೂಲಕ ಕ್ಷೇತ್ರದಲ್ಲಿ ಮಕ್ಕಳನ್ನು ಪಡೆಯುವಂತಹ ವ್ಯವಸ್ಥೆ, ಇದಕ್ಕೆ ನಿಯೋಗ ಪದ್ಧತಿ ಅಂತ ಕರೀತಾರೆ. ಈಗ ಅಂಬಿಕೆ ಮತ್ತು ಅಂಬಾಲಿಕೆಯರು ಯುವತಿಯರಿದ್ದಾರೆ, ಸಂತಾನವನ್ನು ಪಡೆಯುವುದಕ್ಕೆ ಸಮರ್ಥರಿದ್ದಾರೆ. ಕ್ಷೇತ್ರ ಇದೆ, ಆದರೆ ಬೀಜ ಇಲ್ಲ. ಗದ್ದೆಯಲ್ಲಿ ಬೀಜ ಬಿತ್ತಿದರೆ ಮಾತ್ರ ಅಲ್ಲಿಂದ ಸಸ್ಯ ಬರುವುದಕ್ಕೆ ಸಾಧ್ಯ. ಬೀಜವಿಲ್ಲದ ಗದ್ದೆಯಿಂದ ಹೇಗೆ ಪಡೆಯುವುದು ಬೆಳೆಯನ್ನು ಅನ್ನುವ ಪ್ರಶ್ನೆ ಎದುರಾದಾಗ ನಿಯೋಗ ಅನ್ನುವ ವ್ಯವಸ್ಥೆಯನ್ನು ಭೀಷ್ಮ ತಾನು ಸತ್ಯವತಿಯ ಮುಂದೆ ನಿರೂಪಿಸಿದ. ಸತ್ಯವತಿ ಭೀಷ್ಮನನ್ನು ಒತ್ತಾಯಿಸ್ತಾಳೆ, ಶ್ರೇಷ್ಠ ವ್ಯಕ್ತಿಯಿಂದ ನಿಯೋಗ ನಡೆಯಬೇಕು ಅನ್ನುವ ಕಾರಣದಿಂದ. ಕೊನೆಗೆ ಭೀಷ್ಮನಿಗೂ ಅಣ್ಣನಾಗಬೇಕಾದಂತಹ, ಸತ್ಯವತಿಯ ಉದರದಿಂದ ಆವಿರ್ಭವಿಸಿದಂತಹ ಬಾದರಾಯಣ ವೇದವ್ಯಾಸರನ್ನು ಸ್ಮರಿಸಿಕೊಳ್ತಾಳೆ. ಬೇಕಾದಾಗ ಸಮಸ್ಯೆ ಬಂದಾಗ ನನ್ನನ್ನು ಸ್ಮರಿಸಿಕೋ ಅಂತ ಹೇಳಿ ವೇದವ್ಯಾಸರು ಹೊರಟಿದ್ರು ಅನ್ನುವುದನ್ನು ಮೊದಲನೇ ದಿವಸದ ಕಥೆಯಲ್ಲಿ ನಾವು ಗಮನಿಸಿದ್ದೇವೆ. ಅಂತಹ ವ್ಯಾಸರನ್ನು ಸ್ಮರಿಸಿಕೊಂಡಿದ್ದಾಳೆ. ವ್ಯಾಸರು ಬಂದರು, ಏನಾಗಬೇಕು? ಒಂದು ಸಂತಾನದ ವ್ಯವಸ್ಥೆ ಆಗಬೇಕು. ವೇದವ್ಯಾಸರು ಆ ಕ್ಷಣದಲ್ಲಿ ಹೇಳಿದರು, ಸಂತಾನವನ್ನು ಪಡೆಯುವುದಕ್ಕೆ 5 ಮಾರ್ಗಗಳಿದ್ದಾವೆ. ಅದರಲ್ಲಿ ಪ್ರಮುಖವಾದ ಮಾರ್ಗ ಏನು ಅಂದರೆ, ಇವರು ವ್ರತನಿಷ್ಠರಾಗಿ ಭಗವಂತನನ್ನು, ಮಹಾವಿಷ್ಣುವನ್ನು ವಿಷ್ಣು ವ್ರತದಿಂದ ಆರಾಧಿಸಬೇಕು. ಅಂತಹ ಶುದ್ಧಿ ಇವರಿಗೆ ಪ್ರಾಪ್ತವಾದಾಗ ಈ 5 ಮಾರ್ಗಗಳಲ್ಲಿ ಯಾವ ಮಾರ್ಗದಲ್ಲಿ ಮಕ್ಕಳನ್ನು ಪಡಿಬೇಕು ಅನ್ನೋದು ನಾನು ಸೂಚಿಸ್ತೇನೆ. ಆ 5 ಮಾರ್ಗಗಳ ವಿವರಣೆ ಅದು ನಾವು ಮಹಾಭಾರತದ ಬಗ್ಗೆ PhD ಮಾಡುವವರು ಓದಬೇಕಾದಂತಹ ವಿಷಯ. ಮಹಾಭಾರತದಲ್ಲಿ ಹೇಗೆ ಹೇಗೆ ಮಕ್ಕಳನ್ನು ಪಡೆಯುವುದಕ್ಕೆ ಸಾಧ್ಯತೆಗಳಿದ್ದವು, ದೃಷ್ಟಿಯಿಂದ ಮಕ್ಕಳನ್ನು ಪಡೆಯುವ ಸಾಧ್ಯತೆಯನ್ನು ಹೇಳ್ತಾರೆ ವ್ಯಾಸರು. ಸ್ಪರ್ಶದಿಂದ ಮಕ್ಕಳನ್ನು ಪಡೆಯುವ ಸಾಧ್ಯತೆಯನ್ನು ಹೇಳ್ತಾರೆ. ಸಂಘರ್ಷದಿಂದ ಅಂದರೆ ಲೋಕಸಿದ್ಧವಾದ ಕ್ರಮದಿಂದ ಮಕ್ಕಳನ್ನು ಪಡೆಯತಕ್ಕಂತಹ ಕ್ರಮವನ್ನು ಹೇಳ್ತಾರೆ. ಸಂಕಲ್ಪ ಮಾತ್ರದಿಂದ, ಮಾನಸಪುತ್ರರು ಅಂತ ಕರೀತಾರೆ, ಸಂಕಲ್ಪ ಮಾತ್ರದಿಂದ ಮಕ್ಕಳನ್ನು ಪಡೆಯತಕ್ಕಂತಹ ಪದ್ಧತಿ ಇದೆ. ಯಜ್ಞದಿಂದ ಚರುವನ್ನು ಪ್ರಾಶನ ಮಾಡಿಸಿ ಮಕ್ಕಳನ್ನು ಪಡೆಯತಕ್ಕಂತಹ ಕ್ರಮ ಇದೆ. ಈ 5 ಕ್ರಮದಿಂದ ಮಕ್ಕಳನ್ನು ಪಡೆಯುವುದಕ್ಕೆ ಅವಕಾಶ ಇದೆ. ಇವರು ಅದಕ್ಕೆ ಬೇಕಾದ ಅರ್ಹತೆಯನ್ನು ಸಂಪಾದಿಸಿಕೊಳ್ಳಿ. ಆಮೇಲೆ ನಾನು ಹೇಳ್ತೇನೆ, 1 ವರ್ಷದ ವ್ರತ ನಡೀಲಿ. ಇದರ ಹಿನ್ನೆಲೆ ಏನು ಅಂದರೆ, ಇವರು ಸರಿಯಾಗಿ ವ್ರತಾನುಷ್ಠಾನ ಮಾಡದೇ ಹೋದರೆ ಅಲ್ಲಿ ಸರಿಯಾದ ಮಕ್ಕಳು ಹುಟ್ಟುವುದಿಲ್ಲ. ವ್ರತಾನುಷ್ಠಾನ ಸರಿಯಾಗಿ ಆಗಬೇಕು. ಇವರು ಮನಸ್ಸು ಅಷ್ಟು ಶುದ್ಧವಾಗಬೇಕು. ತನ್ನ ಪತಿ ಪುಣ್ಯಲೋಕವನ್ನು ಪಡೆಯುವುದಕ್ಕೆ ಬೇಕಾದ ಕೆಲಸ ಇವರು ಮಾಡಿ ಪೂರ್ಣತೆಯನ್ನು ಸಂಪಾದಿಸಿದ ಸ್ಥಿತಿಯಲ್ಲಿ ಇವರಲ್ಲಿ ಮತ್ತೆ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆಯಬಹುದು. ಆದರೆ ಸತ್ಯವತೀ ದೇವಿ ಹೇಳ್ತಾಳೆ ವ್ಯಾಸರ ಹತ್ರ, 1 ವರ್ಷ ಕಾಯುವುದಕ್ಕೆ ರಾಜಮಾತೆಯಾಗಿ ನಾನು ಸಿದ್ಧಳಿಲ್ಲ. ಸಿಂಹಾಸನ ಖಾಲಿಯಾಗಿದೆ. ಒಂದೊಂದು ಕ್ಷಣವೂ ಅರಾಜಕತೆಯನ್ನು ಸೃಷ್ಟಿಸ್ತಾ ಇದೆ. ಲೋಕ ಹಾಳಾಗಬಾರ್ದು.
ಎಷ್ಟು ಸಾಧ್ಯ ಅಷ್ಟು ಬೇಗ ಇಲ್ಲಿಗೊಬ್ಬ ಉತ್ತರಾಧಿಕಾರಿಯಾಗಿ ನಿರ್ಮಾಣ ಆಗಬೇಕು. ವ್ಯಾಸರು ಹೇಳಿದರು, ಹಾಗಿದ್ದರೆ ನಾನೇನು ಮಾಡಲಿಕ್ಕಾಗುವುದಿಲ್ಲ. ಆಗ ಸತ್ಯವತೀ ದೇವಿ ಕೈ ಮುಗಿದುಕೊಂಡು ಮಗನಿಗೆ ಆದೇಶ ಮಾಡ್ತಾರೆ. ನೋಡಿ, ಕೈ ಮುಗಿದ ಮೇಲೆ ಆದೇಶ ಮಾಡಬಾರ್ದು, ಪ್ರಾರ್ಥನೆ ಮಾಡಬೇಕು. ಆದೇಶ ಮಾಡುವುದಾದರೆ ಕೈ ಮುಗಿಬಾರ್ದು, ಕೈ ಎತ್ತಬೇಕು. ಇದು ಹಾಗಲ್ಲ, ಕೈ ಮುಗಿತಾಳೆ. ಕೈ ಮುಗಿಯುವುದು ಯಾಕೆ? ದೇವರು ಅನ್ನುವ ಕಾರಣದಿಂದ. ಆದೇಶ ಮಾಡುವುದು ಯಾಕೆ? ಮಗ ಅನ್ನುವ ಕಾರಣದಿಂದ. ಈಗ ಮಕ್ಕಳೇ ದೇವರು ಅನ್ನುವುದು ಇಲ್ಲಿ ಸ್ಪಷ್ಟವಾಗ್ತದೆ. ಈ ಮಗುವಿಗೆ ಆದೇಶಿಸ್ತಾಳೆ, ನೀನು ಈ ಕೆಲಸವನ್ನು ನಡೆಸಿಕೊಡಬೇಕು. ಆಗ ವ್ಯಾಸರು ಹೇಳಿದ ಮಾತು, ನಾನು 680 ವರ್ಷದವ. ಅಂದರೆ ಇವರು 600 ವರ್ಷಕ್ಕೆ ಮಹಾಭಾರತ ಬರೆದಾಗಿದೆ. ಷಡ್ಶತವರ್ಷೀಯ ವ್ಯಾಸಃ ಷಡ್ಶತವರ್ಷೀಯ ಧೃತರಾಷ್ಟ್ರಮಜೀಜನತ್. 600 ವರ್ಷದ ಅಂದರೆ 680 ವರ್ಷವಾಗಿತ್ತು ಆ ಹೊತ್ತಿಗೆ ವೇದವ್ಯಾಸರಿಗೆ. ನಾನು ಇಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುವುದಕ್ಕೆ ಸಿದ್ಧ, ಆದರೆ ವ್ರತ ಮಾಡುವುದಕ್ಕೆ ಇವರು ಸಿದ್ಧರಿಲ್ಲ. ಇದರ ಪರಿಣಾಮ ನೆಟ್ಟಗಾಗಲಿಕ್ಕಿಲ್ಲ. ನಾನು ನನ್ನ ವಿಚಿತ್ರವಾದ ರೂಪವನ್ನು ಅವರಿಗೆ ತೋರಿಸ್ತೇನೆ. ನಿನ್ನ ಸೊಸೆ ಆ ವಿಚಿತ್ರ ರೂಪವನ್ನು ಕೂಡ ಭಕ್ತಿಯಿಂದ ಸ್ವೀಕರಿಸಿದರೆ ಕ್ಷೇಮ ಆಗ್ತದೆ, ಇಲ್ಲೇ ಹೋದರೆ ಎಡವಟ್ಟಾಗ್ತದೆ. ಈ ಸತ್ಯವತಿ ಇವಳಿಗೆ ಹೇಗಾದರೂ ಒಂದು ಸಂತಾನ ಬರಬೇಕು ಅಂತ ಇಷ್ಟು ಆಕಾಂಕ್ಷೆ, ಆ ಅವಸರದಿಂದ ಅಸ್ತು ಅಂತ ಹೇಳ್ತಾಳೆ. ಹೋಗಿ ತನ್ನ ಸೊಸೆಯನ್ನು ಒತ್ತಾಯ ಮಾಡಿ ಒಪ್ಪಿಸ್ತಾಳೆ, ಹೀಗೆ ನಡಿಬೇಕು ಅಂತ ಹೇಳ್ತಾಳೆ. ಆ ನಿಯೋಗದ ಸ್ಥಿತಿಯಲ್ಲಿ ವೇದವ್ಯಾಸರು ತೋರಿಸಿದಂತಹ ವಿಚಿತ್ರವಾದ ಜಟಾಜೂಟ ಮಂಡಲ ಶೋಭಿತವಾದ ಗಾತ್ರವನ್ನು ನೋಡಿ ಹೆದರಿ ಬಿಡ್ತಾಳೆ ಅವಳು. ಹೆದರಿಕೊಂಡು ಆ ಸ್ವರೂಪದ ಮುಂದೆ ಕಣ್ಣು ಮುಚ್ಚಿಬಿಡ್ತಾಳೆ. ಆ ಕಣ್ಣು ಮುಚ್ಚಿದ ಕಾರಣದಿಂದ ವೇದವ್ಯಾಸರು ಆಕೆಯ ಶರೀರ ಸ್ಪರ್ಶವನ್ನು ಮಾಡಿ ಹೊರಗೆ ಬಂದು ತಾಯಿಯಾದಂತಹ ಸತ್ಯವತಿಯಲ್ಲಿ ಹೇಳ್ತಾರೆ, ಈಕೆ ಗರ್ಭಿಣಿಯಾಗಿದ್ದಾಳೆ. ಆದರೆ ಆ ಮಾತೃದೋಷದ ಕಾರಣದಿಂದ ಹುಟ್ಟುವ ಮಗು ಕಣ್ಣು ಕಾಣಿಸುವುದಿಲ್ಲ, ಕುರುಡವಾಗಿ ಹುಟ್ಟುತ್ತೆ. ಕಣ್ಣು ಮುಚ್ಚಿದ್ದಾಳೆ. ಈ ಸ್ವರೂಪವನ್ನು ನೋಡುವುದಕ್ಕೆ ಅವಳಿಗೆ ಸಾಧ್ಯ ಆಗಲಿಲ್ಲ. ಆಗ ಸತ್ಯವತಿ ಗೋಳೋ ಅಂತ ಆಳ್ತಾಳಂತೆ. ಕಣ್ಣಿಲ್ಲದ ಮಗು ಸಿಂಹಾಸನದಲ್ಲಿ ಕೂತು ಹೇಗೆ ಇಷ್ಟು ದೊಡ್ಡ ರಾಜ್ಯವನ್ನು ನಿರ್ವಹಿಸುವುದು? ಆದ್ದರಿಂದ ನಿನ್ನಲ್ಲಿ 2ನೇ ಆದೇಶ ನಂದು. ಕೈ ಮುಕ್ಕೊಂಡು ಆದೇಶ ಇವಳದು. ಏನು ಆದೇಶ? ಇನ್ನೊಬ್ಬಳು ಸೊಸೆ ಇದ್ದಾಳೆ, ಅವಳಿಗೂ ಕೂಡ ಮಕ್ಕಳನ್ನು ಪಡೆದಂತಹ ಒಂದು ಧನ್ಯಭಾವ ಬೇಕು. ಸಿಂಹಾಸನಕ್ಕೆ ಉಚಿತವಾದ ವ್ಯಕ್ತಿ ಬರಬೇಕು. ವೇದವ್ಯಾಸರು ಹೇಳಿದರು, ಇಲ್ಲಿ ಹೀಗಾಯಿತು, ಅಲ್ಲಿ ಇನ್ನೇನಾಗುತ್ತೋ ಅಮ್ಮ, ಏನಾದರೂ ತೊಂದರೆ ಇಲ್ಲ ಅಂತ. ಅದರ ಪರಿಣಾಮವಾಗಿ ಪಾಂಡುವಿನ ಜನನವಾಯಿತು. ಪಾಂಡು ಶರೀರದಲ್ಲಿ ಮಾತ್ರ ಬಿಳಿಚಿಕೊಂಡಿದ್ದಾನೆ. ಬಿಳಿಚಿಕೊಂಡದ್ದು ಅಂದರೆ ಅದು ಪಾಂಡು ರೋಗ ಅಲ್ಲ, ಬೆಳ್ಳಗಿದ್ದಾನೆ. ಮನುಷ್ಯ ಎಷ್ಟು ಬೆಳ್ಳಗಿರಬಾರ್ದು ಅಷ್ಟು ಬೆಳ್ಳಗಿದ್ದಾನೆ ಅಷ್ಟೇ. ಸ್ಫುರದ್ರೂಪಿ. ಮನುಷ್ಯ ಕಪ್ಪಿದ್ರೇನೆ ಚಂದ. ಕಪ್ಪು ಅಂದರೆ ಅವನ ಶರೀರದ ಒಳಗೆ ರಕ್ತ ಚೆನ್ನಾಗಿ ತುಂಬಿಕೊಂಡಿದ್ದರೆ ಅವನ ಶರೀರ ಕಪ್ಪಾಗಿರ್ತದೆ. ಶರೀರ ಸಿಕ್ಕಾಬಟ್ಟೆ ಬೆಳ್ಳಗಿದ್ರೆ ಅದಕ್ಕೆ ರೋಗ ಅಂತ ಹೆಸರು. ಹಾಲಿನ ಹಾಗೆ ಶರೀರ ಬೆಳ್ಳಗಿರಬಾರ್ದು. ಇವನ ಶರೀರ ಮನುಷ್ಯ ಬಿಳಿಯರವರು ಹುಟ್ಟಿದ್ದೇ ಮೊದಲು ಇಲ್ಲಿ. ಪಾಂಡು ಬಿಳಿಯ ವ್ಯಕ್ತಿಯಾಗಿ ಹುಟ್ಟಿ ಬಂದ. ಇದಕ್ಕೆ ಕಾರಣ ಆತನ ತಾಯಿಯಾದಂತಹ ಅಂಬಾಲಿಕೆ ವ್ಯಾಸರನ್ನು ಕಂಡ ಕೂಡಲೇ ಹೆದರಿಕೆಯಿಂದ ಶರೀರವನ್ನು ಬಿಳಿಚಿಕೊಂಡದ್ದು ಕಾರಣವಾಗಿ ಹೋಯಿತು. ಇದಾದ ಮೇಲೆ ವ್ಯಾಸರು ಹೇಳಿದರು ಸತ್ಯವತಿ ಹತ್ರ, ಎಲ್ಲ ಮಹಾಪರಾಕ್ರಮಿಯಾದಂತಹ ವ್ಯಕ್ತಿ ಹುಟ್ಟಿ ಬರ್ತಾನೆ, ಆದರೆ ಮೈ ಬಣ್ಣ ಹೀಗಿರ್ತದೆ, ಅದಕ್ಕೆ ಇದು ಕಾರಣ ಅಂತ ವ್ಯಾಸರು ಹೇಳಿದರು. ಅವರು ಮೊದಲೇ ಮಹಾಭಾರತವನ್ನು ಬರೆದವರು, ಸರ್ವಜ್ಞರು. ಅಷ್ಟರಲ್ಲಿ ಸತ್ಯವತಿ ಕೊನೆಯ ಬಾರಿ, ಇದು ನನ್ನ ಕೊನೆಯ ಆಸೆ, ಮತ್ತೆ ನಾನು ಮಗನ ಮುಂದೆ ಆಸೆಯನ್ನು ಹೇಳುವುದಿಲ್ಲ, ಇದೊಂದು ಆಸೆ. ಯಾವ ಅಂಬಿಕೆ ಹೆದರಿಕೆಯಿಂದ ಕಣ್ಣು ಮುಚ್ಚಿ ಕುರುಡನಾದ ಮಗುವಿಗೆ ತಾಯಿಯಾಗಿದ್ದಾಳೆ ಅಂಬಿಕೆ, ಆ ಅಂಬಿಕೆಯಲ್ಲಿ ಮತ್ತೊಂದು ಬಾರಿ ನಿಯೋಗದ ಮೂಲಕವಾಗಿ ಮಕ್ಕಳನ್ನು ಪಡಿಬೇಕು. ಇದು ಧೃತರಾಷ್ಟ್ರ ಹುಟ್ಟಿದ 2ನೇ ವರ್ಷಕ್ಕೆ ನಡೆದಂತಹ ಮಾತುಕತೆ. ಅಷ್ಟರಲ್ಲಿ ವ್ಯಾಸರು ಹೇಳಿದರು, ಬೇಡಮ್ಮ, ನನ್ನ ಸ್ವರೂಪವನ್ನು ಸಹಿಸುವುದಕ್ಕೆ ಬೇಕಾದ ಅರ್ಹತೆ ಇವರಲ್ಲಿ ಯಾರೂ ಇಲ್ಲ. ನಾನು ಸಾಕ್ಷಾತ್ ನಾರಾಯಣನಿದ್ದೇನೆ. ನಾರಾಯಣನ ಶರೀರ ಸ್ಪರ್ಶ ಅದು ಏನಿದ್ರೂ ಲಕ್ಷ್ಮಿಗೆ ಮಾತ್ರ ಸೀಮಿತ. ಈ ಮಾತಿನ ಆಂತರ್ಯವನ್ನು ನಾವು ಗಮನಿಸಬೇಕು. ಭಗವಂತ ಲಕುಮಿ ಅನ್ನುವ ಚೇತನವನ್ನು ಹೊರತುಪಡಿಸಿ ಬೇರೆ ಯಾವುದೇ ಸ್ತ್ರೀ ಚೇತನವನ್ನು ತನ್ನ ಅರ್ಧಾಂಗಿಯನ್ನಾಗಿ ಸ್ವೀಕರಿಸುವುದಿಲ್ಲ. ಅವನು 16,108 ಮಂದಿಗೆ ಗಂಡ ಆಗಬಹುದು. ಅಷ್ಟಾದರೂ ಕೂಡ ಅಷ್ಟೂ ಹೆಣ್ಣು ಮಕ್ಕಳಲ್ಲಿ ತನ್ನ ಮಹಾಲಕ್ಷ್ಮಿಯ ಸನ್ನಿಧಾನ ಇದ್ದರೆ ಮಾತ್ರ ಸ್ವೀಕರಿಸ್ತಾನೆ ಹೊರತು ಇತರ ಸ್ತ್ರೀ ಸ್ಪರ್ಶ ಆ ಭಗವತ್ ಚೇತನಕ್ಕೆ, ಪರಮಾತ್ಮ ಅನ್ನುವ ತತ್ವಕ್ಕಿಲ್ಲ.
ಇವರು ತಮ್ಮಲ್ಲಿ ಲಕ್ಷ್ಮಿಯ ಸನ್ನಿಧಾನವನ್ನು ಪಡೆಯುವುದಕ್ಕೋಸ್ಕರ ಲಕ್ಷ್ಮೀ ವ್ರತವನ್ನು ಕೈಗೊಳ್ಳುವುದಕ್ಕೆ ನಾನು ಆದೇಶ ಮಾಡಿದರೆ ನೀನು ಅದಕ್ಕೆ ಒಪ್ತಾ ಇಲ್ಲ, ಮತ್ತೆ ನನ್ನನ್ನು ಅದೇ ಹೆಣ್ಣಿನಲ್ಲಿ ನೀನು ಆಧಾನ ಮಾಡಬೇಕು ಅಂತ ಹೇಳಿದರೆ ಇದರಿಂದ ಒಳಿತಾಗುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಈಕೆಯ ತಾಯಿಯ ಮಾತು ಅನ್ನುವ ಕಾರಣದಿಂದ ವೇದವ್ಯಾಸರು ಒಪ್ಪಿಕೊಂಡರು. ಆದರೆ ಅದಕ್ಕೆ ಅಂಬಿಕೆ ಒಪ್ಪಲಿಲ್ಲ. ತಾಯಿ ಹತ್ರ, ಸತ್ಯವತಿ ಹತ್ರ ಒಪ್ಪಿದ ಹಾಗೆ ಮಾಡಿದ್ಲು. ತಾನು ಈ ಸ್ವರೂಪವನ್ನು ನೋಡಿ ಮತ್ತೊಂದು ಸಲ ಹೆದರಿಕೊಳ್ಳುವ ಪ್ರಸಂಗ ಬೇಡ ಅಂತ ಯೋಚಿಸಿ ತನ್ನ ಆಭರಣವನ್ನು, ತಾನು ಹುಟ್ಟಿದ್ದಂತಹ ಬಿಳಿಯದ್ದಾದ ಸೀರೆಯನ್ನು ಕೂಡ ತನ್ನ ದಾಸಿಗೆ ಕೊಟ್ಟು ಸ್ಫುರದ್ರೂಪಿಣಿಯಾದಂತಹ ದಾಸಿಯನ್ನು ವೇದವ್ಯಾಸರ ಸನ್ನಿಧಾನಕ್ಕೆ ವಂಚನೆಯ ಕಾರಣದಿಂದ, ಇದೇ ಅಂಬಿಕೆ ಅಂತ ಆ ರಾತ್ರಿಯ ಹೊತ್ತು ವೇದವ್ಯಾಸರು ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಕಳಿಸಿಕೊಟ್ಟಿದ್ದಾಳೆ. ಆ ದಾಸಿಯಾದರೂ ವೇದವ್ಯಾಸರ ದಿವ್ಯ ಸ್ವರೂಪವನ್ನು ನೋಡಿ ಆನಂದ ಚಕಿತಳಾಗಿ ಗಂಧಾದ್ಯನುಲೇಪನದ ಮೂಲಕವಾಗಿ ವೇದವ್ಯಾಸರನ್ನು ಸೇವೆ ಮಾಡ್ತಾಳೆ. ಸಾಕ್ಷಾತ್ ಭಗವಂತ ಅಂತ ಪರಿಭಾವನೆ ಮಾಡ್ತಾಳೆ. ಪರಮ ಭಕ್ತಿಯಿಂದ ವ್ಯಾಸರ ಆರಾಧನೆ ಮಾಡಿ ವ್ಯಾಸರನ್ನು ಸ್ಪರ್ಶಿಸಿದ ಫಲವಾಗಿ ಆಕೆ ವಿದ್ಯಾಸಂಪನ್ನನಾದ, ವಿನಯ ಸಂಪನ್ನನಾದ, ಪರಮ ಧಾರ್ಮಿಕನಾದ ಒಬ್ಬ ಮಗನಿಗೆ ಜನ್ಮ ಕೊಡ್ತಾಳೆ. ಅವನನ್ನು ವಿದುರ ಅಂತ ಲೋಕದಲ್ಲಿ ವ್ಯವಹರಿಸ್ತಾರೆ. ಹೀಗೆ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ. ಧೃತರಾಷ್ಟ್ರ ಒಬ್ಬ ಗಂಧರ್ವ. ಧೃತರಾಷ್ಟ್ರ ಅಂತಲೇ ಅವನ ಮೂಲ ರೂಪದಲ್ಲಿ ಹೆಸರು. ಆ ಗಂಧರ್ವನೇ ಧೃತರಾಷ್ಟ್ರನಾಗಿ ಇಲ್ಲಿ ಹುಟ್ಟಿ ಬಂದಿದ್ದಾನೆ. ಅವನ ನಿಜ ಪತ್ನಿ, ಅವಳು ಗಂಧಾರ ದೇಶದಲ್ಲಿ ಬೆಳೀತಾ ಇದ್ದಾಳೆ, ಗಾಂಧಾರಿ ಎನ್ನುವ ಹೆಸರಿನಲ್ಲಿ. ಇನ್ನೊಬ್ಬ ಪರಾವಹ ಅಂತ ಹೇಳ್ತಕ್ಕಂತಹ ಮರುತ್ತು, ದೊಡ್ಡ ದೇವತೆ. ಆ ಪರಾವಹನೆಂಬ ಮರುತ್ತು ಪಾಂಡು ಎಂಬ ರಾಜನಾಗಿ ಇಲ್ಲಿ ಹುಟ್ಟಿ ಬಂದಿದ್ದಾನೆ. ಸಾಕ್ಷಾತ್ ಯಮದೇವನೇ ವಿದುರನಾಗಿ ಹುಟ್ಟಿ ಬಂದ ಅಂತ ವೈಶಂಪಾಯನರು ಕಥೆ ಹೇಳಿದರೆ ಜನಮೇಜಯ ಪ್ರಶ್ನಿಸಿದ, ಯಮನಿಗೆ ಯಾಕೆ ಅಧಿಕ ಪ್ರಸಂಗ ಅಂತ ಕೇಳಿದ. ಯಮ ಯಾಕೆ ಹುಟ್ಟಿ ಬರಬೇಕಿಲ್ಲಿ? ಧರ್ಮ ಸಂಪನ್ನನಾದ ವಿದುರನಾಗಿ ಯಮ, ಅದು ದಾಸೀಪುತ್ರನಾಗಿ ಆವಿರ್ಭವಿಸುವುದಕ್ಕೆ ಏನು ನಿಮಿತ್ತ? ಆಗ ಆಣಿಮಾಂಡವ್ಯರ ಕಥೆಯನ್ನು ಜನಮೇಜಯನಿಗೆ ವೈಶಂಪಾಯನರು ನಿರೂಪಿಸ್ತಾರೆ. ನಮಗೂ ಒಂದು ಸಂದೇಶವನ್ನು ಕೊಡುವ ಕಥೆ. ಚಿಕ್ಕದಾಗಿ ಗಮನಿಸುವುದಾದರೆ ಇಷ್ಟೇ, ಮಾಂಡವ್ಯ ಮಹರ್ಷಿಗಳು ನಾನು ಮಹಾತಪಸ್ವಿಯಾಗಬೇಕು ಅಂತ ತಪಸ್ಸು ಮಾಡ್ತಾ ಇದ್ದವರು. ತಮ್ಮ ಆಶ್ರಮದಲ್ಲೇ ಇದ್ದುಕೊಂಡು ತನ್ನ ಪತ್ನಿ ಆಕೆಯನ್ನು ದೂರದಲ್ಲಿಟ್ಟು, ಯಾಕಂದರೆ ತಪಸ್ಸು ಮಾಡುವಾಗ ಪತ್ನಿ ಇದ್ದರೆ ರಗಳೆ ಆಗ್ತದೆ ಅಂತ ಇವರಿಗೆ ಅನ್ನಿಸಿತು. ತಾನು ಏಕಾಕಿಯಾಗಿ ಕಾಡಿಗೆ ಬಂದು ತಪಸ್ಸು ಮಾಡ್ತಾ ಇರುವ ಮಹರ್ಷಿಗಳು. ಒಂದು ಬಾರಿ ರಾಜಕೋಶದಿಂದ ಕಳ್ಳತನ ಮಾಡಿದಂತಹ ಕಳ್ಳರು ಓಡಿ ಬಂದರಂತೆ. ರಾಜಭಟರು ಓಡಿಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೆದರಿಕೊಂಡ್ರು. ಮಾಂಡವ್ಯರ ಆಶ್ರಮದ ಪಕ್ಕದಲ್ಲಿ, ಆಶ್ರಮದ ಒಳಗೆ ಹೋದರು. ಕದ್ದು ತಂದಂತಹ ಕಳ್ಳ ಮಾಲುಗಳನ್ನು ಅಲ್ಲಿ ರಾಶಿ ಹಾಕಿದರು. ಆಶ್ರಮದ ಒಳಗೆ ಭಾಳ ಅವಿತುಕೊಳ್ಳುವ ಜಾಗಗಳಲ್ಲಿ ಅಡಗಿದ್ರು. ರಾಜಭಟರು ಬರ್ತಾರೆ, ಇಲ್ಲಿ ಬಂದಾಗ ಮಾಯ ಆಗಿಬಿಟ್ಟಿದ್ದಾರೆ ಕಳ್ಳರು. ಇವ ಹೊರಗೆ ಏನೂ ಗೊತ್ತಾಗದೇ ಇರುವ ರೀತಿಯ ನಿರ್ವಿಕಲ್ಪಕ ಸಮಾಧಿಯಲ್ಲಿ ಸಮಾಧಿಸ್ಥನಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಇವನನ್ನು ಪ್ರಶ್ನಿಸಿದರು, ಎಲ್ಲಿ ಹೋದರು ಕಳ್ಳರು? ಇವನು ಮಾತೇ ಆಡುವುದಿಲ್ಲ. ಸೀದಾ ಆಶ್ರಮಕ್ಕೆ ನುಗ್ಗಿದ್ರೆ ಅಲ್ಲಿ ಐಶ್ವರ್ಯ ಕಾಣಿಸಿತು. ಇಲ್ಲೇ ಇರ್ತಾರೆ ಅಂತ ಹುಡುಕಿದರೆ ಕಳ್ಳರು ಸಿಕ್ಕಿದ್ರು. ಸಿಕ್ಕಿದ ಕಳ್ಳರನ್ನೆಲ್ಲ ಬಂಧಿಸಿದರು. ಬಂಧಿಸುವುದರ ಜೊತೆಗೆ ಇವನನ್ನು ಸೇರಿಸಿಕೊಂಡ್ರು. ಈ ಒಬ್ಬ ಕಳ್ಳ ಇಷ್ಟು ಭಾರಿ ನಾಟಕ ಮಾಡುವ ಕಳ್ಳ ಇವ ಅಂತ ಈ ಮಾಂಡವ್ಯ ಮಹರ್ಷಿಗಳು ಕೂಡ ಕಳ್ಳ ಅಂತ ತಪ್ಪಾಗಿ ತಿಳಿದು ಅವರನ್ನು ಕೂಡ ಸೇರಿಸಿಕೊಂಡು ಕರ್ಕೊಂಡು ಹೋದರು. ರಾಜ ದ್ರವ್ಯವನ್ನು ನೋಡಿದ. ಇಷ್ಟು ಕೋಶವನ್ನು ಕಳ್ಳತನ ಮಾಡಿದ ಇವರಿಗೆ ಗಲ್ಲು ಏರಿಸಿ, ಶೂಲಕ್ಕೇರಿಸಿ. ಮಾಂಡವ್ಯನ ಬಗ್ಗೆ ಯಾರೂ ತಲೆಗೆಡಿಸಿಕೊಳ್ಳಿಲ್ಲ. ಇವನು ಒಬ್ಬ ನಾಟಕದ ಕಳ್ಳ ಅಂತ ತೀರ್ಮಾನ ಮಾಡಿ ಅವನನ್ನು ಕೂಡ ಶೂಲಕ್ಕೆ ಏರಿಸಿದರು. ಶೂಲಕ್ಕೆ ಏರಿದ ಮೇಲೆ ಒಬ್ಬ ವ್ಯಕ್ತಿ ಒಂದು ಗಳಿಗೆಯ ತನಕ ಬದುಕಿದರೆ ಅದು ಭಾರಿ ದೊಡ್ಡದು ಅಂತ ಅರ್ಥ. ಎಲ್ಲ ಕಳ್ಳರು ಸತ್ತಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಶೂಲದಲ್ಲಿ ಸಿಕ್ಕಿ ಹಾಕಿಕೊಂಡವ ಅಲ್ಲೇ ತಪಸ್ಸು ಮಾಡ್ತಾ ಇದ್ದಾನೆ. ಇವರು ತಾವು ನಿರ್ವಿಕಲ್ಪಕ ಸಮಾಧಿಯಿಂದ ಏನು ತಪಸ್ಸು ಮಾಡ್ತಾ ಇದ್ರು ಕಾಡಿನಲ್ಲಿ, ಇಲ್ಲಿ ಬಂದು ಶೂಲಕ್ಕೆ ಏರಿ ಒಂದು ರೀತಿಯ ಮಯೂರಾಸನದಲ್ಲಿ ಮಲಗಿದ ಹಾಗೆ ಇದ್ದುಕೊಂಡು ತಾವು ತಪಸ್ಸು ಮಾಡ್ತಾ ಇದ್ದಾರೆ ಶೂಲದ ಮಧ್ಯೆ. ರಾಜಭಟರು ಶೂಲಕ್ಕೆ ಏರಿಸಿದ ಮೇಲೆ ಮತ್ತೊಮ್ಮೆ ನೋಡಲಿಕ್ಕೆ ಬರಬೇಕು, ಎಲ್ಲರೂ ಸತ್ತಿದ್ದಾರೋ ಸಾಯಲಿಲ್ವೋ ಅಂತ ನೋಡಬೇಕು. ಇವನಲ್ಲಿ ಉಸಿರಾಟ ಇದೆ, ಏನೋ ಗುಣಗುಣು ಅಂತ ಮಂತ್ರ ಜಪ ಮಾಡುವ ಹಾಗೆ ಕೇಳಿಸ್ತಾ ಇದೆ. ಅಯ್ಯೋ, ಇನ್ನೂ ಸಾಯಲಿಲ್ಲಲ್ವಾ, ಇರಲಿ ಒಂದು 2 ದಿವಸ ಬಿಟ್ಟು ಬಂದು ಆಮೇಲೆ ಇದಕ್ಕೆ ಏನಾದರೂ ಸಂಸ್ಕಾರ ಮಾಡಿದರೆ ಆಯಿತು ಅಂತ. 2 ತಿಂಗಳು ಬಿಟ್ಟು ಬಂದರೂ ಕೂಡ ಈ ಮನುಷ್ಯನಲ್ಲಿ ಶ್ವಾಸೋಚ್ಛ್ವಾಸ ಇದೆ, ಮುಖದಲ್ಲಿ ಅದ್ಭುತವಾದಂತಹ ದೈವಿ ಕಳೆ ಇದೆ. ಆ ಸಮಯದಲ್ಲಿ ಶಕುಂತ ಪಕ್ಷಿಗಳ ರೂಪದಲ್ಲಿ ಋಷಿಗಳೆಲ್ಲ ಬಂದು ಈತನ ಹತ್ರ ಮಾತಾಡಿಸಿಕೊಂಡು ಹೋಗಿದ್ದಾರೆ.
ಯಾವ ಅಪರಾಧದಿಂದ ನಾನು ಶೂಲಕ್ಕೆ ಏರಿಬಿಟ್ಟಿದ್ದೇನೆ ಅಂತ ಮಾಂಡವ್ಯನಿಗೆ ಒಂದು ಪ್ರಶ್ನೆ ಹುಟ್ಟಿತು. ಕೊನೆಗೆ ರಾಜನಿಗೆ ಸುದ್ದಿ ಹೋಯಿತು. ಶೂಲದಿಂದ ಇಳಿಸಿದರು, ಶೂಲ ಸಹಿತವಾಗಿ ಇಳಿಸಿದರು, ಶೂಲದಿಂದ ಬಿಚ್ಚುವುದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಶೂಲವನ್ನೇ ಕತ್ತರಿಸಿದರು. ಎದೆಯಲ್ಲಿ ಅರ್ಧ ಶೂಲದಿಂದ ಇವ ರಾಜಸಭೆಗೆ ಬಂದ. ರಾಜ ಮರ್ಯಾದೆಯಿಂದ ಇವನಿಗೆ ಗುರುಸ್ಥಾನದಲ್ಲಿಟ್ಟು ಆರಾಧನೆ ಮಾಡಿದರು. ರಾಜ ಕ್ಷಮೆ ಕೇಳಿದ. ತಮ್ಮ ಮಹರ್ಷಿತ್ವ ಅರ್ಥ ಆಗಲಿಲ್ಲ, ಕಳ್ಳರು ನಿಮ್ಮಲ್ಲಿ ಆಶ್ರಯ ಪಡೆದದ್ರಿಂದ ನಾನು ತಪ್ಪು ತಿಳ್ಕೊಂಡೆ, ಇದಕ್ಕೆ ಏನು ಪ್ರಾಯಶ್ಚಿತ್ತ ಮಾಡಬೇಕು ಅಂತ ತಾವು ಹೇಳಬೇಕು. ಮಾಂಡವ್ಯರು ನಗುತ್ತಾ ಅಲ್ಲಿಂದ ಹೊರಟು ಯಮನ ಸದನಕ್ಕೆ ಬಂದರಂತೆ. ಯಮನನ್ನು ಪ್ರಶ್ನಿಸಿದರು. ಇದರಲ್ಲಿ ರಾಜನ ಯಾವ ತಪ್ಪು ಇಲ್ಲ. ಕಳ್ಳರು ನನ್ನಲ್ಲಿ ಬಂದಾಗ ನನ್ನನ್ನು ಕಳ್ಳ ಅಂತ ಭಾವಿಸಿದ್ದು ಸರಿಯಾಗಿದೆ, ಇದು ರಾಜನ ತಪ್ಪಲ್ಲ, ತಪ್ಪು ನಿನ್ನದು. ಯಾಕೆ ನನಗೆ ಇಂತಹ ಶಿಕ್ಷೆ ಕೊಟ್ಟಿ? ಯಾವ ಕರ್ಮಕ್ಕೋಸ್ಕರ ನನಗೆ ಶೂಲಾರೋಪದಂತಹ ಶಿಕ್ಷೆ ಬಂತು ಅಂತ ಯಮನಲ್ಲಿ ಪ್ರಶ್ನಿಸಿದ. ಯಮ ಅದಕ್ಕೆ ಉತ್ತರ ಕೊಟ್ಟ. ನಿಜ ಉತ್ತರವನ್ನು ಹೇಳಿದರೆ ಋಷಿಯಲ್ಲಿ ಶಪಿಸಿ ಬಿಡ್ತಾನೋ ಅಂತೇಳಿ ಒಂದು ಹಾರಿಕೆಯ ಉತ್ತರ ಕೊಟ್ಟ. ನೀನು ನಿನ್ನ 12ನೇ ವಯಸ್ಸಿನಲ್ಲಿ ಹಾರತಕ್ಕಂತಹ ಪಾಂತೆಗಳು ಅದರ ಪೃಷ್ಠಕ್ಕೆ ಚುಚ್ಚಿ ಅದಕ್ಕೊಂದು ಏನೋ ಬಾವುಟವನ್ನು ಹಚ್ಚಿ ಓಡಿಸಿಕೊಂಡು ಅದಕ್ಕೆ ಹಿಂಸೆ ಕೊಟ್ಟಿದ್ದಿ. ಅದಕ್ಕೋಸ್ಕರ ನಿನಗೆ ಅದಕ್ಕೆ ಚುಚ್ಚಿದ ಹಾಗೆ ನಿನ್ನ ಎದೆಗೆ ಚುಚ್ಚುವ ಕೆಲಸವನ್ನು ನಾವು ಮಾಡಿದ್ದೇವೆ. ಸಿಟ್ಟು ಬಂತಂತೆ ಮಾಂಡವ್ಯನಿಗೆ. ಇದು ಅಪರಾಧ ಅಂತ ಹೇಗೆ ಪರಿಗಣಿಸಿದ್ರಿ? ಅಥವಾ ಅತ್ಯಂತ ಪುಟ್ಟದಾದ ಅಪರಾಧಕ್ಕೆ ಇಷ್ಟು ದೊಡ್ಡ ಶಿಕ್ಷೆ, ಶೂಲಾರೋಪದಂತಹ ಶಿಕ್ಷೆ ಕೊಡುವುದು ಹೇಗೆ ಸರಿ? ಈ ಕಾರಣದಿಂದಲೇ ನೀನು ಶಿಕ್ಷೆ ಕೊಟ್ಟದ್ದು ಹೌದಾದರೆ ನೀನು ದಾಸೀಪುತ್ರನಾಗಿ ಲೋಕದಲ್ಲಿ ಹುಟ್ಟಬೇಕಾಗುತ್ತೆ ಅಂತ ಶಾಪ ಕೊಟ್ಟರು. ಈ ದಾಸೀಪುತ್ರತ್ವಕ್ಕೂ ಈ ಸಂಬಂಧಕ್ಕೂ ಏನು ಅಂದರೆ ಅದಕ್ಕೆ ಕರ್ಮ ಕಾರಣ ಅಂತ ಅಷ್ಟೇ ಹೇಳಬೇಕು. ಅಂತೂ ಮಾಂಡವ್ಯರು ಶಾಪ ಕೊಟ್ಟರು. ಇಲ್ಲಿ ಇನ್ನೊಂದು ಪುರಾಣದ ಸೂಕ್ಷ್ಮ, ಮಹಾಭಾರತದಲ್ಲಿ ಇಲ್ಲದೇ ಇದ್ದಂತಹ ಸೂಕ್ಷ್ಮವನ್ನು ವ್ಯಾಖ್ಯಾನಕಾರರು ಗಮನಿಸಿದ್ದಾರೆ. ವಸ್ತುತಃ ಮಾಂಡವ್ಯರಿಗೆ ಆಣಿಯನ್ನು ಪ್ರವೇಶ ಮಾಡಿಸುವುದಕ್ಕೆ ಕಾರಣವಾದದ್ದು ಕೇವಲ ಒಂದು ಪಾಂತೆಗೆ ಪತಂಗಕ್ಕೆ ಚುಚ್ಚಿದ್ದಾರೆ ಅನ್ನುವುದಲ್ಲ, ಇವರು ಮಾಡಿದ ಅತಿಶಯಿತವಾದ ಸಾಧನೆ. ಎಷ್ಟು ಮಾಡಬೇಕೋ ಅದಕ್ಕಿಂತ ಹೆಚ್ಚು ಸಾಧನೆ ಮಾಡುವುದು, ಅಯೋಗ್ಯವಾದ ಅಭಿಲಾಷೆಯಿಂದ ಜಾಸ್ತಿ ಕೆಲಸ ಮಾಡಿಬಿಡುವುದು. ಇವರಿಗೆ ಒಬ್ಬ ವ್ಯಕ್ತಿಗೆ ಒಂದಿಷ್ಟು ಅರ್ಹತೆ ಅಂತಿರ್ತದೆ, ಅದಕ್ಕಿಂತ ಹೆಚ್ಚಿದ್ದನ್ನು ಆತ ಬಯಸುವ ಹಾಗಿಲ್ಲ. ಬಯಸಿ ಅಂಥದ್ದು ಮಾಡಲಿಕ್ಕೆ ಹೋದರೆ ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯ. ಅವನ ಅರ್ಹತೆಗೆ ಮೀರಿದ್ದನ್ನು ಬಯಸಬಾರ್ದು. ನಾನು ವಸಿಷ್ಠರ ಹಾಗಾಗಬೇಕು ಅಂತ ಇವರಿಗೊಂದು, ವಸಿಷ್ಠ ಆಗಿಬಿಡಬೇಕು ಅಂತ. ವಸಿಷ್ಠ ಅನ್ನೋದು ಒಂದು ಸ್ಥಾನ, ಆಕಾಶದಲ್ಲಿರುವ ಸಪ್ತರ್ಷಿ ಮಂಡಲದಲ್ಲಿ ಒಂದು ಸ್ಥಾನ, ವಸಿಷ್ಠ ಸ್ಥಾನ. ಆ ಸ್ಥಾನಕ್ಕೆ ನಾನು ಏರಿಬಿಡಬೇಕು ಅಂತ ಒಂದು ಬಯಕೆ ಹುಟ್ಟಿದಂತೆ ಇವರಿಗೆ. ವಸ್ತುತಃ ಮಾಂಡವ್ಯರಿಗೆ ಅಷ್ಟು ಎತ್ತರಕ್ಕೆ ಏರುವ ಅರ್ಹತೆ ಇಲ್ಲ. ಒಂದು ಬಲ್ಬು ಅಥವಾ ಒಂದು ಲೈಟಿಗೆ ಅದಕ್ಕೊಂದು ಶಕ್ತಿ ಇರ್ತದೆ, ಇದರಲ್ಲಿ 60 ವೋಲ್ಟೇಜ್ ಬಂತು ಅಂತಾದರೆ ಸಹಿಸಿಕೊಳ್ಬೋದು ಅಂತ. ಅದಕ್ಕೆ ಅಕಸ್ಮಾತ್ 100 ವ್ಯಾಟ್ ಬಂತು ಅಂತಾದರೆ ಅದು ಬರ್ನ್ ಆಗಿ ಹೋಗುತ್ತೆ. ಅದಕ್ಕೆ ಎಷ್ಟು ಅರ್ಹತೆ ಇದೆ ಅದರಲ್ಲಿ ಅಷ್ಟೇ ಶಕ್ತಿಯನ್ನು ತುಂಬಿಸಬಹುದೇ ಹೊರತು ಅದಕ್ಕಿಂತ ಹೆಚ್ಚು ತುಂಬಿಸಬಾರ್ದು. ಈ ಮಾಂಡವ್ಯ ಅನ್ನುವ ಚೇತನಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅದಕ್ಕಿಂತ ಹೆಚ್ಚಿನ ಬಯಕೆಯಿಂದ ಸಂಪಾದಿಸಿದ ಪುಣ್ಯದ ಬಲದಿಂದ ಈ ಚೇತನವೇ ನಾಶವಾಗುವ ಸ್ಥಿತಿ ಬಂದಾಗ ದೇವತೆಗಳು ಕೆಲವು ನಾಟಕ ಮಾಡ್ತಾರೆ. ವೇದಮಾನ ದ್ವಿಟ್ ಅಂತ ಈ ಶಬ್ದವನ್ನು ಕರೀತಾರೆ. ಅವರ ಆ ಶಕ್ತಿಯನ್ನು ಇಳಿಸುವುದಕ್ಕೋಸ್ಕರ ಕೆಲವು ನಾಟಕ. ಅದರಲ್ಲಿ ಈ ಚುಚ್ಚಿದ ಕಾರಣದಿಂದ ನಿನಗೆ ಈ ಶಿಕ್ಷೆ ಅಂತ ಹೇಳಿದ್ರಲ್ವ, ಹೇಳಿದ ಕೂಡಲೇ ಸಿಟ್ಟು ಬಂದು ಶಾಪ ಕೊಟ್ಟರು. ಶಾಪ ಕೊಟ್ಟದ್ದೇ ತಡ 1000 ವರ್ಷದ ತಪಸ್ಸು ಟುಸ್ಸಾಗಿ ಹೋಯಿತು. ನೋಡಿ, ನಮ್ಮದೆಲ್ಲ ಎಷ್ಟು ತಪಸ್ಸು ಟುಸ್ಸಾಗಬೇಡ, ಯೋಚನೆ ಮಾಡಬೇಕು. ಕ್ರುಧ್ಯಮಾನಸ್ಯ ಯತ್ ಶಾಪಂ, ಅವನು ಯಾರು ಕೋಪ ಮಾಡಿಕೊಳ್ತಾನೆ ಆ ಕೋಪ ಮಾಡಿಕೊಳ್ಳತಕ್ಕಂತಹ ವ್ಯಕ್ತಿಯ ಪುಣ್ಯ ಯಾರು ಕೋಪಕ್ಕೆ ಒಳಗಾಗ್ತಾರೆ ಅವರಿಗೆ ಹೋಗುತ್ತಂತೆ. ಶಪ್ಯಮಾನಸ್ಯ ಯತ್ ಪಾಪಂ ಶಪಂತಂ ಅನುಗಚ್ಚತಿ. ಮಹಾಭಾರತ ಒಂದು ಸೂಕ್ತಿಯನ್ನು ಹೇಳುತ್ತೆ ಈ ಹೊತ್ತಿಗೆ. ಯಾರಿಗೆ ಶಾಪ ಬೀಳ್ತದೆ ಅವರ ಪುಣ್ಯ, ಶಾಪ ಕೊಟ್ಟ ಯಾರು ಶಾಪ ಕೊಡ್ತಾನೆ ಅವನ ಪುಣ್ಯ ಶಾಪವನ್ನು ಪಡೆದವನಿಗೆ ಹೋಗುತ್ತೆ. ಯಾರು ಶಾಪವನ್ನು ಪಡೆದ ಅವನ ಪಾಪ ಶಾಪವನ್ನು ಕೊಟ್ಟವನಿಗೆ ಹೋಗ್ತದೆ. ಇದರಿಂದ ನಮಗೇನು ಬುದ್ಧಿ? ಯಾರಾದರೂ ದೊಡ್ಡವರು ಕೆಲವು ಸಲ ಸುಮ್ಮನೆ ಬೈತಾರೆ, ನಾವು ಆ ತಪ್ಪು ಮಾಡಿರುವುದಿಲ್ಲ, ಯಾರೋ ಆ ಹಿತ್ತಾಳಿ ಕಿವಿಗೆ ಏನೋ ಚುಚ್ಚಿರ್ತಾರೆ, ಇದರ ಪರಿಣಾಮವಾಗಿ ನಮಗೆ ಯದ್ವಾ ಬೈತಾರೆ ಅಂತ ಅಂದ್ಕೊಳ್ಳಿ. ನಾವು ಅವರಿಗೆ ಮತ್ತೆ ಸ್ವಲ್ಪ ಯೋಚನೆ ಮಾಡಲಿಕ್ಕಿಲ್ಲ, ಹಾಗೆ ಹೀಗೆ ಅಂತ ಅವರ ಮೇಲೆ ಹಾರಾಟ ಮಾಡಬಾರ್ದು. ಎಲ್ಲ ಅವರು ಬೈಯುವುದನ್ನೆಲ್ಲ ಶಾಂತವಾಗಿ ಕೇಳಿಕೊಳ್ಬೇಕು. ಹಾಗೆ ಅಂತೇಳಿ ಬೈತಾ ಇದ್ದಾಗ ನಗಲಿಕ್ಕೂ ಹೋಗಬಾರ್ದು. ಅವರು ಬೈಯುವಾಗ ಇವ ನಕ್ಕ ಅಂದರೆ ಅವರು ಬೆಂಕಿಗೆ ತುಪ್ಪ ಸುರಿದ ಅಂತ ಅರ್ಥ.
ನಾನು ಇಷ್ಟು ಬೈತಾ ಇದ್ದೇನೆ, ಇವನ ಕೋತಿ ಮುಖ ಬೇರೆ ನಗ್ತಾ ಇದೆ ಅಂತ ಇನ್ನಷ್ಟು ಸಿಟ್ಟು ಬರುತ್ತೆ. ಅದನ್ನು ನಗುವುದಕ್ಕೂ ಹೋಗಬಾರ್ದು. ಶಾಂತವಾಗಿ ಅದಷ್ಟನ್ನೂ ಕೇಳಿಸಿಕೊಂಡು ಅವರು ಪಾದಕ್ಕೆ ಬಿದ್ದು ತಪ್ಪಾಯಿತು ಅಂತ ಒಂದು ಒಪ್ಪಿಕೊಂಡು, ತಪ್ಪು ಅಂತ ಒಪ್ಪಿಕೊಂಡ ಕೂಡಲೇ ಅವರ ಕೋಪ ಇಳಿಯುತ್ತೆ. ಪ್ರಣಾಮಾಂತಂ ಸತಾಂ ಕೋಪಃ ಅಂತ ಮಹಾಭಾರತದ ಒಂದು ಗಾದೆ ಇದೆ. ಸಜ್ಜನರ ಕೋಪ ಎಲ್ಲಿಗೆ ಅಂದರೆ ಇವರು ಕಾಲಿಗೆ ಬೀಳುವಳ್ಳಿಯ ತನಕ ಅಂತ. ಕೋಪ ಇಳೀತು. ಕೋಪ ಇಳಿದ ಮೇಲೆ ಸಮಾಧಾನದಲ್ಲಿ ನನ್ನ ತಪ್ಪಿಲ್ಲ ಅಂತ ಹೇಳಬೇಕು. ಅವರು ಸಿಟ್ಟು ಮಾಡಿಕೊಂಡಿರುವಾಗಲೇ ನಂದೆಲ್ಲಿ ತಪ್ಪಿದೆ, ಯಾಕೆ ಬೈತೀರಿ ಅಂತ ಕೇಳಿದರೆ ಇನ್ನಷ್ಟು ಸಿಟ್ಟು ಜಾಸ್ತಿ ಆಗ್ತದೆ. ಅವರು ಬೈಯುವಾಗ ಬೈಸಿಕೊಳ್ಳೋದು ಯಾಕೆ? ಇದಕ್ಕೋಸ್ಕರ ನಮ್ಮ ಪಾಪ ಅವರಿಗೆ ಹೋಗಲಿ ಅಂತಲ್ಲ, ಅವರ ಪುಣ್ಯ ನಮಗೆ ಬರಲಿ ಅಂತ. ಅಂತೂ ಯಾರು ಸಿಟ್ಟು ಮಾಡಿಕೊಂಡು ಬೈತಾರೆ ಅವರು ಪುಣ್ಯಶಾಲಿಗಳಾಗಿದ್ದ ಪಕ್ಷದಲ್ಲಿ ಅವರ ಪುಣ್ಯ ಬೈಸಿಕೊಂಡಂತಹ ವ್ಯಕ್ತಿಗೆ ಬರುತ್ತೆ. ಅದು ಎಷ್ಟು ಆಳವಾಗಿದೆ ಅಂದರೆ 1000 ವರ್ಷದ ತಪಸ್ಸು ಮಾಂಡವಿಯರು ನಡೆಸಿದ್ದು ಯಮನಂತಹ ಉತ್ಕೃಷ್ಟ ಚೇತನಕ್ಕೆ ಶಾಪ ಕೊಟ್ಟದರ ಕಾರಣವಾಗಿ ನೀರಲ್ಲಿಟ್ಟ ಹೋಮದ ಹಾಗೆ ಆಗಿ ಹೋಯಿತು. ಯಮನಿಗೆ ಅಷ್ಟು ಶಕ್ತಿ ವೃದ್ಧಿಯಾಯಿತು. ಯಾಕಂದರೆ ದಾಸಿಪುತ್ರನಾಗಿ ಹುಟ್ಟುವ ಸಂಕಲ್ಪ ಮಾಡಿದಲ್ವ. ದೇವತೆಯಾಗಿದ್ದುಕೊಂಡು ಮಾನವ ವಾಸನೆಯುಳ್ಳಂತಹ ಶರೀರವನ್ನು ಹೊತ್ತು ಜೀವನ ನಡೆಸುವ ಸಂಕಲ್ಪ ನಡೆಯಿತು ಅಂದರೆ ಅದು ದೊಡ್ಡ ಪುಣ್ಯದಾಯಕವಾದದ್ದು ದೇವತೆಗಳಿಗೆ. ಹೀಗಾಗಿ ಯಮ ಈ ವೇದವ್ಯಾಸರ ಅನುಗ್ರಹ ಬಲದಿಂದ ದಾಸೀಪುತ್ರನಾಗಿ ಪರಮ ಧಾರ್ಮಿಕನಾಗಿ ಲೋಕಕ್ಷೇಮಂಕರವಾದ ಮನೋಭಾವವುಳ್ಳವನಾಗಿ ಇಲ್ಲಿ ಅವತರಿಸಿದ್ದಾನೆ. ಹೀಗಾಗಿ ಮತ್ತೆ ಚಂದ್ರವಂಶಕ್ಕೆ ಉಸಿರಾಟ ಉಂಟಾಗುವ ಹಾಗೆ ವ್ಯವಸ್ಥೆಯಾಯಿತು. ವೇದವ್ಯಾಸರ ಅನುಗ್ರಹ. ಧೃತರಾಷ್ಟ್ರ, ಪಾಂಡು, ವಿದುರ. ಧೃತರಾಷ್ಟ್ರ ಸಕಲ ಶಾಸ್ತ್ರ ಪಾರಂಗತನಾದ, ಪಾಂಡು ಸಕಲ ಶಸ್ತ್ರಾಸ್ತ್ರ ಸಂಪನ್ನನಾದ, ವಿದುರ ವೇದ ವೇದಾಂತ ಇವೆರಡನ್ನು ಬಿಟ್ಟು ಉಳಿದ ಎಲ್ಲವನ್ನೂ ಕೂಡ ಓದಿ ಮುಗಿಸಿದ. ವೇದ ಓದಬಾರ್ದು ಅಂತ ಒಂದು ಕಟ್ಟು ಇತ್ತು. ದಾಸೀಪುತ್ರನಾಗಿ ನಿನಗೆ ಯಜ್ಞೋಪವೀತ ಇಲ್ಲ ಅಂತ ಒಂದು ವ್ಯವಸ್ಥೆ ಇದ್ದದ್ರಿಂದ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳ ಅಧ್ಯಯನ ಇಲ್ಲ ಅನ್ನುವ ಕಾರಣದಿಂದ ವಿದುರ ಓದಲಿಲ್ಲ. ಆದರೆ ವೇದದ ಅರ್ಥಗಳೇನುಂಟು ಅವೆಲ್ಲವನ್ನು ಕೂಡ ವೇದೇತರಗಳಿಂದ ಗ್ರಹಣ ಮಾಡಿದ. ನಮ್ಮಲ್ಲಿ ಈ ಚಾತುರ್ವರ್ಣ್ಯ ಅನ್ನೋ ಒಂದು ಪದ್ಧತಿ ಇದೆ. ಕೃಷ್ಣ ಅದನ್ನು ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಸ್ವಭಾವಕ್ಕೆ ಅನುಗುಣವಾಗಿ ಈ 4 ಪದರ ಇದೆ. ಈ 4 ಸ್ತರಗಳಲ್ಲಿ ಶ್ರಮ ವಿಭಜನೆಯ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಕೆಲವರು ಬೌದ್ಧಿಕವಾದ ವಿಚಾರಧಾರೆಗಳನ್ನು ಲೋಕದಲ್ಲಿ ಕೊಡ್ತಾ ಇರಬೇಕು, ಕೆಲವರು ಬಾಹುಶಾಲಿಗಳಾಗಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು, ಕೆಲವರು ಗೋರಕ್ಷಾ ವಾಣಿಜ್ಯ ಇತ್ಯಾದಿಗಳನ್ನು ನಡೆಸಿಕೊಂಡು ಆರ್ಥಿಕವಾದ ಅಭಿವೃದ್ಧಿಗೆ ದೇಶ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು, ಮತ್ತು ಕೆಲವರು ಕರ್ಮಕರರಾಗಿ ತಾವು ಇನ್ನೊಬ್ಬರು ಹೇಳಿದ ಕೆಲಸಗಳನ್ನು ಮಾಡಿಕೊಂಡು ನಡೆಸಿಕೊಳ್ಳಬೇಕು. ಹೀಗಾದರೆ ದೇಶ ವ್ಯವಸ್ಥಿತವಾಗಿ ಇರುತ್ತದೆ ಅಂತ ಒಂದು ಗುಣಕರ್ಮ ವಿಭಾಗಶಃ ಚಾತುರ್ವರ್ಣ್ಯದ ಸೃಷ್ಟಿಯನ್ನು ನಡೆಸಿದ. ಇದಕ್ಕೆ ಈ ಆನುವಂಶಿಕತೆಯ ಬಲದಿಂದ ಈ ವ್ಯವಸ್ಥೆ ಅತ್ಯಂತ ಸುಲಭವಾಗ್ತದೆ ಅನ್ನುವ ಕಾರಣದಿಂದ ಈ ವರ್ಣ ವ್ಯವಸ್ಥೆ ಜಾತಿ ವ್ಯವಸ್ಥೆಗೆ ಇಳಿದು ಬಂತು ಸ್ಮೃತಿ ಗ್ರಂಥಗಳಲ್ಲಿ. ಜಾತಿ ಅಂದರೆ ಜನನ, ಹುಟ್ಟಿಗೆ ಅನುಗುಣವಾಗಿ ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ ಅನ್ನೋ ಒಂದು ವ್ಯವಸ್ಥೆ ಇಳಿದು ಬಂತು. ಒಬ್ಬ ಬ್ರಾಹ್ಮಣನಾದಂತಹ ವ್ಯಕ್ತಿ ಅವನು ವೇದಾಂತ ವೇದಾಂಗಗಳ ಅಧ್ಯಯನವನ್ನು ನಡೆಸಿ ಆ ರೀತಿಯ ಸಾಧನೆಯನ್ನು ಮಾಡಿ ತನ್ನಲ್ಲಿರುವ ಮಂತ್ರಶಕ್ತಿಯ ಬಲದಿಂದ ಕಾಲಕ್ಕೆ ಮಳೆಯಾಗುವ ಹಾಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಲೋಕಕ್ಷೇಮ ಮಾಡುವ ಸಮರ್ಥನಾಗಿದ್ದರೆ ಅದೇ ಶಕ್ತಿ ಅವನ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂತಹ ಮಗನಿಗೆ ಬರುವುದು ಸುಲಭ ಅನ್ನುವ ದೃಷ್ಟಿಯಿಂದ ಈ ವರ್ಣ ವ್ಯವಸ್ಥೆ ಹುಟ್ಟಿ ಬಂತು. ಒಬ್ಬ ಕುಂಬಾರನ ಮಗ ಹೇಗೆ ಘಟ ಮಾಡಬಲ್ಲನು, ಮಡಿಕೆಯನ್ನು ನಿರ್ಮಿಸಬಲ್ಲನು, ಹಾಗೆ ನಾನು ಹೋಗಿ ಮಡಿಕೆ ಮಾಡ್ತೇನೆ ಅಂತೇಳಿದರೆ ಅದು ಅಷ್ಟು ಸರಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಈ ವಂಶ ಪ್ರಭಾವದಿಂದ ಒಂದು ಲೋಕ ವ್ಯವಸ್ಥೆ ಸುಲಲಿತ ಅನ್ನುವ ದೃಷ್ಟಿಯಿಂದ ಆ ವ್ಯವಸ್ಥೆ ಜಾರಿಯಲ್ಲಿತ್ತು. ಅದರ ಪ್ರಕಾರ ದಾಸೀಪುತ್ರನಾಗಿ ಹುಟ್ಟಿದಂತಹ ವ್ಯಕ್ತಿ ಯಜ್ಞೋಪವೀತವನ್ನು ಧರಿಸಿ ವೇದಾಧ್ಯಯನ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನುವ ಕಟ್ಟು ಇತ್ತು. ಹಾಗಾಗಿ ವಿದುರ ಅದನ್ನು ಅಧ್ಯಯನ ಮಾಡಲಿಲ್ಲ. ಮುಂದಕ್ಕೆ ಧೃತರಾಷ್ಟ್ರ ಒಂದು ಬಾರಿ ತಲೆ ಬಿಸಿಯಾಗಿ ನಿದ್ದೆ ಬರದೆ ಬಿದ್ದಾಗ ವಿದುರನನ್ನು ಕರೆಸಿಕೊಳ್ತಾನೆ. ನನ್ನ ಮಕ್ಕಳು ಸಾಯುವ ಕೆಲಸ ಮಾಡ್ತಾ ಇದ್ದಾರೆ, ಏನು ಮಾಡುವುದು, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ನಿದ್ದೆ ಬರುವುದಕ್ಕೆ ಕಥೆ ಹೇಳು ಅಂತ. ವಿದುರ ಭಾರಿ ಭಾರಿ ಕಥೆ ಹೇಳಿದ. ಕಥೆ ಹೇಳಿ ಇನ್ನು 4 ದಿವಸ ನಿದ್ದೆ ಬರದೇ ಇರುವ ಹಾಗೆ ಮಾಡಿ ಹಾಕಿದ. ಅಷ್ಟರಲ್ಲಿ ನಿದ್ದೆ ಮತ್ತೆ ತಪ್ಪಿ ಹೋಗಿದೆ. ವಿದುರ, ಸ್ವಲ್ಪ ತತ್ವಶಾಸ್ತ್ರ ಉಪದೇಶ ಮಾಡು, ವೇದಾಂತಗಳನ್ನು ಹೇಳು, ಬೇಗ ಅರ್ಥ ಆಗುತ್ತೆ ನನಗೆ, ನಿದ್ದೆ ಬೇಗ ಬರ್ತದೆ ಅಂತ ವೇದಾಂತ ಹೇಳುವುದಕ್ಕೆ ಹೇಳಿದ. ಆವಾಗ ವಿದುರ ಹೇಳಿದ, ನಾನು ವೇದಾಂತ ಹೇಳುವ ಹಾಗಿಲ್ಲ, ನಾನು ಒಂದಿಷ್ಟು ಅಷ್ಟಿಷ್ಟು ತಿಳ್ಕೊಂಡಿದ್ದೇನೆ, ಬೇರೆಯವರಿಗೆ ಪಾಠ ಮಾಡುವಾಗ ಕೇಳಿ ಒಂದಿಷ್ಟು ಅರ್ಥ ಮಾಡಿಕೊಂಡಿದ್ದೇನೆ, ಆದರೆ ಅದನ್ನು ನಾನು ಹೇಳುವುದಕ್ಕೆ ಅಧಿಕಾರಿ ಅಲ್ಲ, ಅದಕ್ಕೆ ಸನತ್ಸು ಜಾತರು ಬರ್ತಾರೆ, ಅವರು ಉಪದೇಶ ಮಾಡ್ತಾರೆ ಅಂತ. ಸನತ್ಸು ಜಾತೀಯ ಅನ್ನೋ ಒಂದು ಪ್ರಕರಣ ಮುಂದಕ್ಕೆ ಬರುತ್ತೆ. ವಿದುರ
ತನ್ನ ಜಾತಿ ಧರ್ಮವನ್ನು ಕ್ರಮ ಪ್ರಕಾರ ನಡೆಸಿಕೊಂಡು ಬಂದಿರತಕ್ಕಂಥ ವಿಶಿಷ್ಟ ವ್ಯಕ್ತಿ. ಅಂತಹ ವಿದುರನ ಜೊತೆಗೆ ಈ 3 ಜನ ಬೆಳೆದರು. ಮದುವೆಯಾಯಿತು. ಧೃತರಾಷ್ಟ್ರನಿಗೆ ಪಾಕಿಸ್ತಾನದಿಂದ ಹೆಣ್ಣು ತಂದರು. ಪಾಕಿಸ್ತಾನ ಅಲ್ಲ, ಅಫ್ಘಾನಿಸ್ತಾನದಿಂದ ಹೆಣ್ಣು ತಂದರು. ಅದಕ್ಕೆ ಕಾರಣ ಭೀಷ್ಮನಿಗೆ ಒಂದು ಮಾಹಿತಿ ಬಂದಿತ್ತು. ಭೀಷ್ಮನಿಗೆ ಒಂದೇ ಯೋಚನೆ, ಏನು ಮಾಡುವುದು, ಏನು ಮಾಡಿದರೂ ಈ ಹಸ್ತಿನಪುರದ ಸಿಂಹಾಸನ ಆಗಾಗ ಖಾಲಿಯಾಗಿ ಹೋಗುತ್ತಲ್ಲ, ಮತ್ತೆ ಬರುವುದು ನನ್ನ ಹತ್ರ ಮದುವೆ ಆಗು ಅಂತ ಹೇಳುವುದು, ನೀನು ಹಾಗೆ ಮಾಡು ಅಂತ ಹೇಳುವುದು, ಇದು ನನ್ನ ಈ ನೈಷ್ಠಿಕ ಬ್ರಹ್ಮಚರ್ಯಕ್ಕೆ ಸವಾಲು ಆಗಿ ಹೋಯ್ತಲ್ಲ. ಭೀಷ್ಮರಿಗೆ ಆಲೋಚನೆ. ಅದಕ್ಕೆ ಈ ಸಲ ಧೃತರಾಷ್ಟ್ರನಿಗೆ ಮದುವೆ ಮಾಡುವಾಗ ಜಾಗೃತೆಯಾಗಿರಬೇಕು. ಅಲ್ಲಿ 1 ಅಲ್ಲ 2 ಅಲ್ಲ 100 ಅಥವಾ 1000 ಮಕ್ಕಳು ಹುಟ್ಟುವ ವ್ಯವಸ್ಥೆ ಮಾಡಿಕೊಂಡೇ ಮದುವೆ ಮಾಡಬೇಕು ಅಂತ ಭೀಷ್ಮರು ತೀರ್ಮಾನಿಸಿದ್ದಾರೆ. ಅಷ್ಟರಲ್ಲಿ ಒಂದು ಸುದ್ದಿ ಬಂತು ಭೀಷ್ಮರಿಗೆ. ಅಲ್ಲಿ ಗಾಂಧಾರ ದೇಶ ಇದೆ, ಸುಬಲ ಅಂತ ರಾಜ ಇದ್ದಾನೆ. ಸುಬಲ ರಾಜನಿಗೆ 10 ಜನ ಹೆಣ್ಣು ಮಕ್ಕಳಿದ್ದಾರೆ, ಒಬ್ಬ ಗಂಡು ಮಗ ಇದ್ದಾನೆ. ಶಕುನಿ ಅಂತ ಬಹಳ ಪ್ರಸಿದ್ಧನಾದಂತಹ ತಂತ್ರಿಗಳು ಅವರು ಶಕುನಿ ಅಂತ ಹೇಳುವ ಕುತಂತ್ರ ಪ್ರವೀಣನಾಗಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ. ಆ ಶಕುನಿಯ ಜೊತೆಗೆ 10 ಜನ ಅಕ್ಕಂದಿರಿದ್ದಾರೆ. ಅದರಲ್ಲಿ ಅವಳನ್ನು ಸುಬಲನ ಮಗಳಾದ್ರಿಂದ ಸೌಬಲಿ ಅಂತ ಕರೀತಾರೆ. ಗಾಂಧಾರ ದೇಶದ ಮಗಳಾದ್ರಿಂದ ಗಾಂಧಾರಿ ಅಂತ ಕರೀತಾರೆ. ಗಾಂಧಾರ ಅಂದರೆ ಇವತ್ತಿನ ಕಂದಹಾರ್. ನಮಗೆ ಇವತ್ತು ಗಾಂಧಾರ ಅಂದರೆ ಅರ್ಥ ಆಗೋದಿಲ್ಲ, ಅದು ಕಂದಹಾರ್ ಅಂತ ಹೇಳಿದರೆ ಅರ್ಥ ಆಗ್ತದೆ. ಅಫ್ಘಾನಿಸ್ತಾನದ ಕಂದಹಾರ್ ಒಂದು ಕಾಲದಲ್ಲಿ ಬಹಳ ಪ್ರಸಿದ್ಧ ಆಯಿತು. ಆ ಕಂದಹಾರ್ ಅಂತ ಹೇಳಲಿಕ್ಕೆ ಬರದೆ ಕೊನೆಗೆ ಅದು ಗಾಂಧಾರ ಹೋಗಿ ಕಂದಹಾರ ಆಗಿದೆ. ಹೇಗೆ ದುರ್ಜಯಲಿಂಗ ಹೋಗಿ ಡಾರ್ಜಿಲಿಂಗ್ ಆಯ್ತಲ್ವ, ಲಕ್ಷ್ಮಣಪುರ ಹೋಗಿ ಲಕ್ನೋ ಅಂತ ಆಯ್ತಲ್ವ, ಮತ್ತು ಮೂಡಬಿದ್ರೆ ಹೇಗಾಗಿದೆ ನಿಮ್ಗೆ ಗೊತ್ತೇ ಇದೆ, ಹೇಳಬೇಕಾಗಿಲ್ಲ. ಒಟ್ಟಿನಲ್ಲಿ ಈ ಬಾಯಿಯಲ್ಲಿ ಬಂದು ಶಬ್ದಗಳು ಹೇಗೆ ವ್ಯತ್ಯಾಸವಾಗ್ತವೆ, ಹಾಗೆ ಗಾಂಧಾರ ದೇಶ ಅದು. ಆ ಲವಪುರ ಅಂತ ಅದರ ಪಕ್ಕದಲ್ಲಿ ಊರಿದೆ. ಭಗವಂತ ಶ್ರೀರಾಮ ತನ್ನ ಮಗನಾದ ಲವನನ್ನು ಅಲ್ಲಿ ಹೋಗಿ ಆ ಪಾಳೆಯಗಾರನನ್ನಾಗಿ ನೇಮಿಸಿದ್ದ. ಆ ಲವಪುರ ಅಂತ ಹೇಳಲಿಕ್ಕೆ ಬರದೆ ಆಂಗ್ಲದಲ್ಲಿ ಲಾಹೋರ್ ಆಯ್ತದು. ಅದು ಇವತ್ತು ಪಾಕಿಸ್ತಾನದ ರಾಜಧಾನಿಯಾಗಿ ಕೂತಿದೆ. ಒಟ್ಟಿನಲ್ಲಿ ಈ ಗಾಂಧಾರ ದೇಶದಿಂದ ಹೆಣ್ಣು ತರುವ ಯೋಚನೆಯನ್ನು ಭೀಷ್ಮ ಮಾಡಿದ್ದು ಯಾಕೆಂದರೆ, ಆ ಮೊದಲ ಮಗಳು ಅವಳು ಶಿವನನ್ನು ಕುರಿತು ತಪಸ್ಸು ಮಾಡಿ 100 ಜನ ಮಕ್ಕಳನ್ನು ಪಡೆಯುವ ವರವನ್ನು ಪಡೆದಿದ್ದಾಳೆ ಅಂತ ಲೋಕದಲ್ಲಿ ಪ್ರಸಿದ್ಧಿ ಉಂಟು. ಹಾಗಾದರೆ 100 ಮಕ್ಕಳಿಗೆ ತಾಯಿಯಾಗುವ ಅರ್ಹತೆಯುಳ್ಳಂತಹ ಮಗಳನ್ನು ಸೊಸೆಯನ್ನಾಗಿ ಮಾಡಿಕೊಂಡ್ರೆ ಈ ಕುರುಕುಲದ ಸಿಂಹಾಸನದ ಮಹಿಷಿ ಆಯಿತು ಅಂತ ಆದರೆ ಆವಾಗ ನಮಗೆ ಈ ಸಮಸ್ಯೆ ಪರಿಹಾರ ಆಗ್ತದೆ. 100ರಲ್ಲಿ ಮುಂದೆ ಒಂದಾದರೂ ಮುಂದುವರ್ಕೊಂಡು ಹೋಗುತ್ತೆ, ಸಮಸ್ಯೆ ಇಲ್ಲ ಅಂತ ಭೀಷ್ಮರು ಯೋಚಿಸಿದರು. ಹಾಗಾಗಿ ಒಟ್ಟು 83 ಬಂಡಿಗಳನ್ನು ತುಂಬಿಸಿಕೊಂಡು ಅಲ್ಲಿಗೆ ಹೋದರು. ಹಾಗೆಲ್ಲ ಲಾರಿಗಳಿರಲಿಲ್ಲ, ಬಂಡಿಗಳಲ್ಲಿ ಮುತ್ತು ರತ್ನ, ಈ ಊರಿನ ಏನೇನು ಶ್ರೇಷ್ಠವಾದದ್ದಿದೆ ಸಾಂಬಾರ ಪದಾರ್ಥಗಳನ್ನೂ ತುಂಬಿಕೊಂಡು ಹೋದ್ರಂತೆ. ಭೀಷ್ಮರೇ ಸಾಕ್ಷಾತ್ತಾಗಿ ಹೋದರು ಗಾಂಧಾರ ದೇಶಕ್ಕೆ. ಹೋಗಿ ಇದನ್ನೆಲ್ಲ ಆ ಸುಬಲ ರಾಜನಿಗೆ ಸಮರ್ಪಿಸಿದರು. ನಿಮ್ಮ ದೇಶಕ್ಕೆ ನಾವು ಕೊಡತಕ್ಕಂಥ ಉಡುಗೊರೆ ಇದು ಅಂತ. ಅಷ್ಟು ಐಶ್ವರ್ಯವುಳ್ಳ ದೇಶ ಅಲ್ಲ ಅದು. ಇದನ್ನು ಸಮರ್ಪಿಸಿ ಹೇಳಿದರು, ನಾನು ಒಬ್ಬ ಕಣ್ಣಿಲ್ಲದೆ ಇದ್ದ ವ್ಯಕ್ತಿಗೆ ನಿಮ್ಮ ಹೆಣ್ಣನ್ನು ಕೇಳ್ತಾ ಇದ್ದೇನೆ. ಆದರೆ ಕಣ್ಣಿಲ್ಲ ಅನ್ನುವುದು ಒಂದು ದೋಷ, ಗುಣಗಳನ್ನು ಹೇಳ್ತೇನೆ ಅಂತ ಭೀಷ್ಮ ಒಂದು ಉಪನ್ಯಾಸ ಮಾಡಿದ. 1.5 ಗಂಟೆಯ ಉಪನ್ಯಾಸ ಅದು. ಧೃತರಾಷ್ಟ್ರ ಎಷ್ಟು ಗಟ್ಟಿಗ ಅನ್ನೋದು. ಧೃತರಾಷ್ಟ್ರನ ಶಕ್ತಿ ಹೇಳ್ತಾರೆ. ಒಂದು ಕಬ್ಬಿಣದ ಉಂಡೆಯನ್ನು ಅವನ ಕೈಯಲ್ಲಿ ಕೊಟ್ಟರೆ ಅವ ಹೀಗೆ ಅಪ್ಪಚ್ಚಿ ಮಾಡಿದ ಅಂತ ಹೇಳಿದರೆ, ಅದು ನಾವು ಕೈಯಲ್ಲಿ ಅರಳಿನ ಉಂಡೆ ಕೊಟ್ಟರೆ ಹೇಗೆ ಅಪ್ಪಚ್ಚಿ ಮಾಡಿ ಪುಡಿಯಾಗಿಸ್ತೇವೆ, ಕಬ್ಬಿಣವನ್ನು ಪುಡಿಯಾಗಿಸುವ ಸಾಮರ್ಥ್ಯ. ಮುಂದಕ್ಕೆ ಒಂದು ಸಲ ಭೀಮಸೇನನ ಅದ್ಭುತವಾದ ಕಬ್ಬಿಣದ ಮೂರ್ತಿಯನ್ನು ಅಪ್ಪಿಕೊಂಡೇ ಪುಡಿ ಮಾಡಿ ಹಾಕಿದಂತಹ ವ್ಯಕ್ತಿ ಧೃತರಾಷ್ಟ್ರ. ಅಂತಹ ಶಕ್ತಿ, ಶಾರೀರಿಕ ಶಕ್ತಿಯುಳ್ಳಂತಹ ವ್ಯಕ್ತಿ, ಪ್ರಜ್ಞಾಚಕ್ಷು, ಎಲ್ಲ ಶಾಸ್ತ್ರವನ್ನೂ ಕೂಡ ಒಳಗಿಂದ ತಿಳಿದಿದ್ದಾನೆ. ತನ್ನ ಸ್ಪರ್ಶ ಜ್ಞಾನದಿಂದಲೇ ಇಡೀ ದೇಶದಲ್ಲಿ ಓಡಾಡುವ ಸಾಮರ್ಥ್ಯವನ್ನು ಪಡೆದಿದ್ದಾನೆ. ಕಣ್ಣಿಲ್ಲದೆ ಹೋದರೂ ಕೂಡ ಕಣ್ಣಿದ್ದವರಿಗಿಂತ ಚತುರನಿದ್ದಾನೆ. ಅಂತಹ ವ್ಯಕ್ತಿ ಇಂತಹ ಕುಲದಲ್ಲಿ ಬಂದವ. ಹೀಗೆ ನಮ್ಮ ರಾಷ್ಟ್ರ ಇದೆ, ಚಕ್ರವರ್ತಿ ಸ್ಥಾನಾಪನ್ನವಾದದ್ದು. ಆತನ ಹತ್ರ ಅಶ್ವಮೇಧಗಳನ್ನು ನಡೆಸಬೇಕು ಅಂತ ಸಂಕಲ್ಪಿಸಿದ್ದೇವೆ, ಕೊಡಬೇಕು. ಬುದ್ಧಿವಂತನಾದಂತಹ ಸುಬಲ ಕಣ್ಣಿಲ್ಲ ಅನ್ನುವ ವಿಷಯವನ್ನು ಮರೆಮಾಚಿ ಇಂತಹ ಸಮರ್ಥನೆಗೆ ನನ್ನ ಮಗಳನ್ನು ಕೊಡುವುದು ಸರಿ ಅಂತ ಹೇಳಿ ಗಾಂಧಾರಿಯನ್ನು ಕೊಟ್ಟು ಕಳಿಸಿದ್ದಾನೆ. ಇದು ಕ್ಷತ್ರಿಯರಲ್ಲಿ ಒಂದು ಕ್ರಮ, ಹೆಣ್ಣನ್ನು ಕ್ರಯ ಮಾಡೋದು. ಲಾರಿಗಳಲ್ಲಿ ಕೊಂಡು ಹೋಗಿ ದುಡ್ಡು ಹಾಕಿ ಕರ್ಕೊಂಡು ಬರೋದು. ಇವನು 83 ಬಂಡಿಗಳನ್ನಲ್ಲಿ ತಲುಪಿಸಿ ಹೆಣ್ಣನ್ನು ಕರ್ಕೊಂಡು ಬಂದ. ಭೀಷ್ಮ ಕರ್ಕೊಂಡು ಬಂದು ಇಲ್ಲಿ ಉತ್ತಮವಾದ ಮುಹೂರ್ತವನ್ನು ನೋಡಿ ಭೀಷ್ಮನೇ ಮುಂದೆ ನಿಂತುಕೊಂಡು ಬಹಳ ವಿಜೃಂಭಣೆಯಿಂದ ವಿವಾಹವನ್ನು ನಡೆಸಿದ. ವಿವಾಹಕ್ಕೆ ಅವನ 9 ಜನ ತಂಗಿಯರು, 9 ಅಲ್ಲ 10 ಜನ ತಂಗಿಯರು, ಲೆಕ್ಕಾಚಾರ ತಪ್ಪಿತು, 11 ಜನ ಇದ್ದಾರೆ ಅವರು. ಇವಳ ಮದುವೆ ಆಗುವಾಗ 10 ಜನ ತಂಗಿಯರು ಬಂದಿದ್ದರು. ತಂಗಿಯರ ಜೊತೆಗೆ ಪುಟ್ಟ ತಮ್ಮನೂ ಬಂದಿದ್ದ. ತಮ್ಮನಿಗೆ ಇಲ್ಲಿ ಬಂದದ್ದೆಲ್ಲ ನೋಡಿದ ಮೇಲೆ ಅನಿಸಿತು, ನಮ್ಮ ಊರಿಗೆ ಹೋಗುವುದರಲ್ಲಿ ಅರ್ಥ ಇಲ್ಲ ಅಂತ ಅನಿಸಿತು.
ಅದರ ಜೊತೆಗೆ ಅನಿಸಿತು, ಅಕಸ್ಮಾತ್ ನನ್ನ ಅಕ್ಕನನ್ನು ಬಿಟ್ಟು ಇನ್ನೊಂದು ಯಾರನ್ನಾದರೂ ಈತ ಮದುವೆ ಆದರೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ತನ್ನ ಎಲ್ಲ ಅಕ್ಕಂದಿರ ಹತ್ರ ಕೇಳಿದ್ರು, ನೀವೆಲ್ಲ ಇಲ್ಲಿ ಮದುವೆ ಆಗುವುದಕ್ಕೆ ಸಿದ್ಧ ಇದ್ದೀರೋ ಅಂತ. ಹಾಂ ಅಂತ ಹೇಳಿದರು. ಒಟ್ಟು ಆ 10 ಜನರನ್ನು ಕೂಡ ಮದುವೆ ಮಾಡಿಕೊಟ್ಟ ಈ ತಮ್ಮ. ಹೀಗಾಗಿ ಧೃತರಾಷ್ಟ್ರನಿಗೆ ಸುಬಲನ 11 ಜನ ಹೆಣ್ಣು ಮಕ್ಕಳ ಜೊತೆಗೆ ವಿವಾಹವಾಯಿತು. ಆದರೆ ಅರಸಿಯ ಸ್ಥಾನದಲ್ಲಿ, ಮಹಿಷಿಯ ಸ್ಥಾನದಲ್ಲಿ ಗಾಂಧಾರಿ ಮಾತ್ರ ಇದ್ದಾರೆ. ಉಳಿದವರೆಲ್ಲ, ದಶರಥನಿಗೆ 222 ಹೆಂಡತಿಯರಿರಲಿಲ್ಲ, 3 ಜನ ಮಾತ್ರ ಮಹಿಷಿಯರು, ಉಳಿದ ಪತ್ನಿಯರು ಅಂತಿದ್ದ ಹಾಗೆ ರಾಜಾನೋ ಬಹುವಲ್ಲಭಾಹ ಅನ್ನುವ ವ್ಯವಸ್ಥೆಯ ಪ್ರಕಾರ ಈತನಿಗೆ ಸುಬಲ ದೇಶದ ಎಲ್ಲ ಕುಮಾರಿಯರ ಜೊತೆಗೆ ವಿವಾಹ ನಡೆಯಿತು. ಇಷ್ಟು ವಿವಾಹದ ಪ್ರಕ್ರಿಯೆ. ಅಂತೂ ಶಕುನಿ ಇಲ್ಲಿಗೆ ಬಂದವ ಕೆಲವು ಸಮಯ ಹೋಗಿ ಬರ್ತಾ ಇದ್ದ, ಆಮೇಲೆ ಹೋಗುವುದನ್ನೇ ನಿಲ್ಲಿಸಿದ. ಅಂತೂ ಇಲ್ಲಿ ತಳವೂರಿ ಆಯಿತು. ಪಾಂಡುವಿನ ವಿವಾಹದ ಬಗ್ಗೆ ಭೀಷ್ಮಾಚಾರ್ಯ ಯೋಚಿಸುವುದಕ್ಕಿಂತ ಮುಂಚೆ ಪಾಂಡು ಒಂದು ಹೆಣ್ಣನ್ನು ಕರ್ಕೊಂಡೇ ಬಂದುಬಿಟ್ಟ. ಭೀಷ್ಮರು ವಸ್ತುತಃ ತನ್ನ ಮಂತ್ರಿಗಳಲ್ಲಿ ಪ್ರಧಾನರಾದ 4 ವಿಪ್ರರನ್ನು ಕರೆದು ಹೇಳಿದ, ನೀವು ಮದ್ರದೇಶಕ್ಕೆ ಹೋಗಬೇಕು. ಮದ್ರದೇಶದ ಅರಸ ಜೊತೆಗೆ ಯುವರಾಜನಾದಂತಹ ಶಲ್ಯ, ಆತನ ಹತ್ರ ಮಾತಾಡಬೇಕು. ನಮ್ಮ ಪಾಂಡುವಿನ ಸಾಮರ್ಥ್ಯವನ್ನು ವರ್ಣನೆ ಮಾಡಬೇಕು. ದಂಡಯಾತ್ರೆಯ ಮೂಲಕ ದೇಶವನ್ನೆಲ್ಲ ಗೆದ್ದಿರತಕ್ಕಂಥವ ಪಾಂಡು ಮದ್ರದೇಶದ ಸನಿಹಕ್ಕೆ ಹೋಗಿ ಮದ್ರದೇಶದ ಜನ ಬಂದು ಅವನಿಗೆ ಕಪ್ಪ ಕೊಟ್ಟದ್ರಿಂದ ಹಿಂತಿರುಗಿ ಬಂದಿದ್ದಾನೆ. ಅಂತಹ ಪಾಂಡು, ಇದನ್ನು ಉಲ್ಲೇಖ ಮಾಡಬೇಕು. ಅವ ಶಲ್ಯನ ತಂಗಿಯಾದಂತಹ ಮಾದ್ರಿ, ಆಕೆಯನ್ನು ಕೊಟ್ಟು ವಿವಾಹ ಮಾಡುವ ಹಾಗೆ ಒಪ್ಪಿಸಬೇಕು ಅಂತ ಹೇಳಿ ಕಳಿಸಿದ್ದಾನೆ ಬ್ರಾಹ್ಮಣರನ್ನು. ಅವರು ಅಲ್ಲಿ ಹೋಗಿ ಮಾತಾಡ್ತಾ ಇರುವ ಹೊತ್ತಿಗೆ ಪಾಂಡು ಒಂದು ಹೆಣ್ಣನ್ನು ಕರ್ಕೊಂಡು ಬಂದ. ಆ ಹೆಣ್ಣಿಗೆ ಕುಂತಿ ಅಂತ ಹೆಸರು. ಪಾಂಡು ಹೋಗಿದ್ದ ಹೀಗೆ ದಂಡಯಾತ್ರೆಗೆ. ಅವನಿಗೆ ತನ್ನ ಶಕ್ತಿ ಅದರ ಕಾರಣದಿಂದ ದಂಡಯಾತ್ರೆ ಮಾಡುವುದು ಸ್ವಭಾವ. ಹಾಗೆ ಹೋದವನಿಗೆ ಒಂದು ಕಡೆ ಯಾರೋ ಹೇಳಿದರು, ಅಲ್ಲಿ ಒಂದು ಸ್ವಯಂವರ ನಡೀತಾ ಇದೆ. ರಾಜ ಕುಂತಿ ಭೋಜ ತನ್ನ ಸಾಕು ಮಗಳಾದಂತಹ ಕುಂತಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ ಅಂತ ಸುದ್ದಿ ಸಿಕ್ಕಿತು. ಹೊರಡ ಸ್ವಯಂವರಕ್ಕೆ ಸೀದಾ ನುಗ್ಗಿದ. ಬಹಳ ರಾಜರೆಲ್ಲ ಸೇರಿದ್ದಾರೆ. ಅವರ ಈ ಪಾಂಡು ಬಂದದ್ದೇ ತಡ ಕೆಲವರು ಒಂದು ಸೀಟು ಸರಿ ಅಂತ ಸರಿಸಿ ಒಂದು ಸೀಟ್ ಮಾಡಿಕೊಟ್ರು ಇವನಿಗೆ, ಪಾಂಡುವಿಗೆ. ಅಷ್ಟು ಪ್ರಖ್ಯಾತನಾಗಿದ್ದಂತಹ ಯುವಕ ಪಾಂಡು ಆಸನದಲ್ಲಿ ಸಮಾಸೀನನಾದ. ಕೈಯಲ್ಲಿ ಮಾಲೆಯನ್ನು ಹಿಡ್ಕೊಂಡು ಕುಂತಿ, ಅಪ್ರತಿಮ ಸುಂದರಿಯಾದಂತಹ ಕುಂತಿ ಮಾಲೆಯನ್ನು ಹಿಡಿದು ಬಂದಿದ್ದಾಳೆ. ಯಾಕಂದರೆ ಕುಂತಿ ವಸುದೇವನ ಮಗಳು. ವಸುದೇವ ಶೂರನ ಮಗಳು, ಶೂರರಾಜನ ಮಗಳು ಕುಂತಿ. ಅಂದರೆ ವಸುದೇವನಿಗೆ ತಂಗಿಯಾಗಬೇಕು, ಶ್ರೀಕೃಷ್ಣನಿಗೆ ಸೋದರತ್ತೆಯಾಗಬೇಕು. ಶೂರ ಅವನ ಬಗ್ಗೆ ಮಹಾಭಾರತ ಮತ್ತು ಭಾಗವತ ಎರಡೂ ಹೇಳುತ್ತೆ. ಲೋಕ ಸುಂದರನಾದಂತಹ ವ್ಯಕ್ತಿ. ಅವನ ಮಕ್ಕಳು ಕೂಡ, ವಸುದೇವನು ಅಷ್ಟೇ. ವಸುದೇವನ ಬಗ್ಗೆ ವರ್ಣನೆ ಮಾಡ್ತಾರೆ. ಯಾರಾದರೂ ನೋಡಿದರೆ ನನ್ನ ಮಕ್ಕಳನ್ನು ಇವನಿಗೇ ಕೊಡಬೇಕು ಅಂತ 14 ಹೆಣ್ಣು ಮಕ್ಕಳನ್ನು ಕೊಟ್ಟು ವಸುದೇವನಿಗೆ ಮದುವೆ ಮಾಡಿದ್ರು ಆ ಕಾಲದಲ್ಲಿ. ಅಂತಹ ವಸುದೇವನ ತಂಗಿಯಾಗಿರತಕ್ಕಂತಹ ಪೃಥೆ, ಆ ಪೃಥೆಯನ್ನು ಕುಂತಿ ಭೋಜ ಆತ್ಮೀಯತೆಯ ಕಾರಣದಿಂದ ದತ್ತು ಸ್ವೀಕರಿಸಿದ್ದ. ಹಾಗಾಗಿ ಕುಂತಿ ದೇಶದ ಮಗಳಾದ್ದರಿಂದ ಅವಳನ್ನು ಕುಂತಿ ಅಂತ ಕರೀತಾ ಇದ್ದರು. ಅವಳಿಗೆ ಸ್ವಯಂವರ. ಮಾಲೆಯನ್ನು ಹಿಡ್ಕೊಂಡು ಬಂದವಳು ಒಂದು ಸಲ ಸಭೆ ನೋಡ್ತಾಳೆ. ಸಭೆಯಲ್ಲಿ ಅವಳ ಕಣ್ಣು ಪಾಂಡುವನ್ನು ಬಿಟ್ಟು ಬೇರೆ ಯಾರ ಕಡೆಗೂ ಹೋಗಲಿಲ್ಲ. ಪಾಂಡು, ವಸ್ತುತಃ ಪಾಂಡು ಅನ್ನುವ ಪರಾವಹ ಅನ್ನುವ ಯಾವ ಮರುತ್ತು ಇದ್ದಾನೆ, ಅವನ ಸ್ವರೂಪ ಸತಿಯಾಗಿರತಕ್ಕಂತಹ ಕುಂತಿ ಹೋಗಿ ಮಾಲೆಯನ್ನು ಪಾಂಡುವಿಗೆ ಹಾಕಿದ್ದಾಳೆ. ಪಾಂಡುವಿಗೆ ಮಾಲೆ ಹಾಕಿದಾಗ ಇಡೀ ಸಮುದಾಯ ಚಪ್ಪಾಳೆ ತಟ್ಟಿತಂತೆ, ಖುಷಿಪಟ್ಟಿತು, ಎದ್ದು ನಿಂತು ಗೌರವಿಸಿತು. ಇದು ಒಂದು ಅಪರೂಪದ ಸನ್ನಿವೇಶ. ಸಾಮಾನ್ಯವಾಗಿ ಸ್ವಯಂವರದಲ್ಲಿ ಯಾರಿಗಾದರೂ ಒಬ್ಬರಿಗೆ ಮಾಲೆ ಹಾಕಿದರೆ ಉಳಿದವರು ಕತ್ತಿ ಹಿಡ್ಕೊಂಡು ಎದ್ದು ನಿಲ್ಲುವುದು ನಡೆಯುತ್ತೆ. ಇದು ಕ್ಷತ್ರಿಯರಲ್ಲಿ ಒಂದು ಸ್ವಭಾವ. ಆದರೆ ಇಲ್ಲಿ ಹಾಗೆ ನಡೀಲಿಲ್ಲ. ಪಾಂಡುವಿನ ಸಾಮರ್ಥ್ಯ, ವ್ಯಕ್ತಿತ್ವ ಇದನ್ನು ಅರ್ಥೈಸಿಕೊಂಡಿದ್ದಂತಹ ಅಲ್ಲಿ ಸೇರಿದ್ದ ರಾಜಕುಮಾರರೆಲ್ಲ ಎದ್ದು ಗೌರವಿಸಿದರು. ಅವರೆಲ್ಲರ ಸನ್ನಿಧಾನದಲ್ಲಿ ಆ ಕುಂತಿ ಭೋಜ ಈ ಮಗಳನ್ನು ಪಾಂಡುವಿನ ಕೈಯಲ್ಲಿ ಕೊಟ್ಟು ಕಳುಹಿಸಿದ್ದಾನೆ. ಪಾಂಡು ಬಂದು ಭೀಷ್ಮಾದಿಗಳ ಜೊತೆಯಲ್ಲಿ ವಿವಾಹವಾಗ್ತಾನೆ. ಹೀಗೆ ಕುಂತಿಯ ಜೊತೆಗೆ ವಿವಾಹವಾಗುವ ಹೊತ್ತಿಗೆ ಇನ್ನೊಬ್ಬಳು ಹೆಣ್ಣು ಬರ್ತಾಳೆ. ಬ್ರಾಹ್ಮಣರು ಒಬ್ಬಳು ಹೆಣ್ಣನ್ನು ಕರ್ಕೊಂಡು ಬರ್ತಾರೆ. ಭೀಷ್ಮ ಕಳಿಸಿದ್ದು ಇವನಿಗೊಂದು ಮದುವೆ ಮಾಡಬೇಕು ಅಂತ. ಶಲ್ಯ ತನ್ನ ತಂಗಿಯಾದ ಮಾದ್ರಿಯನ್ನು ಕೊಟ್ಟು ಕಳಿಸಿದ್ದಾನೆ. ಪಾಂಡು 2ನೇ ಮದುವೆ ಆದ. ನೋಡಿ, ಈ ಮದುವೆ 4 ದಿವಸ ಆಯಿತು. 4ನೇ ದಿವಸ ಇನ್ನೊಂದು ಮದುವೆ ಶುರುವಾಯಿತು. ಒಟ್ಟು 8 ದಿವಸ ನಿರಂತರ ಮದುವೆ ನಡೆಯಿತು. ಅಂತೂ ಪಾಂಡುವಿಗೆ 2 ಪತ್ನಿಯರು. ವಿದುರನಿಗೆ ಇದರ ಜೊತೆಗೆ ಕುಂತಿಯ ತಂಗಿಯ ಜೊತೆಗೆ ವಿದುರನಿಗೆ ವಿವಾಹವಾಯಿತು. ಕುಂತಿಯ ತಂಗಿ ಆರುಣಿ ಅಂತ ಆಕೆಯ ಹೆಸರು.
ಕುಂತಿಯ ತಂಗಿ ಹೇಗೆ? ಶೂರನ ಮಗಳು, ಆದರೆ ಶೂರನಿಗೆ 4 ಥರದ ಹೆಣ್ಣು ಮಕ್ಕಳು, ಸ್ತ್ರೀಯರು, ಪತ್ನಿಯರಿದ್ದರು. ಅದರಲ್ಲಿ ಒಬ್ಬಳು, ಅಂದರೆ 4 ವರ್ಣಕ್ಕೆ ಸಂಬಂಧಪಟ್ಟ ಸ್ತ್ರೀಯರನ್ನು ಶೂರ ವಿವಾಹವಾಗಿದ್ದ. ಅದರಲ್ಲಿ ಚತುರ್ಥ ವರ್ಣಕ್ಕೆ ಸಂಬಂಧಪಟ್ಟಂತಹ ಹೆಣ್ಣಿನಲ್ಲಿ ಹುಟ್ಟಿದ ಮಗಳು ಆರುಣಿ ಅಂತ ಅವಳ ಹೆಸರು. ಆಕೆಯನ್ನು ವಿದುರನಿಗೆ ತಂದು ಮದುವೆ ಮಾಡಿದ್ದಾರೆ. ಹಾಗಾಗಿ ವಿದುರನಿಗೂ ಕುಂತಿಗೂ ಸಂಬಂಧ ಏನು ಅಂತೇಳಿದರೆ ತನ್ನ ತಂಗಿಯ ಗಂಡ ಅನ್ನುವ ಸಂಬಂಧ, ಅದರ ಜೊತೆಗೆ ತನ್ನ ಪತಿಯ ತಮ್ಮ ಅನ್ನುವ ಸಂಬಂಧ. ಈ 2 ವಿಶಿಷ್ಟ ಸಂಬಂಧ ಇದ್ದದ್ದನ್ನು ನಾವು ಭಾರತದಲ್ಲಿ ಲೆಕ್ಕಕ್ಕಿಟ್ಟುಕೊಳ್ಳಬೇಕು. ಇಲ್ಲದೆ ಹೋದರೆ ಮುಂದಕ್ಕೆ ಪಾಂಡವರು ವನವಾಸಕ್ಕೆ ಹೋಗುವಾಗ ಕುಂತಿ ವಿದುರನ ಮನೆಯಲ್ಲಿರ್ತಾಳೆ. ಅದು ಯಾಕೆ ಅಂತ ನಮಗೊಂದು ಪ್ರಶ್ನೆ ಬರ್ತದೆ. ಇದೇನೋ ಅಷ್ಟು ವ್ಯವಸ್ಥೆ ಸರಿಯಿಲ್ಲ, ತನ್ನ ಗಂಡನ ತಮ್ಮನ ಮನೆಯಲ್ಲಿರುವುದಾ, ಇದು ಅಷ್ಟು ಸಮಂಜಸ ಅಲ್ವಾ ಅಂತ ಅನಿಸುತ್ತೆ. ಆದರೆ ತನ್ನ ತಂಗಿಯ ಮನೆಯಲ್ಲಿದ್ಲು ಅಂತ ಹೇಳಿದಾಗ ಅದಕ್ಕೆ ಸಿಗುವ ಗಾಂಭೀರ್ಯ ಇನ್ನೊಂದು ಅರ್ಥದಲ್ಲಿ ಸಿಗುವುದಿಲ್ಲ. ಹಾಗಾಗಿ ಕುಂತಿಯ ಸಾಕ್ಷಾತ್ ತಂಗಿ ಎನಿಸಿದಂತಹ ಆರುಣಿ ಅದು ವಿದುರ ವಿವಾಹಿತನಾದ. ಇಂತಹ ಸಂದರ್ಭದಲ್ಲಿ ಇವರ ವಂಶೋದ್ಧಾರಕ್ಕೋಸ್ಕರ ವ್ಯವಸ್ಥೆ ನಡೀತಾ ಇದೆ. ಗಾಂಧಾರಿ ಗರ್ಭಿಣಿಯಾಗಿದ್ದಾಳೆ ಅನ್ನುವ ಸುದ್ದಿ ಅದು ಪಾಂಡುಕೇಶ್ವರದಲ್ಲಿದ್ದಂತಹ ಪಾಂಡುವಿಗೆ ತಲುಪ್ತದೆ. ಅಷ್ಟರಲ್ಲಿ ಪಾಂಡು, ನಾವು ಇಷ್ಟು ಕಥೆಯಲ್ಲಿ ಇವತ್ತು ನಿಲ್ಲಿಸೋಣ, ಯಾಕಂದರೆ ಪಾಂಡವರ ಜನನ ನಾಳೆ ಇಟ್ಟುಕೊಳ್ಳುವ, ಇವತ್ತಿನ ಮುಹೂರ್ತ ಅಷ್ಟು ಚೆನ್ನಾಗಿಲ್ಲ. ಪಾಂಡು ದೇಶದಲ್ಲಿ ರಾಜ್ಯಭಾರವನ್ನು ಚೆನ್ನಾಗಿ ನಡೆಸ್ತಾ ಇದ್ದ. ಧೃತರಾಷ್ಟ್ರನಿಗೆ ಸಿಂಹಾಸನದ ಆಧಿಪತ್ಯ ಇತ್ತು, ಆದರೆ ಧೃತರಾಷ್ಟ್ರ ಸಿಂಹಾಸನದಲ್ಲಿ ಕೂಡ್ತಾ ಇರಲಿಲ್ಲ, ಪಾಂಡುವನ್ನು ಕೂಡಿಸಿದ್ದ. ಪಾಂಡು ಸಮಗ್ರ ರಾಜ್ಯಭಾರದ ವ್ಯವಸ್ಥೆ ನೋಡ್ತಾ ಇದ್ದ, ಆದರೆ ಧೃತರಾಷ್ಟ್ರನ ಹೆಸರಿನಲ್ಲಿ ಮುದ್ರೆಯನ್ನು ಓದ್ತಾ ಇದ್ದ. ಈ ಸ್ಥಿತಿಯಲ್ಲಿ ಅವನಿಗೆ ಅನಿಸಿತು, ಧೃತರಾಷ್ಟ್ರನೇ ರಾಜ್ಯಭಾರ ಮಾಡಲಿ, ನಾನು ತಮ್ಮನಾಗಿ ಮಾಡುವುದು ಸಮಂಜಸ ಅಲ್ಲ, ಯಾವತ್ತಾದರೂ ಇದು ಮನಸ್ಸಿನ ಖೇದಕ್ಕೆ ಕಾರಣ ಆಗಬಹುದು ಅಂತ ಹೇಳಿ ಅವ ಹೆಚ್ಚು ಕಾಡಿನಲ್ಲಿ ಸಂಚಾರ ಮಾಡುವ ಕೆಲಸ ಇಟ್ಟುಕೊಂಡಿದ್ದ. ಸಪತ್ನೀಕನಾಗಿ ಕಾಡಿನಲ್ಲಿ ಸಂಚರಿಸುವುದು. ಆತ ಹೆಚ್ಚಾಗಿ ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿ ಸಂಚಾರ ಮಾಡ್ತಾ ಇದ್ದ. ಅವನಿಗೆ ಬೇಕಾದ ಸುಖಭೋಗಗಳು, ಸುಪ್ಪತ್ತಿಗೆಗಳು ಎಲ್ಲವೂ ಕೂಡ ಧೃತರಾಷ್ಟ್ರನ ಮೂಲಕ, ಸೇವಕರ ಮೂಲಕ ಅಲ್ಲಿಗೆ ರವಾನೆಯಾಗ್ತಾ ಇದ್ದವು. ಅಂತಹ ಸಂದರ್ಭದಲ್ಲಿ ಪಾಂಡುವಿನಿಂದ ಒಂದು ಅಚಾತುರ್ಯ ಘಟಿಸಿತು. ಆತ ಬೇಟೆಯಾಡುವ ಹವ್ಯಾಸದಲ್ಲಿ ಮಾದ್ರಿ ಕುಂತಿ ಸಮೇತನಾಗಿಯೇ ಬಿಲ್ಲು ಹಿಡಿದುಕೊಂಡು ಜಿಂಕೆಗಳನ್ನು ಬೇಟೆಯಾಡ್ತಾ ಇದ್ದ. ಸತಿಪತಿಯರಾಗಿರತಕ್ಕಂತಹ 2 ಜಿಂಕೆಗಳು, ಗಂಡು ಹೆಣ್ಣು ಜಿಂಕೆಗಳು ಸಂಗಮವಾಗಿದ್ದಂತಹ ಪರಿಸ್ಥಿತಿಯಲ್ಲಿ ಅದಕ್ಕೆ ಬಾಣ ಹೊಡಿತಾನೆ. ವಸ್ತುತಃ ಕ್ಷತ್ರಿಯ ಮಾಡಬಾರದ ಕೆಲಸ ಅನ್ನುವುದು ಮುಂದಕ್ಕೆ ನಮಗೆ ಸ್ಪಷ್ಟವಾಗುತ್ತೆ. ಅಂತೂ ಕ್ಷತ್ರಿಯನಾಗಿ ಈತ ಸಂಗಮಾವಸ್ಥೆಯಲ್ಲಿದ್ದಂತಹ ಜಿಂಕೆಗಳಿಗೆ ಬಾಣ ಹೊಡೆದ. ಅಷ್ಟು ಹೊತ್ತಿಗೆ ಅದರಲ್ಲಿ ಗಂಡು ಜಿಂಕೆ ಅದು ಮನುಷ್ಯ ಸ್ವರದಲ್ಲಿ ಮಾತಾಡಿತು, ನನ್ನ ಹೆಸರು ಕಿಂದಮ ಅಂತ, ಕಿಂದಮ ಮಹರ್ಷಿ ನಾನಿದ್ದೇನೆ. ಈ ಕಾನನದಲ್ಲಿ ಜಿಂಕೆಗಳ ಸ್ವರೂಪದಲ್ಲಿ ವಿಹರಿಸುವುದು ನಮ್ಮ ನಿತ್ಯ ಪ್ರಕ್ರಿಯೆ. ಅಂತಹ ಸ್ಥಿತಿಯಲ್ಲಿ ನೀನು ಬಾಣ ಪ್ರಯೋಗ ಮಾಡಿದ್ದಿ. ಸಂಗಮ ಅನ್ನುವುದಕ್ಕೆ ದೈವೀಭೂತವಾದ ವಾಮದೇವ ಯಜ್ಞ ಅನ್ನುವ ಹೆಸರಿದೆ. ಆ ವಾಮದೇವ ಯಜ್ಞ ಅನ್ನುವುದು ಲೋಕಕ್ಷೇಮಂಕರವಾದಂತಹ ಒಂದು ಯಜ್ಞ. ಅದರ ಹಿನ್ನೆಲೆಯಲ್ಲಿ ಪಂಚಾಗ್ನಿಗಳ ಚಿಂತನೆ ಇದೆ. ಅದು ವೈದಿಕವಾದಂತಹ ಒಂದು ವಿಶಿಷ್ಟವಾದ ಯಜ್ಞ. ಆ ಯಜ್ಞವನ್ನು ನಡೆಸ್ತಾ ಇರುವಾಗ ಒಬ್ಬ ಬ್ರಾಹ್ಮಣನನ್ನು ನೀನು ಬಾಣ ಹೊಡೆದು ಸಾಯಿಸಿದ್ದಿ. ಇಷ್ಟು ಕಾರಣದಿಂದ ನಿನಗೆ ಬ್ರಹ್ಮಹತ್ಯೆ ಬರ್ತದೆ ಎಂದು ನಾನು ಹೇಳುವುದಿಲ್ಲ. ಯಾಕಂದರೆ ನೀನು ಬ್ರಾಹ್ಮಣ ಅಂತ ತಿಳಿಯದೇ ಬಾಣ ಹೊಡೆದಿ, ಜಿಂಕೆ ಅನ್ನುವ ಕಾರಣದಿಂದ ಹೊಡೆದಿ. ಆದರೆ ಜಿಂಕೆಗಳು ನಡೆಸ್ತಾ ಇದ್ದಂತಹ ಯಜ್ಞದ ಬಗ್ಗೆ ಪರಿಕಲ್ಪನೆ ಇಲ್ಲದೆ ಬಾಣ ಹೊಡೆದ ಕಾರಣದಿಂದ ಈ ರೀತಿಯ ಸ್ತ್ರೀ ಸುಖವನ್ನು ಅನುಭವಿಸುವ ಕಾಲ ನಿನಗೆ ಒದಗಿದರೆ ಆ ಕ್ಷಣದಲ್ಲಿ ಸತ್ತು ಹೋಗು ಅಂತ ಶಾಪ ಕೊಟ್ಟರು. ಪಾಂಡುವಿನ ಮೂಲಕ ವಂಶವೃದ್ಧಿಯಾಗದೇ ಇರುವ ಸಂದರ್ಭದಲ್ಲಿ ಯುವತಿಯರಾದ 2 ಪತ್ನಿಯರು ಸನಿಹದಲ್ಲಿರತಕ್ಕಂತಹ ಕಾಲದಲ್ಲಿ ಪಾಂಡುವಿಗೆ ಬರಸಿಡಿಲಿನ ಹಾಗೆ ಬಡಿದಂತಹ ಶಾಪ, ಇನ್ನು ಮುಂದೆ ಆತ ಈ ಪತ್ನಿಯರಲ್ಲಿ ಸಂತಾನವನ್ನು ಪಡೆಯುವುದಕ್ಕೆ ಅವಕಾಶ ಇಲ್ಲ ಅನ್ನುವ ಪ್ರಸಂಗ ಒದಗಿ ಬಂತು. ಹಾಗಾದರೆ ಇನ್ನು ನಾವು ಸಂತಾನವನ್ನು ನಿರೀಕ್ಷಿಸುವುದಾದರೆ ಧೃತರಾಷ್ಟ್ರನಿಂದ ನಿರೀಕ್ಷಿಸಬೇಕು. ಆ ಮುಂದಿನ ಕಥಾನಕವನ್ನು ಮತ್ತೆ ನಾಳೆ 6 ಗಂಟೆಗೆ ಸೇರಿದಾಗ ಗಮನಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.